रामकृष्णं जगद्गुरु पादपद्मे तयोर्श्रित्वा प्रणमामि। रत्नाकर गौतमद हिमालय किरीटिनी ब्रह्म राजर्षि रत्नाढ्यां वंदे भारत मातरಂ। ವೇದಿಕೆ ಮೇಲೆ ಆಸೀನರಾಗಿರುವ ಆದರಣೀಯ ಭಗವಾನ್ಜಿ, ನೆಚ್ಚಿನ ಮಿತ್ರ ಯುವ ಬ್ರಿಗೇಡ್ನ ರಾಜ್ಯ ಸಹ ಸಂಚಾಲಕರಾಗಿರುವಂತಹ ನಂದನ್ ಅವರೇ, ಆಗಮಿಸಿರುವ ಈ ಭಾಗದ ಉತ್ತರ ಕರ್ನಾಟಕದ ಉತ್ತರ ಭಾರತದ ಸಮಸ್ತ ದೇಶಭಕ್ತ ಬಂಧುಗಳೇ ಹಾಗೂ ನನ್ನ ನೆಚ್ಚಿನ ಪ್ರೀತಿಯ ಯುವ ಬ್ರಿಗೇಡ್ನ ತರುಣ ಮಿತ್ರರೇ, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ನನ್ನ ಮಿತ್ರ ರಾಜೇಶ್ ಹೇಳಿದಾಗೆ ಇವತ್ತು ಟ್ರಿಪಲ್ ಧಮಾಕ ಜೊತೆಗೆ 4ನೇ ಒಂದು ಧಮಾಕ ಅವನು ಬರ್ತಿದ್ದಾನೆ ನೆನಪಿಸ್ಕೊಂಡು. ಗಾಂಧಿ ಜಯಂತಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜಯಂತಿ, ಜೊತೆಗೆ ಇವತ್ತು ಹೈದರಾಬಾದ್ ಸ್ವಾತಂತ್ರ್ಯ ಸಂಘರ್ಷದ ಕನಸನ್ನ ಕಾಣ್ತಾ ಇರೋದ್ರಿಂದ ಅಥವಾ ಆ ಕನಸಿನ ಕಥನವನ್ನ ಕೇಳ್ತಾ ಇರೋದ್ರಿಂದ ಸರ್ದಾರ್ ಪಟೇಲರಿಗೆ ಗೌರವ. 4ನೇದು, ಯಾವ ಕಾವೇರಿಗೆ ಆದರಣೀಯ ಪ್ರಧಾನಮಂತ್ರಿಯವರು ಇಂಟರ್ವ್ಯೂನ್ ಮಾಡ್ತಾ ಇಲ್ಲ ಅಂತ ತಿಳ್ಕೊಂಡಿತ್ತು, ಆ ಪ್ರಧಾನಮಂತ್ರಿಯವರು ಇಂಟರ್ವ್ಯೂನ್ ಮಾಡಿ ನಾನು 3 ತಿಂಗಳು ಇದೇ ಜಗತ್ ಸ್ವೀಕಾರ ಆಗಿದೆ. ಬಹಳ ಸಂತೋಷ ಆಯ್ತು. ಯಾಕೆ ಸಂತೋಷ ಆಯ್ತು ಅಂತಂದ್ರೆ, ಒಂದಷ್ಟು ಜನ ನನಗೂ ತುಂಬಾ ಕಿರಿಕಿರಿ ಮಾಡಿದ್ರು. ನೀವು ಹೀಗೆ ದೇಶ 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 ಅಂತಿದ್ರೆ ನಾವು ಕನ್ನಡಿಗರು ಭಾರತದಿಂದ ಹೊರಗೆ ಬಂದ್ಬಿಡ್ತೀವಿ ಅಂತ ಬಹಳ ಜನ ಇಲ್ಲ. ಅದು ಒಂದು 8 ಜನ ಫೇಸ್ಬುಕ್ ಅಲ್ಲಿ ಗಲಾಟೆ ಮಾಡ್ತಾ ಇದ್ದೇವೆ. ನಾನು ಸುಮ್ಮನೆ ಅವ್ರನ್ನ ಕೇಳ್ತೇನೆ, ಹಿಂಗೆ ಕಾನೂನು ಕಡಿತಾ ಹೋದ್ರೆ ಕಾವೇರಿ ನೀರು ಇನ್ನು 10 ವರ್ಷದಲ್ಲಿ ಬಂದು ಹೋಗುತ್ತೆ. ಯಾವ ಕಾವೇರಿ ನೀರು ಬೇಕು ಅಂತ ಕರ್ನಾಟಕವನ್ನ ಪ್ರತ್ಯೇಕ ರಾಷ್ಟ್ರ ಮಾಡಿದ್ವೋ ಆ ಕರ್ನಾಟಕದಲ್ಲಿ ಕಾವೇರಿ ಹರಿಯೋದಿಲ್ಲ ಅಂದ ಮೇಲೆ ಪ್ರತ್ಯೇಕ ರಾಷ್ಟ್ರ ಮಾಡಿದ ಲಾಭ ಆದ್ರೂ ಏನೋ ಕೇಳಿದ್ರೆ ಉತ್ತರ ಇಲ್ಲ. 2ನೇದು, ಕಾವೇರಿ ನೀರನ್ನ ನಾವು ನಿಮಗೆ ಕೊಡಬೇಕು, ನಾವು ಕೊಡದೆ ಹೋದ್ರೆ ನೀವೆಲ್ಲ ಬದುಕ್ತೀರಾ ಮಂಡ್ಯ ಮತ್ತು ಬೆಂಗಳೂರಿನವರು ಅಂತ ಕೊಡದಿರೋರು ಏನಾದ್ರೂ ನಮಗೊಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳಿದ್ರೆ ಕಾವೇರಿ ಇಲ್ಲ ನಮ್ಗೆ. ಯಾವತ್ತಾದ್ರೂ ಇಲ್ಲಿರುವಂತ ಉತ್ತರ ಕರ್ನಾಟಕದವರು, ನೀವು ಉತ್ತರ ಕರ್ನಾಟಕದವರು, ದಕ್ಷಿಣ ಕರ್ನಾಟಕದವರು, ಉತ್ತರ ಕರ್ನಾಟಕದವರು ಕೇರೆ ಮಾಡಲ್ಲ. ನೀವು ಹೈಕೋರ್ಟ್ ಬೆಂಗಳೂರಲ್ಲಿ ಇಟ್ಕೊಂಡಿದ್ದೀರಿ, ನೀವು ವಿಧಾನಸೌಧವನ್ನು ಬೆಂಗಳೂರಲ್ಲಿ ಇಟ್ಕೊಂಡಿದ್ದೀರಿ. ನಿಮ್ಮ ರಸ್ತೆಗಳು ಹೈ ಕ್ಲಾಸ್ ಆಗಿದೆ, ನಮ್ಮ ರಸ್ತೆಗಳು ಥರ್ಡ್ ಕ್ಲಾಸ್ ಆಗೋಗಿದೆ. ನಾವು ಪ್ರತ್ಯೇಕ ರಾಷ್ಟ್ರ ಹೇಳ್ತೀವಿ ಅಂತ ಅವರೇನಾದ್ರೂ ಮಾತನಾಡಿದರೆ ನಮ್ಗೆ ಅಸ್ತಿತ್ವವೂ ಉಳ್ಕೊಳ್ಳಲ್ಲ. ರಾಷ್ಟ್ರದ ಪ್ರಶ್ನೆ ಬಹಳ ಸಲೀಸು. ನಾನು BSF ಕ್ಯಾಂಪ್ನಲ್ಲಿದ್ದೆ. ಕಮಾಂಡರ್ ಸಾಹೇಬ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ನರೇಂದ್ರ ಕಮಾಂಡರ್ ಸಾಹೇಬ್ರೆ, ಜನ ಎಷ್ಟು ಬೇಗನೆ ಪ್ರತ್ಯೇಕ ರಾಷ್ಟ್ರದ ಮಾತನಾಡ್ಬಿಡ್ತಾರೆ ಅಂದ್ರೆ ಮತ್ತೆ ಹೇಳ್ತೀನಿ, ಬಹಳ ಜನ ಇಲ್ಲ. ಕರ್ನಾಟಕದ 99.99% ಜನ ರಾಷ್ಟ್ರದ ಪರವಾಗಿರುವಂತವರು. ಯಾಕೆಂದ್ರೆ ನಮ್ಮ ಪೂರ್ವ ಪರಂಪರೆಯ ಹಾಗೆ ನಮ್ಮ ನಾಡಗೀತೆ ಯಾವುದು ಅಂದ್ರೆ ಜೈ ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತ. ಅಮ್ಮ ಕರ್ನಾಟಕ ಮಾತೆ, ಇದು ಭಾರತ ಮಾತೆಯ ಮಗಳು ಅನ್ನೋ ಕಾರಣಕ್ಕೋಸ್ಕರ ವಿಶೇಷವಾದ ಗೌರವ ಅಂತ. ಇಂಥ ಪರಂಪರೆಯನ್ನು ಕಟ್ಟಿಕೊಟ್ಟ ಈ ನಾಡಿನ ಜನ ಆ ಥರ ಎಕ್ಸ್ಟ್ರೀಮಿಸ್ಟ್ಗಳಾಗೋದು ಸಾಧ್ಯ ಇಲ್ಲ. ಒಂದಷ್ಟು ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಆದ್ರೆ ತುಂಬಾ ಚೆನ್ನಾಗಿ ಕೇಳಿದ್ರು, ಪ್ರತ್ಯೇಕ ರಾಷ್ಟ್ರ ಆದ್ಮೇಲೆ ಇಲ್ಲೊಂದು ಪ್ರತ್ಯೇಕವಾದ ಸೈನ್ಯ ಬೇಕು, ಪ್ಯಾರಾಮಿಲಿಟರಿ ಫೋರ್ಸ್ ಬೇಕು, ಎಲ್ಲಿಂದ ಬರಬೇಕು, ಏನ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಮಾತಾಡ್ತಾರೋ ಸುಮ್ಮನೆ ಹೇಳ್ತಿರ್ತಾರೋ. ಬಹಳ ಬಾರಿ ನಾನು ಏನ್ ಮಾತಾಡ್ತೀವಿ ಅಂತ ನಮ್ಗೆ ಅರ್ಥನೇ ಆಗಿರೋದಿಲ್ಲ. ಈ ಕಾರಣಕ್ಕೋಸ್ಕರ ನನ್ನ ಜೊತೆ ಹಂಚ್ಕೊಂಡೆ. ಇವತ್ತಿನ ದಿನ ಯುವ ಬ್ರಿಗೇಡ್ 2 ಪ್ರಮುಖವಾದ ಕೆಲಸ ಮಾಡ್ತೀವಿ. ನಾವು ಕೇಳ್ಕೊಂಡ್ವಿ, ನಾಡಿನಲ್ಲಿ ಕಾವೇರಿಯ ಕ್ರೈಸಿಸ್ ಇರ್ಬೇಕಾದ್ರೆ ಸುಪ್ರೀಂ ಕೋರ್ಟ್ ತನಗೆ ಇಷ್ಟ ಬಂದಂತೆ ಏನೋ ಒಂದಷ್ಟು ತೀರ್ಪುಗಳನ್ನ ಕೊಡ್ತಿರ್ಬೇಕಾದ್ರೆ, ನಾಡಿನ ಜನ ಇಷ್ಟೆಲ್ಲ ಹೋರಾಟ ಮಾಡ್ತಿರ್ಬೇಕಾದ್ರೆ ಪ್ರಧಾನಮಂತ್ರಿಯವರು ಮೆಕ್ಕನ್ನ ಹಾಯಿಸಬೇಕು ಅಂತ ನೆನ್ನೆ ರಾತ್ರಿ 12 ಗಂಟೆಗೆ ನಾವೆಲ್ಲ ಯುವ ಬ್ರಿಗೇಡ್ ನಿಶ್ಚಯ ಮಾಡಿ, ನಾನು ಫೇಸ್ಬುಕ್ ಅಲ್ಲಿ ಹಾಕೊಂಡು ಟ್ವಿಟರ್ ಅಲ್ಲಿ ಹಾಕೊಂಡು ಕಾವೇರಿ ಕ್ರೈ ಅನ್ನೋ ಹೆಸರಿನಲ್ಲಿ ನಾವು ಟ್ವೀಟ್ ಮಾಡಬೇಕು. ಪ್ರಧಾನಮಂತ್ರಿಯವರು ಕೇಳ್ಕೊಳ್ಬೇಕು, ನೀವು ಈ ಕಡೆ ಗಮನ ಹರಿಸಿ, ಸುಪ್ರೀಂ ಕೋರ್ಟ್ ಏನೋ ಹೇಳಿದೆ ನಾವು ಒಪ್ಕೊಳ್ತೀವಿ ಆಯ್ತು, ಆದ್ರೆ ಪ್ರಧಾನಮಂತ್ರಿಯಾಗಿ ಸಮಸ್ಯೆಯನ್ನು ಅರ್ಥೈಸಿಕೊಂಡು ನೀವು ಬನ್ನಿ ಅಂತ ಕೇಳ್ಕೊಳ್ಬೇಕು ಅಂತ ನಾವೆಲ್ಲ ತಗೊಂಡು ನಿಶ್ಚಯ ಮಾಡಿ ಯುವ ಬ್ರಿಗೇಡ್ನ ಹುಡುಗರು ಇವತ್ತು ಬೆಳಗ್ಗೆ 5:15 ನನಗಂತೂ ನಿಮ್ಮಲ್ಲಿ ಅನೇಕರು ಎದ್ದು ಇರಲಿಕ್ಕಿಲ್ಲ, 5:15 ಎದ್ದು ಮೊದಲನೇ ಟ್ವೀಟ್ ಶುರು ಮಾಡಿದ ಹುಡುಗ 10:10 ಬೆಳಗ್ಗೆ ರಾಷ್ಟ್ರೀಯ ಟ್ರೈನ್ ನಲ್ಲಿ ಟ್ರೈನ್ಸ್ ಮ್ಯಾಪ್ ಅಲ್ಲಿ ಟಾಪ್ 3ಗೆ ಕಾವೇರಿ ಕ್ರೈ
ಇವತ್ತು ನನಗೆ ಬಹಳ ಸಂತೋಷ ಇದೆ. ಬೆಳಗ್ಗೆ ನಾನು ಸೇರಿದಂತೆ ಹೆಚ್ಚು ಕಡಿಮೆ 60-70 ಜನ ಬೆಂಗಳೂರಿನ ಮಿಲಿಟರಿ ಮೆಮೋರಿಯಲ್ ಸೇರಿ ಅಲ್ಲಿ ಕ್ಲೀನ್ ಮಾಡಬೇಕು ಅಂತ ಹೋದ್ರೆ ಹಳೆಯ ವಾರ್ ಟ್ಯಾಕ್ಸ್ ಇತ್ತು, ವಾರ್ ಟ್ರಕ್ಸ್ ಇತ್ತು. ಆ ಟ್ರಕ್ಗಳೆಲ್ಲ ನೀರು ನೋಡಿ ಅದೆಷ್ಟೋ ಕಾಲ ಆಗಿತ್ತು. ನನ್ನ ಯುವ ಬ್ರಿಗೇಡ್ನ ತರುಣ ಮಿತ್ರರು ಆ ವಾರ್ ಟ್ಯಾಂಕ್ ಗಳನ್ನೆಲ್ಲ ಉಜ್ಜಿ ಸ್ವಚ್ಛ ಮಾಡ್ತಿರ್ಬೇಕಾದ್ರೆ ನಾನು ಹೇಳ್ತಿದ್ದೆ, ವಾರ್ ಟ್ಯಾಂಕ್ ಅನ್ನು ಓಡಿಸುವ ಭಾಗ್ಯವನ್ನು ಸಿಗಲಿಲ್ಲ, ಒರೆಸುವ ಭಾಗ್ಯ ಅದು ಬರುವಂತ ಕೊಟ್ಟಲ್ಲ, ಹೆಮ್ಮೆ ಮಾಡೋಣ ಬನ್ನಿ ಅಂತ. ಎಷ್ಟು ಖುಷಿ ಇದೆ ಅಂತಂದ್ರೆ ನನ್ನ ಮಿತ್ರ ರಾಜೇಶ್ ಹೇಳಿದಂತೆ ರಾಜ್ಯಾದ್ಯಂತ 30ಕ್ಕೂ ಹೆಚ್ಚು ಈ ತರದ ಸಮಾಧಿ ಸ್ಥಳಗಳನ್ನ, ಮೆಮೋರಿಯಲ್ಗಳನ್ನ, ಆ ಊರಿನ ಆ ನಾಡಿನ ಘನತೆಯ ಸಂಕೇತವಾಗಿರುವಂತಹ ಕ್ಷೇತ್ರಗಳನ್ನ ಸ್ವಚ್ಛ ಮಾಡಿ ಆನಂದದಿಂದಿದ್ದೀವಿ ನಾವು ಇವತ್ತು. ಯಾಕೆಂದರೆ ಗಲೀಜು ಮಾಡ್ಲಿಕ್ಕೆ ಎಲ್ಲರೂ ಇದ್ದಾರೆ, ಕ್ಲೀನ್ ಮಾಡ್ಲಿಕ್ಕೆ ಕೆಲವರಾದ್ರೂ ಇದ್ದೀವಿ ಅಂತ ತೋರಿಸುವಂತಹ ಸಂಕಲ್ಪ ಅಂತ. ನಮ್ಮ ಬಗ್ಗೆ ಯುವ ಬ್ರಿಗೇಡ್ನ ಬಗ್ಗೆ ನೂರಾರು ಮಾತುಗಳನ್ನ ಮುಚ್ಚಾಪಟ್ಟೆ ಯಾರಾದ್ರೂ ಮಾತಾಡಿದಾಗ ನನಗೆ ಇತ್ತೀಚೆಗೆ ಬೇಸರ ಅನ್ನಿಸ್ತಿಲ್ಲ. ಯಾಕೆ ಅಂತಂದ್ರೆ ಮಾತಾಡೋರು ಮಾತಾಡ್ತಾ ಇರ್ಲಿ, ನಾವು ಕೆಲಸ ಮಾಡೋಣ ಅನ್ನೋ ಸಂಕಲ್ಪದೊಂದಿಗೆ ಮಾಡ್ತಾ ಇರುವಂತ ಸಂಸ್ಥೆ ಅನ್ನುವಂತ ಹೆಮ್ಮೆ ನನಗಿದೆ. ಇರಲಿ, ನಾನು ವಿಚಾರಕ್ಕೆ ಬರ್ತೀನಿ. ಹೈದರಾಬಾದ್ ಸ್ವಾತಂತ್ರ್ಯ ಸಂಘರ್ಷ, ಇಲ್ಲಿ ಬಂದಿದ್ದಂತ ಕೆಲವು ಹೈದರಾಬಾದ್ ಕರ್ನಾಟಕ ಭಾಗದ ಮಿತ್ರರು ನನಗೆ ಹೇಳ್ತಿದ್ರು, ಬಹಳ ಖುಷಿ ಸರ್, ನಾವೆಲ್ಲರೂ ನಮ್ಮ ಊರಲ್ಲಿ ಇದನ್ನ ಆಚರಣೆ ಮಾಡ್ತಾ ಇದ್ವಿ, ನೀವು ಇಲ್ಲಿಗೆ ಬಂದು ಈ ಬೆಂಗಳೂರಿನ ಜನರು ಕೂಡ ಈ ಕಥೆಯನ್ನ ಕೇಳುವಂತೆ ಮಾಡಿದ್ದೀರಲ್ಲ ಅಂತ ಬಹಳ ಸಂತೋಷ ಅಂತ. ಬರೀ ಬೆಂಗಳೂರಿನ ಜನ ಮಾತ್ರ ಅಲ್ಲ, ಈ ಕಾರ್ಯಕ್ರಮ ಹೈದರಾಬಾದ್ ಮುಕ್ತಿ ಸಂಘರ್ಷದ ದಿವಸವೇ ಸೆಪ್ಟೆಂಬರ್ 15ಕ್ಕೆ ಮಂಗಳೂರಲ್ಲಾಯ್ತು. 18ಕ್ಕೆ ಇಲ್ಲಿ ಆಗ್ಬೇಕಾಗಿತ್ತು, ಆದ್ರೆ ಕಾರಣಾಂತರಗಳಿಂದ, ಪರ್ಮಿಷನ್ ನ ಕೊರತೆಯ ಕಾರಣದಿಂದಾಗಿ, ಬೇರೆ ಬೇರೆ ಕಾರಣಗಳಿಂದಾಗಿ 18ಕ್ಕೆ ಮಾಡ್ಲಿಕ್ಕಾಗಲಿಲ್ಲ. ಅಕ್ಟೋಬರ್ 7 ಫಿಕ್ಸ್ ಮಾಡ್ಕೊಂಡ್ವಿ. ಆದ್ರೆ ಮಿತ್ರರೇ, ಯಾವ ಹೈದರಾಬಾದ್ ಸಂಘರ್ಷದ ಕಥನದಲ್ಲಿ, ಯಾವ ಹೈದರಾಬಾದ್ನ ಹೋರಾಟದಲ್ಲಿ, ಮುಕ್ತಿಯ ಹೋರಾಟದಲ್ಲಿ ಪ್ರಾಣ ಕೊಟ್ಟರು ಅನೇಕರು, ಅಂತವರಿಗೆಲ್ಲ ಗೌರವದ ಸಮರ್ಪಣೆ ಮಾಡುವಂತ ಶ್ರೇಷ್ಠ ಅವಕಾಶ ಇವತ್ತು ಯುವ ಬ್ರಿಗೇಡ್ಗೆ ಸಿಕ್ಕಿದೆ ಮತ್ತು ಅದನ್ನು ನಾವೆಲ್ಲರೂ ಆಚರಿಸ್ತಾ ಇದ್ದೀವಿ ಅನ್ನೋದು ನನ್ನ ಪಾಲಿಗೂ ಅತ್ಯಂತ ಹೆಮ್ಮೆಯ ಸಂಗತಿ. ಯಾಕೆ ಇದನ್ನು ಹೇಳ್ತೀನಿ ಅಂತಂದ್ರೆ, ದಕ್ಷಿಣ ಕರ್ನಾಟಕದ ಯಾವ ಸಮಸ್ಯೆ ಇದ್ರೂ ಕೂಡ ಉತ್ತರ ಕರ್ನಾಟಕ ಅದಕ್ಕೆ ಸೂಕ್ತವಾಗಿ ಪ್ರತಿಸ್ಪಂದಿಸುತ್ತೆ. ಕಾವೇರಿಯ ಗಲಾಟೆ ಇದ್ದಾಗ ಉತ್ತರ ಕರ್ನಾಟಕವು ಅದಕ್ಕೆ ಸೂಕ್ತವಾಗಿ ಪ್ರತಿಸ್ಪಂದಿಸುತ್ತೆ. ನೀವು ದಕ್ಷಿಣ ಕರ್ನಾಟಕದಲ್ಲಿ ಯಾವುದೋ ಒಂದು ಸಣ್ಣ ವಿಚಾರ ತೆಗೆದುಕೊಂಡು ಬನ್ನಿ, ಉತ್ತರ ಕರ್ನಾಟಕದಲ್ಲಿ ಅದರ ಪ್ರತಿಫಲನ ಆಗುತ್ತೆ. ಆದ್ರೆ ಉತ್ತರ ಕರ್ನಾಟಕದ ಯಾವ ಸಂಗತಿಗೂ ನಾವು ದಕ್ಷಿಣ ಕರ್ನಾಟಕದಲ್ಲಿ ಪ್ರತಿಫಲನಗೊಳಿಸುವಂತ ಪರಿಸ್ಥಿತಿಯೇ ನಿರ್ಮಾಣ ಆಗಿರಲಿಲ್ಲ. ಆದ್ರೆ ಇತ್ತೀಚೆಗೆ ಮಹಾದಾಯಿ ಇಶ್ಯೂ ಆದಾಗ, ಇಡೀ ಕರ್ನಾಟಕ ಬಂದಾದಾಗ ಬೆಂಗಳೂರು ಕೂಡ ಸೂಕ್ತವಾಗಿ ಪ್ರತಿಸ್ಪಂದಿಸ್ತಲ್ಲ. ಆ ಭಾಗದ ಜನ ಎಷ್ಟು ಖುಷಿ ಪಟ್ಟಿದ್ರು ಅನ್ನೋದು ನನಗೂ ತುಂಬಾ ಚೆನ್ನಾಗಿ ಗೊತ್ತು. ನಾನು ಗುಲ್ಬರ್ಗಾದಲ್ಲಿರುವಂತಹ ನಮ್ಮ ಮಿತ್ರರಿಗೆ, ಕಲಬುರಗಿಯಲ್ಲಿರುವಂತಹ ನಮ್ಮ ಮಿತ್ರರಿಗೆ ಹೇಳಿದೆ, ನಾವು ಹೈದರಾಬಾದ್ ಕರ್ನಾಟಕದ ಅಥವಾ ಹೈದರಾಬಾದ್ನ ಸ್ವಾತಂತ್ರ್ಯ ಸಂಘರ್ಷದ ಕಥನವನ್ನ ಬೆಂಗಳೂರಲ್ಲಿ ಮಾಡ್ತೀವಿ ಅಂತ ಕೇಳಿದಾಗ ಅವ್ರು ಎಷ್ಟು ರೋಮಾಂಚಿತ ಆಗ್ಬಿಟ್ರು ಅಂದ್ರೆ, 18ನೇ ತಾರೀಕು ನನಗೆ ಗುಲ್ಬರ್ಗಕ್ಕೆ ಕಲಬುರಗಿ ಬರಬೇಕು ಅಂತ ಕೇಳಿಕೊಂಡಿದ್ರು. ಅವ್ರು ಹೇಳಿದ್ರು, ನಮ್ಮ ಕಾರ್ಯಕ್ರಮ ಬರೋಕ್ಕಿಂತ ಆ ಕಾರ್ಯಕ್ರಮವೇ ದೊಡ್ಡದ್ದು ಸರ್, ಯಾಕಂದ್ರೆ ಇಡೀ ರಾಜ್ಯಕ್ಕೆ ನಾವೆಷ್ಟು ಸಂಕಟ ಪಟ್ಟಿದ್ದೀವಿ ಅಂತ ಗೊತ್ತಾಗಬೇಕಾಗಿದೆ, ದಯಮಾಡಿ ಆ ಕಾರ್ಯಕ್ರಮ ಮಾಡಿ, ನಮ್ಮ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬಂದರೂ ಪರವಾಗಿಲ್ಲ ಅಂತ ಹೇಳುವಂತ ಹೃದಯ ಅವರಿಗಿತ್ತಲ್ಲ. ಯಾಕಿತ್ತು ಅಂತಂದ್ರೆ ಉತ್ತರ ಕರ್ನಾಟಕ ಒಂಥರ ವಿಚಿತ್ರವಾದ ಭೂಮಿ, ಯಾವುದೋ ತಮಾಷೆ ಮಾಡ್ತಿರ್ತೀನಿ, ಅಲ್ಲಿನ ಮಣ್ಣು ಕಪ್ಪು, ಹೃದಯ ಮಾತ್ರ ಬಂಗಾರವಾಗಿರುವಂತದ್ದು. ಆ ಬಂಗಾರದ ಹೃದಯವನ್ನ ಪರಿಚಯಿಸಿಕೊಳ್ಳುವಂತ ಪ್ರಯತ್ನ. ನನಗೂ ಹೈದರಾಬಾದ್ ಮುಕ್ತಿ ಸಂಘರ್ಷದ ಪರೀಕ್ಷೆಗೆ ದೇವರಾಣಿಗಳು ಇರಲಿಲ್ಲ, ನನಗಷ್ಟೇ ಅಲ್ಲ, ಈ ನಾಡಿನ ಅನೇಕರಿಗೂ ಇರಲಿಲ್ಲ. ನನಗೊಂದಿನ ಬೀದರ್ನ ಒಬ್ಬ ಸಂತರು ಸೆಪ್ಟೆಂಬರ್ 17ಕ್ಕೆ ನಮ್ಮೊಂದು ಸ್ವಾತಂತ್ರ್ಯೋತ್ಸವ ಇದೆ ಬನ್ನಿ ಅಂತ ಕರೆದು, ನನಗೆ ಬಹಳ ವಿಚಿತ್ರ ಅನಿಸ್ತು. ಆಗಸ್ಟ್ 15ಕ್ಕೆ ಬೆಳಗಿನ ಜಾವ ನಾವೆಲ್ಲರೂ ತಿರಂಗ ಹಾರಿಸಿ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ, ಚೆನ್ನಾಗಿ ಗೊತ್ತಿದೆ ಎಲ್ರಿಗೂ. ಆದ್ರೆ ಇವರು ಸೆಪ್ಟೆಂಬರ್ 17ಕ್ಕೆ ಹೆಂಗ್ ಮಾಡ್ತಾರೆ ಅಂತ ಆಶ್ಚರ್ಯ. ಹೇಗೆ ಬೆಂಗಳೂರಿನಲ್ಲಿ ಚೌತಿಯನ್ನ, ಗಣೇಶೋತ್ಸವವನ್ನ 3 ತಿಂಗಳಲ್ಲಿ ಯಾವಾಗ ಬೇಕಿದ್ರು ಮಾಡಬಹುದು ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದೀವೋ, ಹಾಗೆ ಸ್ವಾತಂತ್ರ್ಯೋತ್ಸವನ್ನ ಯಾವಾಗ ಬೇಕಿದ್ರು ಮಾಡಬಹುದು ಅಂತ ತಿಳ್ಕೊಂಡಿದ್ದಾರೆ ಅನ್ನೋದು ಅನ್ಕೊಂಡೆ. ನಾನು ಅನ್ಕೊಂಡೆ ಅವತ್ತಲ್ಲಿ ಹೋಗ್ಬೇಕಾದಾಗ ಏನು ಅಂತ ವಿಚಾರಿಸಿಕೊಂಡ್ಮೇಲೆ ಗೊತ್ತಾಯ್ತು, ನಮಗೆಲ್ಲ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂದರೆ ಕರ್ನಾಟಕದ 3 ಜಿಲ್ಲೆಗಳಿಗೆ, ಇವತ್ತು 4 ಜಿಲ್ಲೆ ಅಂತ ಕರೀಬೋದನ್ನ, ಬೀದರ್, ಕಲಬುರಗಿ, ರಾಯಚೂರು, ಇವತ್ತು ಸೇರಿಸೋದಾದ್ರೆ ಯಾದಗಿರಿ, ಇಟ್ಟನ್ನು ಸೇರಿಸಿದ್ರೆ ಈ ಜಿಲ್ಲೆಗಳಿಗೆ ಆಗಸ್ಟ್ 15ಕ್ಕೆ ಸ್ವಾತಂತ್ರ್ಯ ಬಂದೇ ಇರಲಿಲ್ಲ. ಯಥಾಸ್ಥಿತಿ ಒಪ್ಪಂದದ ಪ್ರಕಾರ ಆಗಸ್ಟ್ 15ಕ್ಕೆ ಅವರಿನ್ನೂ ಯಥಾಸ್ಥಿತಿಯಲ್ಲೇ ಇದ್ರೆ ಹೊರತು ಅವರು ಭಾರತದೊಳಗೆ ಸೇರ್ಕೊಂಡೇ ಇರಲಿಲ್ಲ. ಅವರು ಭಾರತಕ್ಕೆ ನಿಜಾಮನ ಕಪಿಮುಕ್ತಿಯಿಂದ ಮುಕ್ತಿಗೊಂಡು ಸೇರ್ಕೊಂಡಿದ್ದು 1948ರ ಆ ಸೆಪ್ಟೆಂಬರ್ 17ನೇ ತಾರೀಕು, 1 ವರ್ಷ 1 ತಿಂಗಳು 2 ದಿನಗಳ ನಂತರ ಇವರನ್ನು ಭಾರತಕ್ಕೆ ಸೇರ್ಕೊಂಡ್ರು. ನನಗೆಲ್ಲ ಬಹಳ ಆಶ್ಚರ್ಯ ಆಯಿತು. ನಮ್ಮ
ನಮ್ಮಲ್ಲಿ ಅನೇಕರಿಗೆ ಈಗ ಅಚ್ಚರಿ ಆಗ್ತಿರ್ಬೋದು, ಏನು ವಿಚಿತ್ರವಾಗಿದೆ ಇದು ಅಂತ. ಇನ್ನೊಂದು ಹೆಜ್ಜೆ ಮುಂದೆ ನೀವು ಹೇಳಬೇಕು ಅಂದ್ರೆ ಮಿತ್ರರೇ, ಸ್ವಾತಂತ್ರ್ಯ ಬಂದು 11 ವರ್ಷಗಳ ನಂತರ ಗೋವಾ ರಾಜ್ಯ ಪೋರ್ಚುಗೀಸರಿಂದ ಮುಕ್ತಿ ಹೊಂದಿ ಭಾರತಕ್ಕೆ ಸೇರಿಕೊಳ್ತು ಅನ್ನೋದು ಅನೇಕರಿಗೆ ಇಂದಿಗೂ ಗೊತ್ತಿಲ್ಲ ಅನ್ನೋದು ದುರ್ದೈವದ ಸಂಗತಿ. ಈ ಸ್ವಾತಂತ್ರ್ಯ ಸಂಘರ್ಷ ಅಕಸ್ಮಾತ್ ನಡೀದೇ ಹೋಗಿದ್ರೆ, ಅಕಸ್ಮಾತ್ ಹೈದರಾಬಾದ್ ಭಾರತದೊಂದಿಗೆ ಸೇರಿಕೊಳ್ಳದೆ ಹೋಗಿದ್ರೆ ಪರಿಸ್ಥಿತಿ ಏನಾಗಿರ್ತಿತ್ತು ಅಂತ ನಾನು ಯಾವಾಗಲೂ ಯೋಚನೆ ಮಾಡ್ತಿರ್ತೀನಿ. ಹೈದರಾಬಾದ್ ಭಾರತದೊಂದಿಗೆ ಸೇರಿಕೊಳ್ಳದೆ ಹೋಗಿದ್ರೆ ಹೈದರಾಬಾದ್ ಅಕ್ಷರಶಃ ಒಂದು ಪಾಕಿಸ್ತಾನದಂತ ಮತ್ತೊಂದು ರಾಷ್ಟ್ರವಾಗಿರ್ತಿತ್ತು. ಹೇಗೆ ಪಾಕಿಸ್ತಾನ ಕಾಶ್ಮೀರದ ಪಕ್ಕದಲ್ಲಿ, ಪಂಜಾಬಿನ ಪಕ್ಕದಲ್ಲಿ ನಮಗೆ ಕಿರಿಕಿರಿ ಮಾಡಿಕೊಂಡು ಆಳ್ತಾ ಇದೆಯೋ, ಹೇಗೆ ಬಾಂಗ್ಲಾದೇಶ ಪಶ್ಚಿಮ ಬಂಗಾಳಕ್ಕೆ, ಅಸ್ಸಾಮಿಗೆ ನುಸುಳಿಸುವ ಮೂಲಕ ತನ್ನ ಪ್ರಜೆಗಳನ್ನು ನುಸುಳಿಸುವ ಮೂಲಕ ಕಾಡ್ತಾ ಇದೆಯೋ, ಹಾಗೆ ಕರ್ನಾಟಕದ ಪಕ್ಕದಲ್ಲೇ ಕರ್ನಾಟಕದ 3 ಜಿಲ್ಲೆಗಳನ್ನ ಕಿತ್ತುಕೊಂಡು ಒಂದು ಪಾಕಿಸ್ತಾನ ನಿರ್ಮಾಣ ಆಗಿರ್ತಿತ್ತು. ಭಾರತದ ಹೆಗಲ ಮೇಲೆ 2 ಪಾಕಿಸ್ತಾನ, ಭಾರತದ ಕಂಕುಳಲ್ಲಿ ಒಂದು ಪಾಕಿಸ್ತಾನ ಇರ್ತಿತ್ತು ಅನ್ನೋದನ್ನ ನೀವು ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈ ಕಂಕುಳಲ್ಲಿರುವಂತಹ ಪಾಕಿಸ್ತಾನ ಏನ್ ಮಾಡಿರುವುದಿತ್ತು ಅಂತಂದ್ರೆ, ಈ ಕಂಕುಳಲ್ಲಿರುವಂತಹ ಹೈದರಾಬಾದ್ ಅನ್ನುವಂತಹ ಪಾಕಿಸ್ತಾನ ನಿಧಾನವಾಗಿ ಕರ್ನಾಟಕದೊಳಗೆ ನುಸುಳುತ್ತಾ ಕರ್ನಾಟಕದೊಳಗೆ ತನಗೆ ಬೇಕಾಗಿರುವ ಜಾಗಗಳನ್ನ ಆಕ್ರಮಿಸಿಕೋಬೇಕು ಅಂತ ಇಲ್ಲಿ ತನ್ನ ಜನರನ್ನ ನುಸುಳಿಸುವಂತೆ ಮಾಡಿ ಪ್ರತಿನಿತ್ಯ ಕರ್ನಾಟಕ ಕಣ್ಣೀರಿಡುವಂತೆ ಮಾಡುವಂತ ಪರಿಸ್ಥಿತಿ ಇತ್ತು. ಅದರಿಂದ ನಮ್ಮನ್ನ ಕಾಪಾಡಿದ ವ್ಯಕ್ತಿ ಯಾರಾದರೂ ಬಿಟ್ಟರೆ ಅದು ಸರ್ದಾರ್ ಪಟೇಲ್ ಅನ್ನೋ ಕಾರಣದಿಂದ ಸರ್ದಾರ್ ಪಟೇಲ್ ಸ್ಮರಿಸಿಕೊಳ್ಳಬೇಕು ಅಂತ. ಹೈದರಾಬಾದ್ ಸಂಗತಿಗೆ ಹೋಗೋಕ್ಕಿಂತ ಮುಂಚೆ ಸ್ವಾತಂತ್ರ್ಯದ ಹೊತ್ತಿನ ಕೆಲವು ಸಂಗತಿಗಳ ಜೊತೆ ಹಂಚಿಕೋಬೇಕು. ನಾನು ಸ್ವಾತಂತ್ರ್ಯದ ಕಾಲಘಟ್ಟ ಬಹಳ ವಿಚಿತ್ರವಾಗಿತ್ತು. 1945 ಆಸ್ಪಾಸ್ನಲ್ಲಿ ಕಾಂಗ್ರೆಸ್ಸಿನ ಅಧ್ಯಕ್ಷರು ಯಾರಾಗ್ತಾರೋ ಅವರೇ ಮುಂದಿನ ಪ್ರಧಾನಿ ಆಗ್ತಾರೆ ಎನ್ನುವಂತ ಕಲ್ಪನೆ ಎಲ್ರಿಗೂ ಇತ್ತು. ಸಹಜವಾಗಿರುವಂತಹ ಸಂಗತಿ ಇದು. ಹೀಗಾಗಿ ಅಧ್ಯಕ್ಷ ಗಾದಿಗೆ ತುಂಬಾ ದೊಡ್ಡ ಪೈಪೋಟಿ ನಡೆದಿತ್ತು. ವರ್ಕಿಂಗ್ ಕಮಿಟಿಯನ್ನೆಲ್ಲ ಕೂತ್ಕೊಂಡು ಮುಂದಿನ ಅಧ್ಯಕ್ಷರು ಯಾರಾಗಬೇಕು ಅಂತ ವೋಟಿಂಗ್ ಮಾಡಿದ್ರು. ಆ ವೋಟಿಂಗ್ ಅಲ್ಲಿ 3 ಜನ ಕ್ಯಾಂಡಿಡೇಟ್ಸ್ ಅಲ್ಲಿ 2 ಪ್ರಬಲವಾದ ಕ್ಯಾಂಡಿಡೇಟ್ಗಳು, ಒಬ್ರು ಸರ್ದಾರ್ ಪಟೇಲ್ರು, ಮತ್ತೊಬ್ರು ಜವಾಹರ್ಲಾಲ್ ನೆಹರು. ಜವಾಹರ್ಲಾಲ್ ನೆಹರು ಅವರಿಗೆ ವೋಟೇ ಬಿಟ್ಟಿರಲಿಲ್ಲ. ಎಲ್ಲರೂ ಸರ್ದಾರ್ ಪಟೇಲ್ ಅಧ್ಯಕ್ಷರಾಗಬೇಕು, ಮುಂದಿನ ಪ್ರಧಾನಿ ಸರ್ದಾರ್ ಪಟೇಲ್ ಆಗಬೇಕು ಅಂತ ಸ್ಪಷ್ಟ ನಿರ್ಣಯವನ್ನ ವರ್ಕಿಂಗ್ ಕಮಿಟಿ ಹೇಳಿ ಮುಗಿಸಿತ್ತು. ಸರ್ದಾರ್ ಪಟೇಲ್ ಭಾರತದ ಪ್ರಧಾನಿ ಆಗಬೇಕು ಅಂತ. ಆದ್ರೆ ದುರ್ದೈವ, ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿಯವರು ಬಳಿ ಹೋದರು. ಇವತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿ. ಮಹಾತ್ಮ ಗಾಂಧೀಜಿಯವರ ಜೀವನದ ಬಹುಶಃ ಬಹುದೊಡ್ಡ ತಪ್ಪು ನಡೆಯುವುದನ್ನ ಇವತ್ತು ನಾನಿಲ್ಲಿ ನೆನಪಿಸಿಕೊಳ್ಳಲೇಬೇಕು. ಮಾನಿಟರ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಮಾಡಲ್ಲ, ಸ್ವಲ್ಪ ತಿಳಿಸಿ ಮಾನಿಟರ್, ನಾನು ಹೇಳ್ತಿಲ್ಲ. ಜವಾಹರ್ಲಾಲ್ ನೆಹರು ಸರ್ದಾರ್ ಪಟೇಲ್ರು ಜವಾಹರ್ಲಾಲ್ ನೆಹರುಗಳಿಗೆ ಜವಾಹರ್ಲಾಲ್ ನೆಹರು ಮತ್ತು ಸರ್ದಾರ್ ಪಟೇಲ್ರು ಮಹಾತ್ಮ ಗಾಂಧೀಜಿಗಳಿಗೆ ಹೋಗುವುದಂತೆ. ಮಹಾತ್ಮ ಗಾಂಧೀಜಿ ವರ್ಕಿಂಗ್ ಕಮಿಟಿಯ ರಿಪೋರ್ಟ್ ಅನ್ನು ತೆಗೆದು ಜವಾಹರ್ಲಾಲ್ ನೆಹರು ಕೈಯಲ್ಲಿಟ್ಟರು. ಅದರಲ್ಲಿ ಬರೆದಿದ್ದು, ಮುಂದಿನ ಅಧ್ಯಕ್ಷರಾಗಬೇಕು ಅಂತ ಯಾರಾಗಬೇಕು ಅಂತ ನಿಶ್ಚಯ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದು ನಿರ್ವಿವಾದವಾಗಿ ಸರ್ದಾರ್ ಪಟೇಲ್ ಆಗಬೇಕು ಅಂತ ನಿಶ್ಚಯ ಆಗಿದೆ ಅಂತ ಬರೆದಿದ್ದನ್ನ ಅವ್ರು ಕೈ ಕೊಟ್ಟರೆ ಜವಾಹರ್ಲಾಲ್ ನೆಹರು ಅದನ್ನು ನೋಡಲೇ ಇಲ್ಲ. ಜವಾಹರ್ಲಾಲ್ ನೆಹರು ತಾನು ಪ್ರಧಾನಿ ಆಗಬೇಕು ಅಂತ ಚಿಕ್ಕ ಮಕ್ಕಳಂತೆ ರಕ್ಷೆ ಹಿಡಿದು ಕೂತಿದ್ರು ಅಂತ ಇತಿಹಾಸ. ಮಹಾತ್ಮ ಗಾಂಧೀಜಿ ಪಕ್ಕದಲ್ಲಿದ್ದ ಸರ್ದಾರ್ ಪಟೇಲ್ರಿಗೆ ಒಂದು ಚೀಟಿ ಬರೆದುಕೊಟ್ರಂತೆ, ನೀನು ಕಣದಿಂದ ಹಿಂದೆ ಸರಿ ಅಂತ ಬರ್ಕೊಟ್ರು. ಸರ್ದಾರ್ ಪಟೇಲ್ರಿಗೆ ಮಹಾತ್ಮ ಗಾಂಧೀಜಿ ಅಂತಂದ್ರೆ ಜೀವ. ಸರ್ದಾರ್ ಪಟೇಲ್ ಹೇಳಿದ್ರು, ನೀವೇನ್ ಹೇಳ್ತೀರೋ ಅದನ್ನು ಕೇಳಲಿಕ್ಕೆ ನಾನು ಸಿದ್ಧನಿದ್ದೀನಿ ಅಂತ. ಆ ಕ್ಷಣಕ್ಕೇನೆ ಪ್ರಧಾನಿ ಪಟ್ಟದ ಆ ಜಾತಿಯಿಂದ ಪಕ್ಕಕ್ಕೆ ಬಂದು ನಿಂತ್ಕೊಂಡ್ರು. ಆದ್ರೆ ಮಹಾತ್ಮ ಗಾಂಧೀಜಿ ಆರ್ಡಿನರಿ ಮನುಷ್ಯ ಅಲ್ಲ, ಎಷ್ಟು ಬುದ್ಧಿವಂತರು ಅಂತಂದ್ರೆ ಅವನು ಪ್ರಧಾನಿಯಾಗಿರ್ಲಿ, ನೀನು ಈ ರಾಷ್ಟ್ರದ ಗೃಹ ಸಚಿವನಾಗಿ ಈ ದೇಶವನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕು. ಯಾಕೆಂದ್ರೆ ಯಾವ ಗೃಹ ಸಚಿವನೋ ಅವನಿಗೆ ಇಡೀ ರಾಷ್ಟ್ರ ಇರುತ್ತೆ ಅನ್ನೋದನ್ನ ನೆನಪಿಟ್ಟು ಅನ್ನೋ ಎಚ್ಚರಿಕೆಯನ್ನ ಸರ್ದಾರ್ ಪಟೇಲ್ರಿಗೆ ಕೊಟ್ಟು ಗೃಹ ಸಚಿವರನ್ನ ಮಾಡಿಕೊಳ್ಳೋಣ. ಅಕಸ್ಮಾತ್ ಏನಾದ್ರು ಸರ್ದಾರ್ ಪಟೇಲ್ ಗೃಹ ಸಚಿವರಾಗಿದ್ರೆ ಹೋಗಿದ್ರೆ ಈ ದೇಶ ಆಗ ನನ್ನ ಮಿತ್ರ ರಾಜೇಶ ಹೇಳಿದಂತೆ ಹಿಂದೂಸ್ತಾನ ಪಾಕಿಸ್ತಾನದಷ್ಟು ಚಿಕ್ಕದಾಗಿರ್ತಿತ್ತು, ಪಾಕಿಸ್ತಾನ ಹಿಂದೂಸ್ತಾನದಷ್ಟು ಅಗಾಧವಾಗಿ ಬೆಳೆದಿತ್ತು. ಸ್ವಾತಂತ್ರ್ಯದ ಹೊತ್ತು ಬಂದಾಗ ನನಗೆ ಗದ್ದೆ ಕೇಳಿದಾಗೆಲ್ಲ ಬಹಳ ವಿಚಿತ್ರ ಅಂತ ಅನ್ಸುತ್ತೆ. ಹಿಂದೂಸ್ತಾನ ಮತ್ತು ಪಾಕಿಸ್ತಾನ 2 ರಾಷ್ಟ್ರ ಡಿವೈಡ್ ಆಗಬೇಕು ನಿಶ್ಚಯ ಆಯಿತು. ಮೌಂಟ್ ಬ್ಯಾಟನ್ ಅವನ ಜೀವನದ ಪುಸ್ತಕದಲ್ಲಿ ಬರ್ಕೊಳ್ತಾನೆ, ನಾನು ಇಡೀ ಕಾಂಗ್ರೆಸ್ಸಿನ ಎಲ್ಲ ಜೊತೆಗೆ ಯಾವ ಚರ್ಚೆ ಬೇಕಿದ್ರು ಮಾಡಬಲ್ಲವನಾಗಿದ್ದೆ. ಆದ್ರೆ ಡಿವಿಷನ್ ನ ಚರ್ಚೆಯನ್ನ ಸರ್ದಾರ್ ಪಟೇಲ್ ಜೊತೆ ಮಾಡುವಂತ ಧೈರ್ಯ ಮಾತ್ರ ನನಗೆ ಯಾವಾಗಲೂ ಇರಲಿಲ್ಲ ಅಂತ ಮೌಂಟ್ ಬ್ಯಾಟನ್ ತಿಳ್ಕೊಂಡಿದ್ದಾನೆ.
ಮೌಂಟ್ ಬ್ಯಾಟನ್ ಸರ್ದಾರ್ ಪಟೇಲ್ ಕೂರಿಸ್ಕೊಂಡ. ಸರ್ದಾರ್ರೆ, ಭಾರತವನ್ನ ಡಿವೈಡ್ ಮಾಡಬೇಕು ಅಂತ ನಿಶ್ಚಯ ಆಗಿದೆ, 2 ಭಾಗ ಆಗಬೇಕು ಅಂತ ನಿಶ್ಚಯ ಆಗಿದೆ, ನೀವು ಒಬ್ಬರು ಹೂ ಅಂತ ಹೇಳೋದನ್ನು ಕಾಯ್ತಾ ಇದ್ದೀರಿ ಅಂತ ಹೇಳಿದ್ರು. ಸರ್ದಾರ್ ಪಟೇಲ್ ಸಾಧ್ಯವೇ ಇಲ್ಲ ಅನ್ನೋದನ್ನು ಕರೆಕ್ಟ್ ಆಗಿ ಒಪ್ಪಿಸಿದ್ರು. ಅದಾದ್ರೂ ಮೌಂಟ್ ಬ್ಯಾಟನ್ ಕೇಳ್ತಿಲ್ಲ ಅಂತಂದಾಗ ಸರ್ದಾರ್ ಪಟೇಲ್ ಕೊನೆಯಲ್ಲಿ ಹೇಳಿದ್ರು, ನಾನೊಬ್ಬ ಹೇಳ್ಬಿಡಾಗತ್ತೇನು, ಕಾಂಗ್ರೆಸ್ನ ಕಮಿಟಿ ಇದೆ, ಈ ಕಮಿಟಿಯವರೆಲ್ಲ ನಿಶ್ಚಯ ಮಾಡಬೇಕು, ಅವರೆಲ್ಲರೂ ಒಪ್ಪಿಕೊಂಡ ನಂತರ ನಾನು ಹೂ ಅಂತ ಹೇಳ್ತೀನಿ, ಮೊದಲು ಅವರನ್ನು ಒಪ್ಪಿಸ್ತೀನಿ ಅಂತ ಹೇಳಿ ಸರ್ದಾರ್ ಪಟೇಲ್ ಮುಂದಿದ್ದಾಗ ಮೌಂಟ್ ಬ್ಯಾಟನ್ ಕೂತಿ ಕಚೇರಿಯನ್ನು ಎತ್ತಿಟ್ಕೊಂಡ್ರಂತೆ. ನನಗೆ ಈ ಚಿತ್ರಣ ಯಾವಾಗಲೂ ಕಣ್ಮುಂದೆ ಬರುತ್ತೆ. ತಾವು ಹಾಕೊಂಡಿದ್ದ ಫೋಟೋ ಹಿಂಗೆ ತೆಗೆದಂತ ಪಕ್ಕಕ್ಕೆ ಅದರೊಳಗೆ ಒಂದು ಎನ್ವಲಪ್ ಇಟ್ಟು ಆ ಎನ್ವಲಪ್ ತೋರಿಸಿ ಹೇಳ್ತಾರೆ ಮೌಂಟ್ ಬ್ಯಾಟನ್, ನಿಮ್ ಇಡೀ ಕಾಂಗ್ರೆಸ್ ಕಮಿಟಿ ನನ್ನ ಜೇಬಲ್ಲಿ ಕೂತಿದೆ, ನೀವು ಒಬ್ಬರೇ ಬರೆದಿರೋದು, ನೀವು ಒಂದೇ ದೇಶ ಡಿವೈಡ್ ಮಾಡಿ. ಹೇಗಿರುವುದು ಸರ್ದಾರ್ ಪಟೇಲ್ ಕಲೆ ಯೋಚನೆ ಮಾಡಿ. ಸರ್ದಾರ್ ಪಟೇಲ್ ಗಾಬರಿ ಹಾಕೊಂಡ್ರು, ಮುಂದೇನ್ ಮಾತಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಸರ್ದಾರ್ ಪಟೇಲ್ ಅಲ್ಲಿಂದ ಎದ್ಬಂದ್ರು. ಆದ್ರೆ ಮೌಂಟ್ ಬ್ಯಾಟನ್ ಜೊತೆಗೆ ಒಂದು ಮಾತನ್ನು ಅವ್ರು ಹೇಳಿ ಬಂದ್ರು, ಬರಬೇಕಾದ್ರೆ ದೇಶ ಡಿವೈಡ್ ಆಗ್ಬೇಕಾದ್ರೆ. ಆದ್ರೆ ದೇಶದಲ್ಲಿ 565 ಸಂಸ್ಥಾನಗಳಿದ್ವು. ಅವ್ರು ಹೇಳಿದ್ರು, ನನಗೆ ಫ್ರೂಟ್ ಬ್ಯಾಸ್ಕೆಟ್ ನಲ್ಲಿ ಅಷ್ಟು ಹಣ್ಣುಗಳು ಬೇಕು, ಒಂದು ಸಂಸ್ಥಾನ ಕೂಡ ನಮ್ಮಿಂದ ಆಚೆ ಇದ್ದರೆ ನಾನು ಡಿವಿಷನ್ ಒಪ್ಪಿಕೊಳ್ಳಲ್ಲ ಅಂತ ಸರ್ದಾರ್ ಪಟೇಲ್ ತಾಕೀತು ಮಾಡಿದ್ರು. ಸರ್ದಾರ್ ಪಟೇಲ್ ನಿಶ್ಚಯ ಮಾಡಿದ್ರು ಯಾವ ಭಾಗ ಹೋಗ ಇರಬೇಕು, ಯಾವ ಭಾಗ ಅಲ್ಲಿ ಹೋಗ್ಬೇಕು ಅಂತ. ಅವರೆಲ್ಲರೂ ಕೂತ್ಕೊಂಡು ಒಂದು ಇಮ್ಯಾಜಿನರಿ ಲೈನ್ ಎಳೆದು ಇದು ಪಾಕಿಸ್ತಾನ, ಹಿಂದೂಸ್ತಾನ ಅಂತ ಹೇಳಿ ಓವರ್ನೈಟ್ ಡಿವೈಡ್ ಮಾಡಬೇಕು. ಒಂದು ಕಂಡೀಷನ್ ಈ ದೇಶದಲ್ಲಿ ಇರುವಂತ ಎಲ್ಲ ರಾಜರುಗಳಿಗೆ ಹೇಳಲಾಯಿತು. ರಾಜರುಗಳು ಅನೇಕ ಇದ್ರು, ಪಾಟ್ಯಾರದವರು ಇದ್ರು, ಬಿಕಾನೇರ್ನವರು ಇದ್ರು, ಮೈಸೂರಿನವರು ಇದ್ರು, ಎಲ್ಲ ಕಡೆಗೆ ರಾಜರು. ಅದೇ 3 ಸಂಸ್ಥಾನಗಳು ತುಂಬಾ ಪ್ರಮುಖ ವಿಶ್ಲೇಷಣೆ ಮಾಡಬೇಕಾಗಿರೋದು. ಒಂದು ಜುನಾಗಢ್ ಇತ್ತು, ಇನ್ನೊಂದು ಕಾಶ್ಮೀರ, ಮತ್ತೊಂದು ಹೈದರಾಬಾದ್. ಇವೆಲ್ಲರೂ ಸೇರಿದಂತೆ 565 ಭಿನ್ನ 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 ಸಂಸ್ಥಾನಗಳಿವೆ. ಪಾಕಿಸ್ತಾನ ಅಂತ ಯಾವ ಲ್ಯಾಂಡ್ ಅನ್ನು ಗುರುತಿಸಿದಾರೋ ಆ ಲ್ಯಾಂಡ್ಗೆ ಹತ್ತಿರದಲ್ಲಿರುವಂತಹ ರಾಜರು ಪಾಕಿಸ್ತಾನಕ್ಕೆ ಹೋಗಲಿ, ಯಾರು ಹತ್ತಿರದಲ್ಲಿರುವೋ ಅವರೆಲ್ಲರೂ ಭಾರತದಲ್ಲಿರಲಿ ಅನ್ನುವಂತ ಕಲ್ಪನೆಯನ್ನು ಹರಿಬಿಡಲಾಯಿತು. ಆದ್ರೆ ಅನೇಕರಿಗೆ ಮುಂಚೆ ಹೆಂಗಿತ್ತು ಅಂತಂದ್ರೆ, ಪಾಕಿಸ್ತಾನಕ್ಕೂ ಸೇರಿದೆ, ಭಾರತಕ್ಕೂ ಸೇರಿದೆ, ನಾವು ಪ್ರತ್ಯೇಕ ಸಂಸ್ಥಾನವಾಗಿ ರಾಜವಾಗಿ ಇರಬೇಕು ಅಂತ ಅವರು ನಿಶ್ಚಯ ಮಾಡಿ ಅದಕ್ಕೆ ಬೇಕಾಗಿರುವ ತಯಾರಿಯನ್ನು ಮಾಡ್ತಾ ಇದ್ರು. ಸರ್ದಾರ್ ಪಟೇಲ್ ಸ್ಪಷ್ಟವಾಗಿ ನಿರ್ಣಯ ಮಾಡಿದ್ರು, ಯಾವ ರಾಜರು ಪ್ರತ್ಯೇಕವಾಗಿರುವಂತಿಲ್ಲ, ಭಾರತದ ಒಕ್ಕೂಟದೊಂದಿಗೆ ಎಲ್ಲರೂ ಸೇರಿಸಲೇಬೇಕು ಅಂತ ಹಠ ಹಿಡಿದ ಸರ್ದಾರ್ ಪಟೇಲ್ ಏನ್ ಮಾಡಿದ್ರು, ಒಬ್ಬೊಬ್ಬ ರಾಜರನ್ನು ಇಂಡಿವಿಜುವಲ್ ಆಗಿ ಕರೆಸ್ ಮಾತನಾಡ್ತಾರೆ. ಯೋಚನೆ ಮಾಡಿ, ಸರ್ದಾರ್ ಪಟೇಲ್ ಮುಂದಿನ ಗೃಹ ಸಚಿವರಾಗುವಂತವರು, ಅತ್ಯಂತ ಪ್ರಮುಖವಾದ ಹುದ್ದೆಯನ್ನು ಅಲಂಕರಿಸುವಂತವರು, ಅವರು ಮಾತನಾಡ್ತಿದ್ದ ರೀತಿ ಹೇಗಿತ್ತು ಅಂದ್ರೆ, ಅವ್ರ ಕದರ ಹೇಗಿತ್ತು ಅಂತಂದ್ರೆ, ಯಾವ್ದಾದ್ರೂ ಒಬ್ಬ ರಾಜ ಸರ್ದಾರ್ ಪಟೇಲ್ ಮನೆಗೆ ಬಂದ್ರೆ ಡೈನಿಂಗ್ ಟೇಬಲ್ ನಲ್ಲಿ ತಿಂಡಿ ತಿಂತ ಊಟ ಮಾಡ್ತಿದ್ದ ಸರ್ದಾರ್ ಪಟೇಲ್ರು ಎಲ್ಲವನ್ನು ಬಿಟ್ಟು ಬಾಗಿಲಿಗೆ ಬಂದು ರಾಜನನ್ನ ಕೈ ಮುಗಿದು ಸ್ವಾಗತಿಸಿಕೊಂಡು ಕರ್ಕೊಂಡು ಕೂರಿಸ್ಕೊಳ್ತಿದ್ರು. ಮೊದಲನೇ ನೋಟದಲ್ಲೇ ರಾಜ ಗೋಲ್ಡ್, ಇಷ್ಟು ದೊಡ್ಡ ವ್ಯಕ್ತಿ ಕೈ ಮುಗಿದ ಹತ್ರ ಬರ್ತಾನಲ್ಲ ಅಂತ ಅವ್ರ ಹತ್ರ ಹೋಗ್ದ ಮೇಲೆ ಸರ್ದಾರ್ ಪಟೇಲ್ ಮಾತನಾಡ್ತಾ ಅವ್ರಿಗೆ ಹೇಳ್ತಿದ್ರಂತೆ, ನೋಡಿ, ನಿಮ್ಮ ಎಲ್ಲ ಸವಲತ್ತುಗಳನ್ನು, ನಿಮ್ಮೆಲ್ಲ ಗೌರವವನ್ನು ಹಾಗೆ ಉಳಿಸ್ತೀವಿ, ನಿಮ್ಮ ರಾಜ್ಯ ನಮ್ಮ ಜೊತೆ ಬರಬೇಕು. ಅಕಸ್ಮಾತ್ ನಿಮ್ಮ ರಾಜ್ಯ ನಮ್ಮ ಜೊತೆ ಬರಲಿಲ್ಲ ಅಂತಂದ್ರೆ ಅಲ್ಲಿರುವ ಪ್ರಜೆಗಳ ಮೂಲಕ ಹೇಗೆ ರಾಜ್ಯವನ್ನು ತಗೊಳ್ಬೇಕು ಅಂತ ನಮ್ಗೆ ಗೊತ್ತಿದೆ, ಗೌರವಿತವಾದ್ರೆ ಒಳ್ಳೇದು ಅನ್ನೋದನ್ನ ಸೂಕ್ಷ್ಮವಾಗಿ ವಿವರಿಸಿದ್ರೆ ಒಬ್ಬೊಬ್ಬ ರಾಜರು ಅರ್ಥ ಮಾಡಿಕೊಂಡು ಗೌರವ ಉಳಿಸ್ಕೊಳ್ಳೋದು ಒಳ್ಳೇದು ಅಂತ ಸರ್ದಾರ್ ಪಟೇಲ್ ಜೊತೆ ಆಗಿದ್ದಾಗೆ ಒಪ್ಪಂದ ಮಾಡ್ಕೊಂಡು ಹೊರಡ್ಬಿಡ್ತಿದ್ರಂತೆ. ಇದು ಸರ್ದಾರ್ ಪಟೇಲ್ ತಾಕತ್ತು. ಹೆಂಗಾಗಿತ್ತು ಸರ್ದಾರ್ ಪಟೇಲ್ ಸಾಮರ್ಥ್ಯ ಅಂತಂದ್ರೆ, ಸ್ವತಂತ್ರವಾಗುವ ವೇಳೆಗೆ ಈ ದೇಶದ ಎಲ್ಲ ರಾಜ ರಾಜವಾರಿಗಳು ಭಾರತದೊಂದಿಗೆ ವಿಲೀನಕ್ಕೆ ಒಪ್ಪಿಗೆ ಕೊಟ್ಟಾಗಿದ್ದು 3 ಮಾತ್ರ ಹೊರಗಡೆ ಕೂತಿದ್ರು. ಒಂದು ಜುನಾಗಢ್ ಗುಜರಾತ್ನ ಹತ್ತಿರದಲ್ಲಿದೆ, ಅಲ್ಲಿ ಮುಸಲ್ಮಾನ ರಾಜ ನವಾಬ, ಅಲ್ಲಿರುವಂತಹ ಬಹುಸಂಖ್ಯಾತರು ಹಿಂದೂಗಳು. ಕಾಶ್ಮೀರ ಅದು ಉಲ್ಟಾ, ಅಲ್ಲಿ ರಾಜ ಡೋಗ್ರಾ ರಾಜ ಹರಿಸಿಂಗ, ಆದ್ರೆ ಅಲ್ಲಿರುವಂತಹ ಬಹುಸಂಖ್ಯಾತರು ಮುಸಲ್ಮಾನರು ಕಾಶ್ಮೀರಗಳು. ಇನ್ನು ಹೈದರಾಬಾದಿಗೆ ಬಂದರೆ ಇದು ಇನ್ನೊಂದರ ಪರಿಸ್ಥಿತಿ. ಇಲ್ಲಿರುವಂತವರು ನಿಜಾಮರ ಆಡಳಿತದವರು ಹೆಚ್ಚು ಕಡಿಮೆ 225 ವರ್ಷಗಳ ಕಾಲ ಹೈದರಾಬಾದ್ನ ಆಡಳಿತದವರು ನಿಜಾಮರು. ಆದ್ರೆ ಅಲ್ಲಿರುವಂತ 85% ಜನ ಹಿಂದೂಗಳು. ಈಗ ಹೆಂಗಿದೆ ನೋಡಿ, ಜುನಾಗಢ್ನ ನವಾಬ ಹೆಚ್ಚು ಹಿಂದೂಗಳಿದ್ದಂತ ಆ ಜಾಗದವರು ಹೇಳ್ದ, ಜುನಾಗಢಕ್ಕೆ ಕಾಶ್ಮೀರ ಪಾಕಿಸ್ತಾನ ಹೋಗೋ ಕಷ್ಟ ಅಂತ ಗೊತ್ತಿದ್ದಾಗಲೂ ಅವ್ರು ಹೇಳ್ದ, ನಾನು ಭಾರತದೊಂದಿಗೆ ಇರಲ್ಲ, ನಾನು ಪಾಕಿಸ್ತಾನಕ್ಕೆ ಸೇರ್ಕೊಂಡು ಬರ್ತೀನಿ ಅಂತ. ಮಹಮ್ಮದ್ ಅಲಿ ಜಿನ್ನ ಬಾಯಿ ಮಾಡಿದ್ರೆ ಚೆನ್ನಾಗಿರ್ತಿತ್ತು. ಮಹಮ್ಮದ್ ಅಲಿ ಜಿನ್ನ ಏನ್ ಮಾಡ್ದ, ಅವರು ಪಾಕಿಸ್ತಾನಕ್ಕೆ ಬರ್ತಾರೆ ಅಂತಂದ್ರೆ ನಾವು ಅವ್ರನ್ನ ಸ್ವಾಗತಿಸ್ತೀವಿ ಅಂತ ನವಾಬರನ್ನ ಎತ್ತಿ ಕಟ್ಟಿ ನಿಲ್ಲಿಸಿದ. ಅಷ್ಟೇ ಅಲ್ಲ, ಅವ್ನು ಏನ್ ಮಾಡ್ದ, ಅಕಸ್ಮಾತ್ ನವಾಬರನ್ನ ನೀವು ಧಿಕ್ಕರಿಸೋದಾದ್ರೆ ಜುನಾಗಢದಲ್ಲಿ ಒಂದು ಪ್ಲೆಬಿಸೈಟ್ ಜನಮತ
ಎಂತ ಬುದ್ಧಿವಂತವನು ಅಂತಂದ್ರೆ, ಇಲ್ಲಿ ಜನಮತಗಳನ್ನೇ ಮಾಡಿ ಸೋತ್ರೆ ಕಾಶ್ಮೀರದಲ್ಲಿ ಗೆಲ್ಲೋದು ಖಾತ್ರಿ, ಕಾಶ್ಮೀರವನ್ನು ಒಳಗೆ ಸೇರಿಸ್ಕೊಳ್ಬಹುದು ಅಂತ ನಿಶ್ಚಯ ಮಾಡಿ ಜನಮತಗಳನ್ನೇ ಗೆಲ್ಕೊಂಡ. ಪಟೇಲರು ಒಪ್ಪಿಕೊಳ್ಬೇಕೋ ಬೇಡವೋ ಅಂತ ಚರ್ಚೆ ಮಾಡಿ ಯೋಚನೆ ಮಾಡೋ ಮುಂಚೆ ಜವಾಹರ್ಲಾಲ್ ನೆಹರು ನಾವು ಜನಮತಗಳನ್ನ ರೆಡಿ ತಂದ್ಬಿಟ್ರು. ಅವ್ರು ಮುಂದಿನ ಯೋಚನೆ ಮಾಡಿರಲಿಲ್ಲ. ಅವ್ರು ಈ ಕ್ಷಣಕ್ಕೆ ಗೆಲ್ತೀವಿ ಅನ್ನೋ ಉತ್ಸಾಹದಲ್ಲಿ ಜನಮತಗಳನ್ನ ರೆಡಿ ಅಂತ ಯಾವಾಗ ಅಂದ್ರೂ ಜನಮತಗಳನ್ನೆಯೂ ಆಯ್ತು. ನನಗನ್ಸುತ್ತೆ ಒಟ್ಟಾರೆ ಮತಗಳಲ್ಲಿ 160 ಮತಗಳು ಮಾತ್ರ ಪಾಕಿಸ್ತಾನಕ್ಕೆ ಹೋಗ್ತೀವಿ ಎಂದು ಬಿಟ್ಟರೆ ಉಳಿದಿದ್ದೆಲ್ಲವೂ ಅಖಂಡ ಭಾರತದೊಂದಿಗೆ ನಾವು ಒಂದಾಗಿರ್ತೀವಿ ಎನ್ನುವಂತ ಸಂಕಲ್ಪವನ್ನು ಹೇಳಿ ಚುನಾವಣಾ ಭಾರತಕ್ಕೆ ಸೇರಿಕೊಳ್ಳಿ ಒಪ್ಕೊಂಡ್ಬಿಡ್ತು. ಅಲ್ಲಿವರೆಗೂ ಸರ್ದಾರ್ ಪಟೇಲರಿಗೆ ಕಾಶ್ಮೀರದ ಬಗ್ಗೆ ಬಲವಾದ ಮಮತೆ ಏನೂ ಇರಲಿಲ್ಲ. ನಾನು ತುಂಬಾ ಎಚ್ಚರಿಕೆಯಿಂದ ಈ ಮಾತನ್ನು ಹೇಳ್ತಿದ್ದೀನಿ. ನಾವು ಅನ್ಕೊಳ್ತೀವಿ ಸರ್ದಾರ್ ಪಟೇಲರು ಕಾಶ್ಮೀರವನ್ನು ತುಂಬಾ ಪ್ರೀತಿಸ್ತಿದ್ರು, ಹಂಗೆ ಇರಲಿಲ್ಲ. ಅವ್ರಿಗೆ ಗೊತ್ತಿತ್ತು ಕಾಶ್ಮೀರದಲ್ಲಿರೋ ಆ ಜನಸಂಖ್ಯೆ ಒಂದು ಮತಗಳ ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ಅದು ಯಾವತ್ತಿಗೂ ಪ್ರಾಬ್ಲಮ್ ಕೊಡುತ್ತೆ. ಅದನ್ನ ಅವ್ರಿಗೆ ಬಿಟ್ಕೊಟ್ಬಿಟ್ರೆ ಒಳ್ಳೆಯದು ಅಂತ ಸ್ಪರ್ಧೆ ಸಂಕಲ್ಪ ಹೊಂದಿದ್ರು. ಆದ್ರೆ ಕಾಶ್ಮೀರದ ಮೇಲೆ ಬಲವಾದ ಪ್ರೀತಿ ಇದ್ದಿದ್ದು ಸ್ವತಃ ಜವಾಹರ್ಲಾಲ್ ನೆಹರುಗೆ. ಅವ್ರು ಯಾವ ಕಾರಣಕ್ಕೂ ಕಾಶ್ಮೀರವನ್ನು ಬಿಟ್ಕೊಡಬಾರ್ದು ಅಂತ ನಿಶ್ಚಯ ಮಾಡಿ ಅಂತೂ ಏನಾದ್ರೂ ಗಲಾಟೆ ಮಾಡಿ ಕೂತ್ಕೋಬೇಕು ಅಂತಿದ್ರು. ಆದ್ರೆ ಈಗ ಸರ್ದಾರ್ ಪಟೇಲ್ ನಿಶ್ಚಯ ಮಾಡಿದ್ರು, ಜುನಾಗಢದಲ್ಲಿ ಹಿಂದೂಗಳು ಜಾಸ್ತಿ ಇರುವಾಗ ಮೊಹಮ್ಮದ್ ಅಲಿ ಜಿನ್ನಾ ಕೈ ಹಾಕೋದಾದ್ರೆ ಕಾಶ್ಮೀರದಲ್ಲಿ ಹಿಂದೂ ರಾಜ ಇರೋದ್ರಿಂದ ನಾನ್ ಕೈ ಹಾಕೋದು ತಪ್ಪಿಲ್ಲ ಅಂತ ಸರ್ದಾರ್ ಪಟೇಲರು ಚರ್ಚೆ ಮಾಡಿದ್ರು. ಸರ್ದಾರ್ ಪಟೇಲರ ಮ್ಯಾಜಿಕ್, ಸರ್ದಾರ್ ಪಟೇಲರ ವೈಶಿಷ್ಟ್ಯ ಏನು ಅಂತಂದ್ರೆ ಆ ಮನುಷ್ಯನ ಬಗ್ಗೆ ನಮ್ಮ ಪುಸ್ತಕ ಬರಬೇಕಾದಾಗ ಅನೇಕ ಪುಸ್ತಕಗಳನ್ನು ಮುಂದಿಟ್ಟು ಹೋಗ್ತಾ ಇದ್ದೆ. ಸರ್ದಾರ್ ಪಟೇಲ್ನ ಬಿಸ್ಮಾರ್ಕ್ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾಕೆಂದ್ರೆ ಆ ಮನುಷ್ಯನ ತಾಕತ್ತಿತ್ತಲ್ಲ, ಬೇರೆ ಯಾರಿಗೂ ಇಲ್ಲ. ಇವತ್ತು ಯಾರು ಒಬ್ಬ ಲೀಡರ್ನ ನೋಡಿ ಹಿಂದೂಗಳು ಜಾಸ್ತಿ ಇದ್ರೆ ಹಿಂದೂಗಳನ್ನ ಹೊರಡ್ತಾರೆ, ಮುಸಲ್ಮಾನರು ಜಾಸ್ತಿ ಇದ್ರೆ ಮುಸಲ್ಮಾನರು ಹೊರಡ್ತಾರೆ, ಇಬ್ರು ಜಾಸ್ತಿ ಇದ್ರೆ ಸೆಕ್ಯುಲರಿಸಮ್ ಮಾತಾಡ್ತಾರೆ. ಆದ್ರೆ ಸರ್ದಾರ್ ಪಟೇಲ್ ಹೆಂಗಿದ್ರು ಮತ್ತೆ ಹಿಂದೂಗಳು ಜಾಸ್ತಿ ಇದ್ದಾಗ ಅವ್ರು ಡಿವಿಷನ್ ಆನ್ಸರ್ ಪಾತ್ರ ಮಾಡ್ಲಿಕ್ಕೆ ಹೋಗೋದಿತ್ತಲ್ಲ. ಅವ್ರು ಪಂಜಾಬ್ಗೆ ಹೋಗಿದ್ರು ಒಂದ್ಸಲ. ಪಂಜಾಬ್ ಅಲ್ಲಿ ಡಿವಿಷನ್ ಆಗ ಅಲ್ಲಿಂದ ಬರ್ತಾ ಇದ್ದಾರೆ ಹಿಂದೂಗಳನ್ನ ಮಸಾಕರ್ ಮಾಡಿ ಕಳಿಸ್ತಾರೆ. ಇಲ್ಲಿಂದಿರುವಂತ ಮುಸಲ್ಮಾನರನ್ನ ನಾವು ಮಸಾಕರ್ ಮಾಡ್ತೀನಿ ಅಂತ ಹಿಂದೂಗಳ ಕೈಯಲ್ಲಿ ಖಡ್ಗ ನಿಂತಿದ್ದಾಗ ಸರ್ದಾರ್ ಪಟೇಲ್ ಖಡ್ಗ ಹಿಂದೂಗಳ ಮಾತನಾಡಿದ್ರು. ಹೇಳಿದ್ರು, ಯಾವ ಕೈಲಾಗದ ಪರಿಸ್ಥಿತಿ ಇದ್ದಾರೋ ಅಂಥವ್ರನ್ನ ಕೊಟ್ಟರು ಗಂಡಸ್ತನ ಏನಲ್ಲ. ಒಂದು ವಾರಗಳ ಕಾಲ ಇವರಿಗೆ ರಕ್ಷಣೆ ಕೊಡಿ, ಇವರಿಗೆ ರಕ್ಷಣೆ ಕೊಟ್ಟು ಒಂದು ವಾರದ ನಂತರವೂ ಕೂಡ ಪಾಕಿಸ್ತಾನ ಸುಳ್ಳಾಗದೆ ಹೋದ್ರೆ ಆಮೇಲೆ ನಿಮ್ಮ ಕಡೆಯಲ್ಲ. ಹೆಂಗಾಗಿತ್ತು ಆ ಮಾತು ಅಂತಂದ್ರೆ ಆ ಪಂಜಾಬ್ನ ಭಾಗದಲ್ಲಿ ಒಂದು ವಾರಗಳ ಕಾಲ ಆ ರಕ್ಷಣೆ ಮಾಡಿದ ಪರಿಣಾಮದ ಹೊರಗೆ ಬರಬೇಕಾದ ಹಿಂದೂಗಳೆಲ್ಲ ಆ ಕಡೆಯಿಂದ ಬಂಧುವಾಗಿದ್ದು ಇಲ್ಲಿರುವಂತಹ ಮುಸಲ್ಮಾನರ ರಕ್ಷಣೆಗೆ ಹಿಂದೂಗಳೇ ಕಾರಣವಾಗಿದ್ದ ಸಂಗತಿ ಇತ್ತಲ್ಲ, ಅದು ಸರ್ದಾರ್ ಪಟೇಲ್ ಕಲಾಸ್ತಿ. ಹಂಗಂತ ಸರ್ದಾರ್ ಪಟೇಲರು ಮುಸಲ್ಮಾನರನ್ನು ಹೋಲಿಸ್ತೀವಿ ಅಂತ ತಿಳ್ಕೊಳ್ಬೇಡಿ. ಮುಸಲ್ಮಾನರು ಇದ್ದ ಜಾಗಕ್ಕೆ ಸರ್ದಾರ್ ಪಟೇಲರಿಗೆ ಹೇಳೋ ತಾಕತ್ತಿತ್ತು, ಛಾತಿ ಏನ್ ಛಾತಿ ಗೊತ್ತೇನು? ನೀವೆಲ್ಲರೂ ಇಲ್ಲಿ ನೆಮ್ಮದಿಯಿಂದ ಇದ್ದೀರಿ ಅಂತಂದ್ರೆ ಹಿಂದೂಗಳ ಜೊತೆ ಪ್ರೀತಿಯಿಂದ ಬದುಕಿದ್ದೀರಿ ಅನ್ನೋ ಕಾರಣಕ್ಕೋಸ್ಕರ ಅಂತ ನೆನ್ಬಿಟ್ಕೊಳ್ಳಿ. ನಿಮಗೋಸ್ಕರ ಪ್ರತ್ಯೇಕ ರಾಷ್ಟ್ರ ಕೊಟ್ಟರು ನಿಮ್ಮನ್ನು ಅಲ್ಲಿ ಕಳಿಸ್ದೆ ನಮ್ಮ ನಡುವೆ ಇಳಿಸ್ಕೊಂಡಿದ್ದಾರೆ ಅಂದ್ರೆ ಹಿಂದೂಗಳ ಗ್ರೇಟ್ನೆಸ್ ಅನ್ನ ಅರ್ಥ ಮಾಡ್ಕೋಬೇಕು. ಮತ್ತು ಜೊತೆಯಲ್ಲಿ ಪ್ರೀತಿಸ್ತಾನ ತುಂಬಾ ಪ್ರೆಷರ್ ಹಾಕಿ ಶುರು ಮಾಡ್ತು. ಕಾಶ್ಮೀರದಲ್ಲಿ ಬೇರೆ ಮಾರ್ಗ ಇರಲಿಲ್ಲ, ಭಾರತದೊಂದಿಗೆ ಸೇರ್ಕೊಳ್ಳೇಬೇಕು ಅನ್ನುವಂಥ ಒತ್ತಡ ಒಳಗಿಂದ ಜಾಸ್ತಿ ಆಗಿ ಶುರುವಾಯಿತು. ಅಷ್ಟರಲ್ಲಿ ಪಾಕಿಸ್ತಾನ ಏನ್ ಮಾಡ್ತು, ಆ ಭಾಗದಲ್ಲಿರುವಂತಹ ಎಲ್ಲ ತನ್ನ ಜನರನ್ನ ಸೇರಿಸಿಕೊಂಡು ತನ್ನವರನ್ನೆಲ್ಲ ಸೇರಿಸಿಕೊಂಡು ಕಾಶ್ಮೀರದ ರಾಜನ ವಿರುದ್ಧ ತಿರುಗಿ ಬೀಳುವಂತೆ ಮಾಡಿತು. ಈಗ ಕಾಶ್ಮೀರದ ರಾಜ ಒಂದು ಪತ್ರವನ್ನು ಬರೆದ ನಾನು ಭಾರತಕ್ಕೆ ಸೇರಿಕೊಳ್ಳಲಿಕ್ಕೆ ಸಿದ್ಧವಾಗಿದ್ದೀನಿ, ದಯಮಾಡಿ ನನ್ನ ಕಾಶ್ಮೀರವನ್ನು ಉಳಿಸಿಕೊಡಿ ಅಂತ ಅವನು ಕೇಳಿದ ಪರಿಣಾಮವಾಗಿ ಈ ದೇಶದ ಸೇನೆ ಕಾಶ್ಮೀರಕ್ಕೆ ಬಂದು 1948ರ ಮೊದಲನ ಯುದ್ಧ ಕಾಶ್ಮೀರದಲ್ಲಾಗಲ್ಲ. ಅದಕ್ಕೆ ಕಾರಣ ಪಾಕಿಸ್ತಾನ ಪ್ರಚೋದನೆ ಮಾಡಿದ್ರಿಂದ. ಸರ್ದಾರ್ ಪಟೇಲ್ ಸೈನಿಕರೊಂದಿಗೆ ಮಾತನಾಡಿ ಸೈನಿಕರಿಗೆ ಕೊಟ್ಟಂತ ಸಂದೇಶದ ಪರಿಣಾಮವಾಗಿ ಈ ದೇಶದ ಸೈನಿಕರು ಯಾವ ಕಡೆ ಆಘಾತ ಮಾಡಿದ್ರು ಅಂತಂದ್ರೆ ಮೊದಲು ಯುದ್ಧ ಮಾಡಿ ಈ ದೇಶದ ಕಾಶ್ಮೀರದಲ್ಲಿರುವ ಜನರನ್ನ ಎತ್ತಿಕಟ್ಟಿದ ಪಾಕಿಸ್ತಾನ ಕಾಲು ಹಿಡ್ಕೊಂಡು ತನ್ನ ದೇಶಕ್ಕೆ ವಾಪಸ್ ಹೋಗಬೇಕಾದ ಪರಿಸ್ಥಿತಿ ನಿರ್ಮಾಣ ಆಯಿತು. ಕ್ರೆಡಿಟ್ಸ್ ಈ ದೇಶದ ಸೈನಿಕರು ಹೋಗಬೇಕು, ಸರ್ದಾರ್ ಪಟೇಲ್ ಅಂತ ಮುನ್ಸರ್ಜಿಗೂ ಹೋಗಬೇಕು ಅನ್ನೋದನ್ನ ಯಾವ ಕಾರಣಕ್ಕೂ ಮರೆಯಬೇಕು. ಕಾಶ್ಮೀರ ನಮ್ದಾಯ್ತು, ಜುನಾಗಢ್ ನಮ್ದಾಯ್ತು. ಒಂದೇ ಒಂದು ಪ್ರಾಬ್ಲಮ್ ಇದ್ದಿದ್ದು ಹೈದರಾಬಾದ್ ಮಾತ್ರ. ಹೈದರಾಬಾದ್ ಒಂದು ದೊಡ್ಡ ರಾಜ್ಯ, ಸಾಮ್ರಾಜ್ಯ, ನವಾಬರಂತ ನಿಜಾಮರು ಕೊಟ್ಟಿರುವಂತಹ ಸಾಮ್ರಾಜ್ಯ. ಈ ಸಾಮ್ರಾಜ್ಯ ಸುಮಾರು 225 ವರ್ಷಗಳ ಕಾಲ ಏನು ನಿಜಾಮರು ಆಳಿಕೊಂಡು ಬಂದಂಥದ್ದು. ಈ ಎಲ್ಲ ಘಟನೆಗಳಿರುವಾಗ ಉಸ್ಮಾನ್ ಅಲಿ ಖಾನ್ ಅನ್ನೋದು ನಿಜಾಮ ಅಂತ, ಉಸ್ಮಾನ್ ಅಲಿ ಖಾನ್ ನಿಜಾಮ ಅಂತ. ಅದು ನಿಜಾಮರ ವಿಚಿತ್ರ ಏನು ಅಂತಂದ್ರೆ ಯಾವ ನಿಜಾಮರು ಕೂಡ ಕಠೋರವಾದ ಸಾಮರ್ಥ್ಯ ಉಳ್ಳಂತವರಾಗಿರಲಿಲ್ಲ. ಎಲ್ಲ ನಿಜಾಮರು ಕೂಡ ಯಾರ ಜೊತೆಗೆ ಒಪ್ಪಂದ ಮಾಡಿಕೊಂಡು ನಾವು ನಾರ್ಮಲ್ ಆಗಿ ಬದುಕಿದ್ರೆ ಸಾಕು ಅನ್ನುವಂತ ವಾತಾವರಣ ನಿರ್ಮಾಣ ಮಾಡಿಕೊಂಡರು. ಅವರು
ಜಮೀನ್ದಾರಿಗಳು ಇದನ್ನು ಬರೀತಾರೆ. ಅಪಾರವಾದ ಆಸ್ತಿ ಇತ್ತು ಅವರಿಗೆ. ಹೆಚ್ಚು ಕಡಿಮೆ ಪ್ರತಿ ವರ್ಷ ತೆರಿಗೆಯಾಗಿ 2.5 ಕೋಟಿ ರೂಪಾಯಿ ಸಂಗ್ರಹವಾಗ್ತಿತ್ತು. 2.5 ಕೋಟಿ ರೂಪಾಯಿ ಆಸ್ತಿಯಿಂದ ಬರ್ತಿತ್ತು. 50 ಲಕ್ಷ ರೂಪಾಯಿ ತೆರಿಗೆಯಿಂದ ಸಂಗ್ರಹ ಆಗ್ತಿತ್ತು. ಅವತ್ತಿನ ದಿನದಲ್ಲಿ 3 ಕೋಟಿ ರೂಪಾಯಿ ಪ್ರತಿ ವರ್ಷ ಸಿಗುವಷ್ಟು ಆಸ್ತಿ ಬ್ರಿಟಿಷರು ಅವರನ್ನು ನೋಡ್ಕೊಳ್ಳಿಕ್ಕೆ ಅಂತ 50 ಲಕ್ಷ ರೂಪಾಯಿ ಸಂಗ್ರಹ ಮಾಡಲಿಕ್ಕೆ ಒಬ್ಬ ರೆಸಿಡೆಂಟ್ ಅನ್ನ ಪರ್ಮನೆಂಟ್ ಆಗಿ ನಿಂತಿರ್ತಿದ್ರು. ಲೆಕ್ಕ ಹಾಕೊಂಡು ಎಷ್ಟು ಶ್ರೀಮಂತಿಗೆ ಇರುವುದು, ಎಷ್ಟು ಶ್ರೀಮಂತಿಗೆಯೋ ಅಷ್ಟೇ ಕನ್ಫ್ಯೂಸಿತನ ಇತ್ತು ಉಸ್ಮಾನ್ ಅಲಿ ಖಾನ್. ಕನ್ಫ್ಯೂಸಿತನ ಹೇಗಿತ್ತು ಅಂತಂದ್ರೆ ಅವನು ಹಾಕೊಳ್ಳೋ ಪೈಜಾಮ ಮತ್ತು ಅವನು ಹಾಕೊಳ್ಳುವಂತ ಪ್ರಧಾನ ಕುರ್ತಾಗಳನ್ನು ನೋಡಿದ್ರೆ ಅವನು ನಿಜಾಮ ಅಂತ ಎಲ್ಲರೂ ಅನಿಸ್ತಾನೆ ಇರಬೇಕು. ಅಷ್ಟು ಕೊರತಾಗಿರ್ತಿತ್ತು. ಅವನು ಹುಟ್ಟಿದ ದಿನ ಅವನು ಕೋಣೆಯಲ್ಲಿರುವಂತ ಡಸ್ಟ್ಬಿನ್ ಅನ್ನ ಒಂದ್ಸಲ ಕ್ಲೀನ್ ಮಾಡಲಾಗ್ತಿತ್ತಂತೆ. ಆ ಬರೀ ಕೊರತಾಗಿತ್ತು. ಯಾರಾದ್ರೂ ಅವ್ರ ಮನೆಗೆ ಗೆಸ್ಟ್ಗಳು ಬಂದ್ರೆ ಒಂದು ತಟ್ಟೆಯಲ್ಲಿ 1 ಲೋಟ ನೀರು, 1 ಬಿಸ್ಕೆಟ್, 1 ಸಿಗರೇಟ್ ಕಳಿಸಿದ್ರಂತೆ. 2 ಬಿಸ್ಕೆಟ್ ಬೇಕು ಸಿಗ್ತಿರಲಿಲ್ಲ. ಅವನು ಹೇಗಿತ್ತು ಅಂತಂದ್ರೆ ತನ್ನ ಹತ್ರ ಇರುವಂತ ಅಪರೂಪದ ವಜ್ರಗಳನ್ನ ಒಂದು ನಿಗಾಯ ಮತ್ತು ಒಂದು ವಜ್ರ ಅವನ ಹತ್ರ ಇದ್ದಂತೆ. ತುಂಬಾ ಅಪರೂಪದ ವಜ್ರ. ವಜ್ರವನ್ನ 15 ದಿನಕ್ಕೋಸ್ಕರ 30 ದಿನಕ್ಕೋಸ್ಕರ ನೋಡಿ ಅದನ್ನು ಹುಟ್ಟಿ ಯಾವ ನನ್ನ ಮಂತ್ರಿ ತುಂಬಾ ಪ್ರೀತಿಯಿಂದ ಒಳ್ಳೆ ಕೆಲಸ ಮಾಡ್ದ ಅಂತ ಗೊತ್ತಾದಾಗ ಆ ವಜ್ರವಂತೆ ಕೈ ಕೊಟ್ಬಿಟ್ಟು ತಗೊಂಡೋಗು ಅಂತಲ್ಲ, ನೀವು ಮುಟ್ಕೊಂಡು ವಾಪಸ್ ಕೊಡು. ಆ ನಿಜಾಮನ ಬಗ್ಗೆ ಎಷ್ಟು ಕಥೆಗಳು ಹೇಳ್ತಾರೆ ಅಂತಂದ್ರೆ, ನಿಜಾಮ ತನ್ನ ಯಾವ ಅಧಿಕಾರಿಯ ಮಕ್ಕಳ ಮದುವೆಗೂ ತಪ್ಪಿಸದೇ ಇರ್ಬೇಕು. ಹೋದವನು ವಧುವರ್ಗರಿಗೆ ಗಿಫ್ಟ್ ಕೊಟ್ಟು ಬರ್ತಿದ್ದಂತೆ. ವಧುವರ್ಗದಲ್ಲಿ ಹಾಕಿರುವಂತ ಸುಂದರವಾದ ಆಭರಣವನ್ನು ನಾನು ತಗೊಂಡು ಅದು ಬಹಳ ಚೆನ್ನಾಗಿದೆ. ಊರಲ್ಲಿ ಯಾರಾದ್ರೂ ಒಳ್ಳೆ ಕಾರ್ ತಗೊಂಡು ತಿರುಗಾಡಿದ್ರೆ, ತನಗಿಂತ ಸುಂದರವಾದ ಕಾರ್ ತಗೊಂಡು ತಿರುಗಾಡಿದ್ರೆ ಅವ್ನು ಕೇಳ್ತಿದ್ದಂತೆ ಈ ಕಾರ್ ತಗೊಂಡು ನಾನು ನೋಡ್ಬೇಕು ಒಂದ್ಸಲ ಅಂತ. ಪಾಪ ತಗೊಂಡು ಬಹಳ ಖುಷಿಯಿಂದ ಇಲ್ಲಿ ತಗೊಂಡು ಉಪಯೋಗಿಸಿ ನಾನು ತಗೊಂಡ್ರೆ ವಾಪಸ್ ಕಾರ್ ಬರ್ತಿದ್ರು. ನಿಜಾಮದ ಶೆಡ್ನಲ್ಲಿ ಅನೇಕ ಕಾರುಗಳು ಹೀಗೆ ಯಾರ್ಯಾರೋ ಬರ್ತಿದ್ವು ಅಂತ ಈ ತರದ ಕನ್ಫ್ಯೂಸ್ ಆಗಿದ್ದಂತ ಒಬ್ಬ ಆ ಭಾಗವನ್ನ ಆಳ್ತಾ ಇದ್ದ. ಆದ್ರೆ ಎಲ್ಲ ನಿಜಾಮರಿಗೂ ಒಂದು ಸಮಸ್ಯೆ ಇತ್ತು. ಇವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅಲ್ಲಿ ಮುಸಲ್ಮಾನರ ಸಂಖ್ಯೆ ನಿಯಂತ್ರಿತ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇವರು ಪೂರ್ವಜರು ಏನ್ ಮಾಡಿದ್ರು, ಅರಬ್ಬರಿಂದ ರೋಹಿಂಗಾದಿಂದ ಪಠಾಣವನ್ನ ಅವರು ಹೈದರಾಬಾದಿಗೆ ಕರ್ಕೊಂಡ್ಬಂದು ಇಲ್ಲಿ ಉಳ್ಕೊಳ್ಳಿ, ಇಲ್ಲಿಂದಾಗಿ ನಿಮ್ಮ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಹೇಳುವಂತ ಪ್ರಯತ್ನ ಮಾಡ್ಕೊಂಡಿದ್ರು. ಅದರ ಪರಿಣಾಮವಾಗಿ ಅಲ್ಲಿ ನಿಧಾನವಾಗಿ ಅರಬ್ಬರ ಸಂಖ್ಯೆ ಜಾಸ್ತಿ ಆಗಿತ್ತು. ಈಗಲೂ ಕೆಲವರಿದ್ದಾರಲ್ಲ, ಅವರು ಅರಬ್ಬರ ಸಂತಾನ ಅಂತಾನೆ ಕರೀತಾರೆ. ಯಾರು ಈ ದೇಶದ ಪ್ರೇಮಿಸಿ 15 ನಿಮಿಷ ಸುಮ್ಮನೆ ಇದ್ರೆ ಇಡೀ ದೇಶವನ್ನು ನಾಶ ಮಾಡಿಬಿಡ್ತೀವಿ ಅಂತ ಹೇಳ್ತಾರಲ್ಲ, ಎಲ್ಲ ಅರಬ್ಬರ ಸಂತಾನಗಳಿಂದ ಈಗಲೂ ಮಾತನಾಡ್ಕೊಳ್ತಾರೆ. ಈ ಅರಬ್ಬರ ಸಂತಾನಗಳು ಅವತ್ತಿಂದ ಇವುಗಳನ್ನ ಈ ಸಂಖ್ಯೆ ಜಾಸ್ತಿ ಮಾಡಬೇಕು ಅಂತ ಸೇರಿಸಿಕೊಳ್ಳಲಾಗಿತ್ತು. ಕಾಲಕ್ರಮದಲ್ಲಿ ಅವರಿಗೆ ಅನ್ನಿಸ್ತು, ಹಿಂದೂಗಳ ಸಂಖ್ಯೆ ಇಷ್ಟೇ ದೊರೆತಿದ್ರೆ ನಾವು ಭಾರತ ಒಕ್ಕೂಟದ ಒಂದು ಪಾರ್ಟ್ ಹಾಕಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಏನ್ ಮಾಡಲ್ಲ, ಈ ಕನ್ವರ್ಷನ್ ಜಾಸ್ತಿ ಮಾಡಬೇಕು ಅಂತ ಒಂದು ವ್ಯವಸ್ಥಿತವಾದ ಸಂಚಲನ ರೂಪಿಸಿಕೊಂಡ. ಇತ್ತೇಹಾದ್ ಮುಸ್ಲಿಂ ಲೀಗ್ ಅನ್ನುವಂತ ಒಂದು ಸಂಸ್ಥೆ ಶುರು ಮಾಡಿದ 1924ರಲ್ಲಿ. 1926ರಲ್ಲಿ ನಾನು ಶುರು ಮಾಡಿದಂತ ಈ ಸಂಸ್ಥೆಗೆ ಬಾಬೂರ್ ಅಲಿ ಜಂಗ್ ಅನ್ನುವಂತ ವ್ಯಕ್ತಿ, ಅವರು ಕೂಡ ಅರಬ್ ಮೂಲವರು, ಅವ್ರನ್ನ ಜಂಗ್ ಅನ್ನುವಂತ ಬಿರುದನ್ನು ಕೊಟ್ಟು ಬಾಬೂರ್ ಖಾಲಿದನ್ನ ಬಾಬೂರ್ ಜಂಗ್ ಅಂತ ಮಾಡಿ ಅವ್ರನ್ನ ಕರ್ಕೊಂಡೊಂದು ಇತ್ತೇಹಾದ್ ಮುಸ್ಲಿಂ ಸಂಘಟನೆಯ ಹೆಸರು ಪ್ರವೃತ್ತಿ ಕೊಟ್ಟ 1926-28 ಸುಮಾರಿಗೆ. ಈಗ ಎಂತ ಅದ್ಭುತವಾದ ಪ್ರಯತ್ನಕಾರನ ಆಗಿಲ್ಲ ಅಂದ್ರೆ ತನ್ನ ಜನರನ್ನೆಲ್ಲ ಸೇರಿಸಿಕೊಂಡು ಅವರಿಗೆ ದ್ವೇಷ ಭಾವನೆಯಿಂದ ಬಿತ್ತುವುದರಲ್ಲಿ ನಿಶ್ಚೀಮನಾಗಿದ್ದ. ಅನೇಕ ಬಾರಿ ಹೀಗೆ ಆಗಿದೆ. ನಾವೆಲ್ಲ ಭಾವನೆಗಳು ಹಾಳಾಗುವುದಕ್ಕೆ ಅತ್ಯಂತ ಪ್ರಮುಖವಾದ ಕಾರಣವೇ ದ್ವೇಷವನ್ನು ಬಿತ್ತಿಸಿಕೊಳ್ಳುವುದರ ಪರಿಣಾಮ. ಹೇಗೆ ಬಿತ್ತಾ ಹೋದ ಅಂತಂದರೆ, ನಿಧಾನವಾಗಿ ಅವರು ಅಲ್ಲಿಂದ 10-12% ಜನರನ್ನ ಇರುವಂತ ಬಹುಸಂಖ್ಯಾತ ವಿರುದ್ಧ ಎತ್ತಿಗಲಿಕ್ಕೆ ಶುರು ಮಾಡಿದ. ಉಚಿತವಾದ ಸಂಗತಿ ಹೇಗಿತ್ತು ಅಂತಂದ್ರೆ, ಗವರ್ಮೆಂಟ್ ಸರ್ವೆಂಟ್ಗಳಲ್ಲೂ ಕೂಡ 75% ಹಿಂದೂಗಳಿಗೂ ಕೂಡ 75% ಮುಸಲ್ಮಾನರಿಗೆ ಗವರ್ಮೆಂಟ್ ಸರ್ವಿಸ್ ಸಿಕ್ಕಿತ್ತು. ಉಳಿದವರು ಗವರ್ಮೆಂಟ್ ಸರ್ವೆಂಟ್ ಆಗಿರುವಂತಹ ಪರಿಸ್ಥಿತಿ ಇರಲಿಲ್ಲ. ಈ ತರದ ವಾತಾವರಣವನ್ನು ಒಟ್ಟಾರೆಯಾಗಿ ರೂಪಿಸಿಬಿಟ್ಟಿತ್ತು. ಈಗ ಇದರಿಂದ ಇದನ್ನು ಇನ್ನೂ ಗಟ್ಟಿ ಮಾಡಲಿಕ್ಕೋಸ್ಕರ ಆತ ಆಜ್ಞೆ ಮಾಡಿದ ಒಂದು ತಂಡವನ್ನು ಕಟ್ಕೊಂಡ. ಆ ತಂಡವನ್ನ ರಜಾಕಾರರು ಅಂತ ಕರೆದು, ಈ ದೇಶದಲ್ಲಿ ನೋಡಬೇಕು ರಜಾಕಾರರ ಸ್ವಪ್ನದ ಕುರಿತ ಮುಖ್ಯನ ಮನುಷ್ಯ ಅಂತ. ಈ ರಜಾಕಾರರು ಏನು ಅಂತಂದ್ರೆ, ಇವರು ಒಂದೇ ಒಂದು ಉದ್ದೇಶ, ತಮ್ಮ ವಿರುದ್ಧ ತಲೆ ಇಟ್ಟಿರೋ ಎಲ್ಲರನ್ನೂ ಬೆಲ್ಲ ಹಾಕಬೇಕು, ಹೈದರಾಬಾದ್ನ ಒಂದು ಪ್ರತ್ಯೇಕ ರಾಷ್ಟ್ರ ಮಾಡಬೇಕು ಅನ್ನೋ ಕಲ್ಪನೆಯನ್ನ 1930ರ ಆಸ್ಪಾಸ್ನಲ್ಲಿ ಕಟ್ಟಿಕೊಂಡವರು ಈ ಬಹದ್ದೂರ್ ಜಂಗ್ನ ತಂಡರು. ಬಹದ್ದೂರ್ ಜಂಗ್ ಎಷ್ಟು ದೊಡ್ಡ ಮಟ್ಟಿಗೆ ಹೇಳ್ತಿದ್ದ ಅಂತಂದ್ರೆ, ನಾವು ಪ್ರತ್ಯೇಕ ರಾಷ್ಟ್ರವಾಗಬೇಕು ಅಂದ್ರೆ ನಮ್ದೇ ಒಂದು ಪ್ರತ್ಯೇಕ ಸೈನ್ಯ ಬೇಕು ಅಂತ ರಜಾಕಾರರಿಗೆ ಮತದ ಅಪೀಲನ್ನು ತುಂಬಿ ಅವ್ರ ಮೂಲಕ ರಾಷ್ಟ್ರ ಕಟ್ಟಬೇಕು ನಿಶ್ಚಯ ಮಾಡಿಸಿದ್ದ. ರಜಾಕಾರದ ಉಪಕರಣ ಹೇಗಿತ್ತು ಅಂದ್ರೆ,
ಹೈದರಾಬಾದ್ ಕರ್ನಾಟಕ ಇದೇ ಗೊತ್ತಿರುತ್ತೆ, ಸುರಪುರದಲ್ಲಿ ಇದೇ ಗೊತ್ತಿರುತ್ತೆ, ನೀವೆಲ್ಲಾದ್ರೂ ತೋಟಾದರು ವೀರಪ್ಪ ಹತ್ತಿರದ ತೋಟಾದಲ್ಲಿ ಇದೇ ಗೊತ್ತಿರುತ್ತೆ. ಯಾವ ಥರದ ಪರಿಸ್ಥಿತಿ ಇತ್ತು ಅಂತಂದ್ರೆ ಅವತ್ತಿನ ದಿನಗಳಲ್ಲಿ ರಜಾಕಾರರು ರಸ್ತೆಗೆ ಬಂದ್ರೆ ಯಾರು ಮಾತನಾಡುವಂತ ಸ್ಥಿತಿ ಇರಲಿಲ್ಲ. ರಜಾಕಾರರು ತಮ್ಮ ಹಬ್ಬವನ್ನು ಆಚರಿಸಬೇಕಾದ್ರೆ ಹಿಂದೂಗಳು ಕೂಡ ಅವರ ಆಚರಣೆಯನ್ನ ಪಾಲಿಸಬೇಕು ಅನ್ನುವಂಥ ಕಂಡೀಷನ್ ರಜಾಕಾರರು ಹಾಕಿದ್ರು. ಇದು ಡಾಕ್ಯುಮೆಂಟೆಡ್ ಹಿಸ್ಟರಿ ಬಗ್ಗೆ ಮಾತಾಡ್ತೀನಿ, ನಾನು ಯಾವುದನ್ನು ಎಕ್ಸಾಮಿನೇಟ್ ಮಾಡಬೇಕು ಅನ್ನೋ ಪ್ರಯತ್ನ ಇಲ್ಲ. ಮಿತ್ರರೇ, ಸುಲಭದಂತ ಜಾಗದಲ್ಲಿ ಹೇಗಿತ್ತು ಅಂತಂದ್ರೆ ಕೈಯಲ್ಲಿ ಪಿಸ್ತೂಲ್ ಹಿಡ್ಕೊಂಡು ಒಬ್ಬ ರಜಾಕಾರ ನಿಂತು ಬಿಟ್ಟ ಅಂದ್ರೆ ಇರುವಂತವರೆಲ್ಲರೂ ತಮ್ಮ ಅಂಗಡಿಯಿಂದ ಹೊರಗೊಂಡು ಕೈ ಕಟ್ಕೊಂಡು ನಿಂತ್ಕೊಳ್ಬೇಕಾದಂತ ವಾತಾವರಣ ಇತ್ತು. 225 ವರ್ಷಗಳ ಕಾಲದಿಂದ ಸಹಿಸಿಕೊಂಡು ಬಂದಂತವರು ಅದಕ್ಕೆ ಪ್ರತಿರೋಧ ತೋರಿಸುವಂತ ಸಾಮರ್ಥ್ಯ ತೆಗೆದುಕೊಂಡಿದೆ. ದೀನ್ದಾರ್ ಅಹಮದ್ ಸಿದ್ದಿಕಿ ಅನ್ನೋ ಒಂದು ಸಂಘಟನೆ ಏನಿದೆ ಅಂತ ಹೇಳಬೇಕು. ಕಳೆದ 7 ವರ್ಷಗಳ ಹಿಂದೆ ಅವರು ಅನೇಕ ಬಾಂಬ್ ಬ್ಲಾಸ್ಟ್ಗಳಲ್ಲಿ ಭಾಗವಹಿಸಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಸಿಕ್ಕಾಕೊಂಡಾಗ ಆ ಸಂಘಟನೆ ನಿಷೇಧ ಮಾಡಬೇಕು ಅಂತ ನಿಶ್ಚಯಾಗಿತ್ತು. ಈ ಸಂಘಟನೆ ಕೂಡ ಹೈದರಾಬಾದ್ ಇರುವಂತ ಅನ್ಯವತಿಯರನ್ನ ಮತಾಂತರವಾಗಿ ಅವರನ್ನು ಕೂಡ ಸೆಳ್ಕೊಂಡ್ಬರಬೇಕು ಅನ್ನೋ ಮುಂಚಿಗೆ ಈ ಕೆಲಸ ಯಾವಾಗ ಶುರುವಾಗ್ತೋ ನಿಧಾನವಾಗಿ ರಜಾಕಾರರ ವಿರುದ್ಧ ಆಂತರಿಕವಾದ ಸಂಘರ್ಷಕ್ಕೆ ಮೊಳಗೊಳ್ಳುವಿಕೆಯಾಯಿತು. ಈ ಸಂಘರ್ಷಕ್ಕೆ ಮೂಲ ಪ್ರೇರಣೆಯನ್ನು ಒದಗಿಸಿಕೊಟ್ಟಿದ್ದು ಈ ದೇಶದ ಆರ್ಯ ಸಮಾಜ. ಆರ್ಯ ಸಮಾಜ ನೆನಪಿಸ್ಕೊಳ್ಬೇಕು ಅಂತಂದ್ರೆ ಆರ್ಯ ಸಮಾಜದ ಹೋರಾಟ ಹೇಗೆ ನಡೀತಿತ್ತು ಅಂತಂದ್ರೆ ಒಬ್ಬ ಆರ್ಯ ಸಮಾಜದ ವ್ಯಕ್ತಿ ಮಾಧ್ಯಮವಾಗಿ ನಿಂತರೆ ರಕ್ತದ ಮಧು ಇಲ್ಲದೆ ಯಾವ ಭಾಷೆಯ ಮುಗಿತಿರಲಿಲ್ಲ ಅಂತ ಹೇಳ್ತಾರೆ. ಇಡೀ ಹೋರಾಟ ನಿಧಾನವಾಗಿ ಬೆಳೀತಾ ಇರಬೇಕಾದ್ರೆ ರಜಾಕಾರರು ಕೂಡ ತುಂಬಾ ವ್ಯಾಪ್ತವಾಗಿ ಬೆಳೀತಾ ನಿಂತಿರುವುದು. ಈ ರಜಾಕಾರರ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಇದೇ ಬಹದ್ದೂರ್ ಜಂಗ್ ಒಂದ್ಸಲ ಭಾಷಣ ಹೇಳಿದ, ನಿಜಾಮ ಶರೀರ ಮಾತ್ರ ಆತ್ಮ ನಾವು ರಜಾಕಾರರು ಇಲ್ಲ. ನಿಜಾಮನಿಗೆ ಒಂದು ಸ್ವಲ್ಪ ವಿಶ್ವಾಸ ಸಿಗುವುದು. ಎಲ್ಲಿವರೆಗೂ ಹೇಳಿದ ಬಹದ್ದೂರ್ ಜಂಗ್ ಅಂತಂದ್ರೆ ನಿಜಾಮ ನಾವು ತಿಳ್ಕೋಬೇಕು ಅಂತಂದ್ರೆ ರಜಾಕಾರವಾಗಿರುವಂತ ನಾವು ಅವರ ಸಾಮ್ರಾಜ್ಯವನ್ನು ಕಟ್ಟಿಕೊಟ್ಟರೆ ಮಾತ್ರ ನಿಜಾಮ ಉಳಿಲಿಕ್ಕೆ ಸಾಧ್ಯ, ಇಲ್ಲದೆ ಹೋದ್ರೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ಲಿಂದಾಚೆಗೆ ನಿಜಾಮನಿಗೂ ಮತ್ತು ಬಹದ್ದೂರ್ ಜಂಗ್ ತಿಕ್ಕಾಟ ಶುರುವಾಯಿತು. ಬಹದ್ದೂರ್ ಜಂಗ್ಗೆ ತಾನು ಕೊಟ್ಟಿದ್ದ ಬಿರುದನ್ನ ನಿಜಾಮ ವಾಪಸ್ ಪಡ್ಕೊಂಡ. ಇನ್ನೂ ವಿಚಿತ್ರವಾದ ಸಂಗತಿ ಹೋದ್ರೆ ಯಾವ ಬ್ರಿಟಿಷರಿಗೆ ನಿಜಾಮರ ಮೇಲೆ ಅಪಾರವಾದ ಪ್ರೀತಿ ಇತ್ತು ಅವರ ಸಂಪತ್ತಿನ ಕಾರಣಕ್ಕೋಸ್ಕರ ಅವರಿಗೆ ತೊಂದರೆ ಶುರುವಾಯಿತು. ಅವರಿಗೆ ನಿಜಾಮ ಮತ್ತು ಬಹದ್ದೂರ್ ಜಂಗಿನ ನಡುವಿನ ಈ ಸಂಬಂಧ ಹೇಗಿದೆ ಅನ್ನೋದನ್ನು ಅರ್ಥೈಸಿಕೊಳ್ಳಿಕ್ಕಾದ್ರೆ ಟ್ರಯಾಂಗಲ್ ಆಗಿರುವಂತ ಒಂದು ಚಕ್ರವಾಗಿರುವಂತ ಯುದ್ಧ ಶುರುವಾಗ್ತದ್ದು. 1944ರಲ್ಲಿ ಬಹದ್ದೂರ್ ಜಂಗ್ ತಾನು ತೀರಿಕೊಳ್ಳುವ ಮುನ್ನ ಒಂದು ಮಾತನ್ನು ಹೇಳ್ತೀರ್ಕೊಂಡ, ನಾನು ಸತ್ತರೆ ಏನಾಯ್ತು 12 ಜನ ನನ್ನಂತೆ ಹೋರಾಟ ಮಾಡುವುದು ಎಂದು ಬರ್ತಾರೆ ಅಂತ ಹೇಳಿ ಅವನು ತೀರ್ಕೊಂಡ. ಅವನು ತೀರ್ಕೊಂಡರ ಹಿಂದೇನೆ ಕಾಸಿಂ ರಜನಿ ಎನ್ನುವಂತ ನಾಯಕರಿಂದ ರಜಾಕಾರರ ನಾಯಕ. ಬಹುಶಃ ಬಹದ್ದೂರ್ ಜಂಗನ ಹೆಸರು ಅನೇಕ ಯಾರು ಈ ಹೋರಾಟಗಾರರ ಕಥೆಯನ್ನು ಕೇಳಿದ್ದಾರೋ ಅವರು ಬಹದ್ದೂರ್ ಜಂಗನ ಹೆಸರು ಕೇಳಿಲ್ಲ, ಕಾಸಿಂ ರಜನಿ ಹೆಸರು ಕೇಳಿರ್ತಾರೆ. ನಿಜಾಮನಾದ್ರೂ 100 ಪಾಲು ಬೇಕು. ಈ ಕಾಸಿಂ ರಜನಿ ಅತ್ಯಂತ ಕ್ರೂರ ಮನುಷ್ಯ ಅಂತ ಕಥೆ ಗೊತ್ತಿರೋದಿಲ್ಲ ಹೇಳ್ತಾರೆ. ಎಲ್ಲವರಲ್ಲಿ ಕ್ರೌರ್ಯ ಇತ್ತು ಅಂತಂದ್ರೆ ಅವನು ಸರ್ದಾರ್ ಪಟೇಲ್ಗೆ ಮುಂದೊಮ್ಮೆ ಮಾತನಾಡ್ತಾ ಹೇಳ್ತಾನೆ, ಸರ್ದಾರ್ ಪಟೇಲ್ರು ಸೇನೆ ತಗೊಂಡು ಬರ್ತಾರೆ ಅಂತ ಖಾತ್ರಿ ಆದಾಗ ಸರ್ದಾರ್ ಪಟೇಲ್ ಜೊತೆಗೆ ಮಾತುಕತೆ ಕಾಸಿಂ ರಜನಿ ಹೇಳಿದ, ಸರ್ದಾರ್ ಪಟೇಲ್ರೆ ನೀವೇನಾದ್ರೂ ಭಾರತೀಯ ಸೇನೆ ತಗೊಂಡು ಹೈದರಾಬಾದ್ಗೆ ನುಗ್ಗಿದ್ರೆ ರಜಾಕಾರರು ತಮ್ಮ ಕೊನೆ ಉಸಿರಿನ ಹೊರಗೆ ಸೈನ್ಯದೊಂದಿಗೆ ಹೋರಾಟ ಮಾಡ್ತಾರೆ ಅಂತ ಗರ್ಭದಿಂದ ಹೇಳಿದ. ಸರ್ದಾರ್ ಪಟೇಲ್ ಏನಂತ ಗೊತ್ತಾ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ನೀವು ನಿಶ್ಚಯ ಮಾಡಿಬಿಟ್ಟಿದ್ರೆ ನಾನೇ ಖರೀದಿ ಮಾಡ್ಕೊಂಡು ಬಹಳ ವಿಚಿತ್ರವಾದ ಸಂಗತಿ. ಸರ್ದಾರ್ ಪಟೇಲ್ ತರಬೇತಿ ಬಂದಿದ್ದು ಕಾಸಿಂ ರಜನಿ ಬಂದ. ಕಾಸಿಂ ರಜನಿ ಇನ್ನೂ ಬಲವಾಗಿರುವಂತಹ ಸಂಘಟನೆಯನ್ನು ವ್ಯಕ್ತಿ ನಿಧಾನವಾಗಿ ಹಿಂಸೆ ಶುರು ಮಾಡಿದ. 1945 ಸ್ವಾತಂತ್ರ್ಯ ಬರುವಾಗ ಸರ್ದಾರ್ ಪಟೇಲ್ಗೆ ಬೆತ್ತದಲ್ಲಿ ಏನಂತಂದ್ರೆ ಮೌಂಟ್ ಬ್ಯಾಟನ್ಗೂ ನಿಜಾಮನಿಗೂ ಅತ್ಯಂತ ಹತ್ತಿರಬೇಕು. ಮೌಂಟ್ ಬ್ಯಾಟನ್ ಹುಚ್ಚಿತ್ತು, ಅನೇಕ ಹುಚ್ಚುಗಳನ್ನ ಅನೇಕರು ಹೊಂದಿಕೊಂಡು ಹೋಗುತ್ತಿದ್ದಾರೆ. ಮೌಂಟ್ ಬ್ಯಾಟನ್ ಹುಚ್ಚಿದ್ದು ಆ ಹುಚ್ಚು ಏನು ಅಂತಂದ್ರೆ ಹೈದರಾಬಾದ್ಗೂ ಭಾರತಕ್ಕೂ ಸಂಧಾನ ಆದ್ರೆ ಆ ಸಂಧಾನಕ್ಕೆ ಸೂತ್ರಧಾರನಾಗಿ ನಾನು ಹೇಳಬೇಕು, ಇಬ್ಬರನ್ನು ಜೋಡಿಸುವ ಕೆಲಸ ನಾನು ಮಾಡಬೇಕು ಅಂತ.
ಅನ್ನುವಂತ ಪತ್ರಕ್ಕೆ ಸರ್ದಾರ್ ಪಟೇಲ್ರಿಂದ ಸಹಿ ಹಾಕಿಸಿಕೊಂಡ. ಸರ್ದಾರ್ ಪಟೇಲ್ ಸಹಿ ಯಾಕೆ ಹಾಕಿದ್ರು ಅಂತ ನಮಗೂ ತಲೆ ನೋಯಿತು. ಯಾಕೆ ಸರ್ದಾರ್ ಪಟೇಲ್ ಸಹಿ ಹಾಕಿರ್ಬೋದು, ನಾನು ಯಥಾಸ್ಥಿತಿ ಕಾಯ್ಕೊಳ್ಳಲ್ಲ, ಹೈದರಾಬಾದ್ ಕಿತ್ಕೊಂತೀನಿ ಅಂತ ಹೇಳಬೇಕಿತ್ತು ಅಂತ. ಅದೇ ಎಂತ ದೂರದೃಷ್ಟಿಯ ಮನುಷ್ಯ ಅಂತಂದ್ರೆ ಆಗ ಅವ್ರು ಯೋಚನೆ ಮಾಡಿದ್ರು, ಇನ್ನು ಬ್ರಿಟಿಷರ ಸೈನ್ಯ ಭಾರತವನ್ನು ಪಾಕಿಸ್ತಾನವನ್ನು ಬಿಟ್ಟು ಹೋಗಿಲ್ಲ, ಬ್ರಿಟಿಷರ ಸೈನ್ಯ ಪಾಕಿಸ್ತಾನದಲ್ಲೂ ಇದೆ, ಭಾರತದಲ್ಲೂ ಇದೆ. ಈಗೇನಾದ್ರೂ ಮೌಂಟ್ ಬ್ಯಾಟನ್ ಎದುರು ಹಾಕೊಂಡ್ರೆ ಅಲ್ಲಿರುವಂತಹ ಪಾಕಿಸ್ತಾನಿ ಸೇನೆ ಕಾಶ್ಮೀರದ ಭಾಗದಲ್ಲಿ ಆಕ್ರಮಣ ಮಾಡಿದರೆ ಕಾಶ್ಮೀರವನ್ನು ಉಳಿಸಿಕೊಳ್ಳಿಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ ಅಂತ ಗೊತ್ತಿದ್ದಂತ ಸರ್ದಾರ್ ಪಟೇಲ್ ಆಯ್ತಪ್ಪ ಹೈದರಾಬಾದ್ ಅಟೆಂಡ್ ಮಾಡ್ಕೊಳ್ತೀನಿ ಅಂತಂದ್ರೆ, ಯಾಕಂದ್ರೆ ಒಂದಲ್ಲ ಒಂದು ದಿನ ಈ ಮನುಷ್ಯ ಮೌಂಟ್ ಬ್ಯಾಟನ್ ಭಾರತ ಬಿಟ್ಟು ಹೋಗಲೇಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿತ್ತು. ಹೀಗಾಗಿ ಸೈನ್ ಮಾಡ್ಕೊಂಡು ಆದ್ರು. ಆದ್ರೆ ಅವ್ರಿಗೆ ಗೊತ್ತಿತ್ತು ನಾನೇನೋ ಸೈನ್ ಮಾಡ್ತೀನಿ, ಆದ್ರೆ ಯಥಾಸ್ಥಿತಿಯ ಒಪ್ಪಂದಕ್ಕೆ ಕಾಸಿಂಗದಲ್ಲಿ ಆಗಲಿ ಸ್ವತಃ ನಿಜಾಮನಾಗಲಿ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ಅವ್ರು ಅನ್ಕೊಂಡಿದ್ರು. ಅವರು ಸೈನ್ ಮಾಡ್ದ, ಆದ್ರೆ ಒಂದು ದಿನವೂ ಕೂಡ ಒಪ್ಪಂದಕ್ಕೆ ತಕ್ಕಂತೆ ನಡ್ಕೊಳ್ಳಿಲ್ಲ. ಸರ್ದಾರ್ ಪಟೇಲ್ಗೆ ಪ್ರತಿನಿತ್ಯ ಅದರಿಂದ ಸುದ್ದಿ ಬರ್ತಿತ್ತು. ಪ್ರತಿನಿತ್ಯ ನೂರಾರು ಜನ ಮಾನವಗಳು, ನಡೆಯುವಂತ ಕಿತ್ತಾಟಗಳು, ಅವ್ರ ದೌರ್ಜನ್ಯಗಳು ಎಲ್ಲ ಸುದ್ದಿಯನ್ನು ಕೇಳಿ ಸರ್ದಾರ್ ಪಟೇಲ್ ಸುಮ್ಮನೆ ಇದ್ರು. ಆದ್ರೆ ಆರ್ಡಿನರಿ ಮನುಷ್ಯ ಅಲ್ಲ ಸರ್ದಾರ್ ಪಟೇಲ್. ಬರುವಂತ ಸುದ್ದಿಗಳೆಲ್ಲ ತಾವು ಮೊದಲೇ ಮಾಡಿರುವಂತಹ ಸುದ್ದಿಗಳು ಬರ್ತವೆ ಅಂತ ಅವ್ರಿಗೆ ಗೊತ್ತಿತ್ತು. ಇವತ್ತು ಹೇಗೆ NDTV ಇದ್ದಾರೋ, ಇವತ್ತು ಹೇಗೆ ಬರ್ಕಾದತ್ತು ಅಟೀಫ್ ಸರ್ವಿಸ್ ಸೈಟ್ಗಳು ಇದ್ದಾರೋ, ಅವತ್ತಿಗೂ 10 ಜನ ಇದ್ರು. ಈ ಜನ ಹೆಂಗಿದ್ರು ಅಂತಂದ್ರೆ ಹೈದರಾಬಾದ್ ನಲ್ಲಿ ಏನು ನಡೀತಾನೇ ಇಲ್ಲ ಅಂತ ಸರ್ದಾರ್ ಪಟೇಲ್ ರಿಪೋರ್ಟ್ ಮಾಡುವಂತ ಕೆಲಸ ಮಾಡ್ತಿದ್ರು. ಸರ್ದಾರ್ ಪಟೇಲ್ ಇದನ್ನು ನಂಬುದಿರ್ಲಿಲ್ಲ, ಆದ್ರೆ ನಂಬಿದಂತೆ ನಾಟಕ ಮಾಡ್ತಿದ್ರು. ಆದ್ರೆ ಒಂದು ಹಂತದಲ್ಲಿ ಸರ್ದಾರ್ ಪಟೇಲ್ ನಿಶ್ಚಯ ಮಾಡಿದ್ರು, ಗ್ರೌಂಡ್ ರಿಯಾಲಿಟಿ ತಿಳ್ಕೊಳ್ಳಕ್ಕೆ ನನ್ನ ವ್ಯಕ್ತಿನಲ್ಲಿ ಇಡಬೇಕು ಅಂತ ಮುನ್ಷಿಯವರನ್ನ ಕರ್ಕೊಂಡು ಬಂದು ಹೈದರಾಬಾದ್ ನಲ್ಲಿ ತಾವು ಭಾರತ ಸರ್ಕಾರದ ಪರವಾಗಿ ಪ್ರೆಸಿಡೆಂಟ್ ಆಗಿ ಯೋಚಿಸಿದ್ರು. ಮುನ್ಷಿ ಸರ್ಕಾರದ ಏಜೆಂಟ್ ಆಗಿದ್ದು ಸರ್ಕಾರಕ್ಕೆ ಬೇಕಾದ ಸರಿಯಾದ ಮಾಹಿತಿ ಕೊಡ್ತಾ ಇದ್ರು. ನಿಜಾಮ ಏನ್ ಮಾಡ್ತಿದ್ದಾನೆ, ಪ್ರಜಾಪಾಲ ಏನ್ ಮಾಡ್ತಿದ್ದಾರೆ, ಯಾವ ಸ್ಥಿತಿಗತಿ ಏನಿದೆ ಅನ್ನೋ ಪ್ರತಿಯೊಂದು ವರದಿಯನ್ನು ನೋಡ್ತಿದ್ರು. ಮುನ್ಷಿ ಬಂದಿದ್ದು ನಿಜಾಮಿಗೂ ಇಷ್ಟ ಆಗಲಿಲ್ಲ, ಪ್ರಜಾಪಾಲರಿಗೂ ಇಷ್ಟ ಆಗಲಿಲ್ಲ. ಆದ್ರೆ ಸರ್ದಾರ್ ಪಟೇಲರಿಗೆ ಮಾತ್ರ ರೆಗ್ಯುಲರ್ ಇನ್ಫಾರ್ಮೇಶನ್, ಹೈದರಾಬಾದ್ ಸಾಮರ್ಥ್ಯ ಏನು, ತಾಕತ್ ಏನು ಅಂತ ರೆಗ್ಯುಲರ್ ಇನ್ಫಾರ್ಮೇಶನ್ ಬರ್ತಿತ್ತು. 1948 ಜೂನ್ ತಿಂಗಳ ಮಧ್ಯಭಾಗದಲ್ಲಿ ಮೌಂಟ್ ಬ್ಯಾಟನ್ ಭಾರತಕ್ಕೊಂದು ವಿದಾಯ ಹೇಳಿ ಟಾಟಾ ಮಾಡಿ ಹೊರಟ. ಹೋಗೋಕ್ಕಿಂತ ಮುಂಚೆ ಹೈದರಾಬಾದ್ ಮತ್ತು ಭಾರತದಲ್ಲಿ ಒಪ್ಪಂದ ಮಾಡಿಸಬೇಕು ಅಂತ ಬಹಳ ಆಸೆ ಇತ್ತು ಅವರಿಗೆ. ಆದ್ರೆ ನಿಜಾಮರು ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಒಂದು ಟಾಟಾ ಮಾಡಿ ಹೊರಟ್ಬಿಟ್ಟ. ಅವರು ಹೋದ ತಕ್ಷಣ ಸರ್ದಾರ್ ಪಟೇಲ್ಗೆ ಆನಂದವೂ ಆಗಿಲ್ಲ. ಮುನ್ಷಿಯವರು ಕೊಟ್ಟಂತ ವಿಚಾರವನ್ನು ಮುಂದಿಟ್ಟುಕೊಂಡಂತ ಸರ್ದಾರ್ ಪಟೇಲ್ ಹೈದರಾಬಾದ್ಗೆ ನುಗ್ಗಬೇಕು ಅನ್ನುವಂಥ ವಿಚಾರದಂತೆ ಎಲ್ಲರ ಜೊತೆ ಮಾತುಕತೆ ಆಗ್ತಾ ಇದ್ರು. ಎಲ್ಲರೂ ಒಪ್ಪಿಕೊಂಡು ಹೈದರಾಬಾದ್ ಭಾರತ ಸೇರಿಸಿಕೊಳ್ಬೇಕು ಅಂತ ಎಕ್ಸೆಪ್ಟ್ ಒನ್ ಮ್ಯಾನ್, ಅದು ಅವತ್ತಿನ ಭಾರತದ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು. ನಾವು ಏಕಾಏಕಿ ಗಲಾಟೆ ಮಾಡಬಾರ್ದು, ಅವರು ಗಟ್ಟಿಯಾಗಿದ್ದಾರೆ, ಅವರು ಸ್ಟ್ರಾಂಗ್ ಆಗಿದ್ದಾರೆ ಅಂತ ಹೇಳಿದ್ರೆ ಸರ್ದಾರ್ ಪಟೇಲ್ ಹೇಳಿದ್ರು, ಅವರೆಲ್ಲರಿಗಿಂತಲೂ ಸ್ಟ್ರಾಂಗ್ ನಾನಿದ್ದೀವಿ, ಏನು ತಲೆ ಕೆಡಿಸ್ಕೊಳ್ಳುವಂತಿಲ್ಲ, ಎಲ್ಲರೂ ಏನ್ ಹೇಳ್ತೀವಿ ಅಂತ ಕೇಳಿದ್ರೆ ಈ ದೇಶದ ಕ್ಯಾಬಿನೆಟ್ ಹೇಳಿದ್ರು, ನೀವು ಹೇಗೆ ಹೇಳ್ತೀರೋ ಹಾಗೆ ಹೈದರಾಬಾದ್ಗೆ ಸೈನ್ಯ ನುಗ್ಗಿಸುವಂತ ಪರಿಸ್ಥಿತಿ ಬಂದ್ರು ನಾವು ತಯಾರಾಗಬೇಕು ಅಂತ ಇಡೀ ಕ್ಯಾಬಿನೆಟ್ ಒಪ್ಪಿಕೊಳ್ಳಲಿಕ್ಕೆ ಎದ್ದಿತ್ತು. ಈ ಸಂದರ್ಭದಲ್ಲಿ ಮಾತು ಜೊತೆ ಹಂಚಿಕೊಳ್ಳುತ್ತಿದ್ದಾರೆ. ಕ್ಯಾಬಿನೆಟ್ ನಲ್ಲಿ ಆ ಹೊತ್ತಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೂಡ ಆ ರಾಜ್ಯವನ್ನ ಹೊರದೇಶ ಅಂತ ಒಪ್ಪಿಕೊಂಡಂತ ಕೊಡುತ್ತೆ. ಹಾಗೆ ಅನೆಕ್ಸ್ ಮಾಡೋದ್ರಿಂದ ನಾವು ಯುನೈಟೆಡ್ ನೇಷನ್ಸ್ ಹೋಗಬೇಕಾದ ಪರಿಸ್ಥಿತಿ ಬಂದ್ಬಿಡುತ್ತೆ. ಹಾಗಾಗಿ ಸೈನಿಕರನ್ನ ನುಗ್ಗಿಸೋಣ, ಪೊಲೀಸ್ ಆಪರೇಷನ್ ಇದನ್ನು ಕರೆಯೋಣ ಅಂತ ಚೆನ್ನಾಗಿದೆ ನೋಡಿ. ಇಡೀ ಜಗತ್ತಿಗೂ ಇದು ಇವತ್ತಿನವರೆಗೂ ಈ ಕಾರ್ಯಾಚರಣೆ ಮಾಡಿದ್ದೆ ಯಾರು ಪೊಲೀಸರು ಅಂತ. ಆದ್ರೆ ಮಾಡಿದ್ದು ಪೊಲೀಸರು ಅಲ್ಲ, ಅಕ್ಷರಶಃ ಭಾರತೀಯ ಸೇನೆ ಈ ಕಾರ್ಯಾಚರಣೆ ಮಾಡಿದ್ದು ಆಪರೇಷನ್ ಪೋಲೋ ಅಂತ ಇದನ್ನ ಕರೆದು ಸರ್ದಾರ್ ಪಟೇಲ್ ಸೈನ್ಯ ಹೋಗ್ಲಿಕ್ಕೆ ಬೇಕಾಗಿರೋ ತಯಾರಿ ಮಾಡ್ಕೊಳ್ಬೇಕಾದಾಗ ತುಂಬಾ ತೊಂದರೆಗಳು. ಮುನ್ಷಿಯವರು ಬೇಕಾಗಿರೋ ವ್ಯವಸ್ಥೆ ಎಲ್ಲ ಮಾಡ್ಕೊಳ್ತಾ ಇದ್ರೆ ಆ ಕಡೆ ರಜಾಕಾರರು ಬೇಕಾದ ವ್ಯವಸ್ಥೆ ಮಾಡ್ಕೊಳ್ತಿದ್ರು. ಸರ್ದಾರ್ ಪಟೇಲ್ಗೆ ಸ್ವತಃ ಸೈನಿಕ ಮುಖ್ಯಾಧಿಕಾರಿಗಳು ಬಂದಿದ್ರು, ಓನ್ಲಿ ರಜಾಕಾರರು ತುಂಬಾ ತಯಾರಾಗಿ ನಿಂತಿದ್ದಾರೆ ಅಂತ ಚಿಂತೆ. ಈ ಸಂದರ್ಭದಲ್ಲಿ ದಾಳಿ ಮಾಡುವುದು ತಪ್ಪಾಗುತ್ತೆ ಅಂತ ಸೈನಿಕ ಮುಖ್ಯಾಧಿಕಾರಿಗಳು ಬಂದಿದ್ರು. ರಜಾಕಾರರು ಎಷ್ಟು ಮಟ್ಟಿಗೆ ತಯಾರಾಗಿದ್ರು ಅಂತಂದ್ರೆ ವಾರಂಗಲ್ಗೆ, ಇವತ್ತಿನ ಆಂಧ್ರದ ವಾರಂಗಲ್ಗೆ ಮತ್ತು ಕರ್ನಾಟಕದ ಬೀದರ್ಗೆ ಪಾಕಿಸ್ತಾನದ ವಿಮಾನಗಳು ಬಂದು ರಜಾಕಾರರಿಗೆ ಬೇಕಾಗಿರುವಂತಹ ಶಸ್ತ್ರಾಸ್ತ್ರಗಳನ್ನು ಡಂಪ್ ಮಾಡಿ ಹೋಗಿದ್ರು. ಇದು ಸರ್ಕಾರಕ್ಕೆ ಮಾಹಿತಿ ಸಿಕ್ಕಿತ್ತು. ರಜಾಕಾರರ ಕೈಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರ ಇದೆ, ನಾವು ಹೋಗ್ಬೋದ ಇಲ್ವೋ ಅನ್ನುವಂಥ ಚರ್ಚೆ. ರಜಾಕಾರರು ಚಾಲೆಂಜ್ ಮಾಡಿದ್ರು, ಅಕಸ್ಮಾತ್ ಭಾರತೀಯ ಸೇನೆಗೆ ಒಬ್ಬ ಸೈನಿಕ ಹೊರತಂದ್ರೆ ಹಿಂದಿರುವಂತ 86% ಬಹುಸಂಖ್ಯಾತರ ಮೂಲೆಯನ್ನು ನೋಡ್ಕೊಂಡು ವಾಪಸ್ ಹೋಗ್ಬೇಕಾಗುತ್ತೆ ಹುಷಾರು ಅಂತ. ಇದೆಲ್ಲವನ್ನು ಮುಂದಿಟ್ಕೊಂಡು ಯುದ್ಧ ಮಾಡಬೇಕು ಅಂತಂದಾಗ ಸರ್ದಾರ್ ಪಟೇಲ್ ಹೇಳಿದ್ರು,
ಪಾಕಿಸ್ತಾನದ ಸೈನ್ಯ ನಮಗಿಂತ ಹೆಚ್ಚು ವಾರ್ ಫೇವರ್ಡ್ ಸೈನ್ಯ. ಯಾಕೆ ಅಂತಂದ್ರೆ ಅವ್ರಿಗೆ ಬೇರೆ ಕಳಿಸಿರ್ತಾರೆ, ನೀವೇನಾದ್ರೂ ಯುದ್ಧದಲ್ಲಿ ಸೋತ್ರೆ ನೀವು ನೇರ ಸ್ವರ್ಗಕ್ಕೆ ಹೋಗ್ತೀರಿ, 72 ಜನ ನಿಮಗೋಸ್ಕರ ಕಾಯ್ತಿರ್ತಾರೆ ಅಂತ ಕನಸನ್ನ ಕಟ್ಟಿ ಕಳಿಸಿರೋದ್ರಿಂದ ಆತ ವಾರ್ ಹೀರೋ ಆಗಲಿಕ್ಕೆ ಬರ್ತಾನೆ. ಅವ್ನು ಸಾವನ್ನ ತನ್ನ ಸೆರಗಿಗೆ ಕಟ್ಟಿಕೊಂಡೇ ನುಗ್ಗಿರುವಂತ ಸೈನಿಕ. ಅವ್ರನ್ನ ಹೊರಗೆ ಪ್ರಾರಂಭ. ಆದ್ರೆ ಪಾಕಿಸ್ತಾನದ 4 ಯುದ್ಧ ನಡೀತಲ್ಲ ಪಾಕಿಸ್ತಾನದೊಂದಿಗೆ, 4 ಯುದ್ಧವನ್ನ ಭಾರತದ ಯಾಕೆ ಗೊತ್ತೇ? ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಪಾಕಿಸ್ತಾನದ ಒಂದು ಯುಜುವಿ ರಾಷ್ಟ್ರ, ಇದನ್ನು ಸೋಲಿಸೋದು ನಮ್ಗೆ ಏನು ಕಷ್ಟ ಇಲ್ಲ ಅಂತ ಮಾನಸಿಕವಾಗಿ ನೀವು ಯಾರಾದ್ರೂ ಕೇಳಿ ನೋಡಿ. ಇದು ನನಗುಂಟು, ಬಹಳ ಕಾಲ ನನಗುಂಟು. ನಾನು ಸುಬ್ರಹ್ಮಣ್ಯ ಸ್ವಾಮಿ ಅವರು ಬೆಂಗಳೂರಿಗೆ ಬಂದಿದ್ದಾಗ ಒಂದು ಪ್ರಶ್ನೆ ಕೇಳಿದ್ದೆ. ಆ ಪ್ರಶ್ನೆ ಕೇಳಿದ್ರೆ ಪಾಕಿಸ್ತಾನ ಜೊತೆ ಯುದ್ಧ ಮಾಡಿದ್ರೆ ನಾವು ಗೆಲ್ತೀವಿ. ನಾನೇ ಬೇರೆ ಪ್ರಶ್ನೆ ಇದು 2-2.5 ವರ್ಷಗಳ ಹಿಂದೆ. ಪಾಕಿಸ್ತಾನ ಜೊತೆ ಯುದ್ಧ ಮಾಡಿದ್ರೆ ನಾವು ಗೆಲ್ತೀವಿ, ಚೈನಾ ಜೊತೆ ಯುದ್ಧ ಮಾಡಿದ್ರೆ ಗೆಲ್ತೀವ ಅಂತ ಕೇಳಿದೆ. ಅವರದ್ದು ಈ ಪ್ರಶ್ನೆ ಕೇಳಿದ್ರೆ ಗೆಲ್ಲಲ್ಲ, ಈ ಪ್ರಶ್ನೆ ಹಿಂದೆ ಗೆಲ್ತೀವಿ ಅಂತ ನಿಶ್ಚಯ ಮಾಡಿದ್ರೆ ಗೆದ್ದೇ ಗೆಲ್ತೀವಿ. ಯಾಕೆಂದ್ರೆ ಮೊದಲು ಯುದ್ಧ ಗೆಲ್ಲೋದು ಮನಸ್ಸಿನಲ್ಲಿ, ಆಮೇಲೆ ಭೂಮಿಯಲ್ಲಿ ಅಂತ. ಏನ್ ಸುಂದರವಾಗಿ ಮಾತಿದ್ರು. ಪಾಕಿಸ್ತಾನದ ಜೊತೆಗೆ ಎಲ್ಲ ಯುದ್ಧವನ್ನು ಮನಸ್ಸಲ್ಲಿ ಗೆದ್ದು ಬಿಟ್ಟಿದ್ದೀವಿ ನಾವು. ಈಗಲೂ ಯುದ್ಧದ ಏನು ಕಾರ್ಬೋರ್ಡ್ಗಳು ಅಂತ ಹೇಳ್ತೀವಲ್ಲ ನಾವು. ನನಗೆ ಇವತ್ತು ನಮ್ಮ ಮಿತ್ರ ಒಬ್ಬ ಒಂದು ಮೆಸೇಜ್ ಮಾಡಿದ್ದಾನೆ. ಪಠಾನ್ಕೋಟ್ಗೆ ಬೆಂಗಳೂರಿನಲ್ಲಿದ್ದ ಒಬ್ಬ ಆಫೀಸರ್ನ, ಸೈನಿಕ ಅಧಿಕಾರಿಯನ್ನ ಪಠಾನ್ಕೋಟ್ಗೆ ಕರೆಸ್ಕೊಂಡಿದ್ದಾರೆ ತುರ್ತಾಗಿ ಬನ್ನಿ ಅಂತ. ಯಾಕಂದ್ರೆ ಯುದ್ಧ ಆಗುವ ಸಂಭವ ಇದೆ ಅಂತ ಎಚ್ಚರಿಕೆಯನ್ನ ಮುಂದಿರಿಸಿಕೊಂಡು ಕರೆಸ್ಕೊಂಡಿದ್ದಾರೆ ಅಂತ. ಅದನ್ನು ಯುದ್ಧ ಆಗ್ಬಿಡೋದ, ನನಗೆ ಯುದ್ಧ ಆಗಲು ಸಾಧ್ಯ ಇಲ್ಲ. ಯಾಕೆಂದ್ರೆ ಮಾನಸಿಕವಾಗಿ ನಮ್ಮ ಯುದ್ಧವನ್ನು ಗೆದ್ದಾಗ್ಬಿಟ್ಟಿದೆ. ಹೀಗಾಗಿ ಯುದ್ಧ ಆದ್ರೂ ನಮಗೇನು ಸಮಸ್ಯೆ ಇಲ್ಲ ಅನ್ನೋ ಎಚ್ಚರಿಕೆಯನ್ನ ಧೈರ್ಯವನ್ನ ನಾವು ಇಟ್ಕೊಂಡು ಅನುಮಾನವಿಲ್ಲ. ಅವರು ಸರ್ದಾರ್ ಪಟೇಲ್ ಆ ಸ್ಥೈರ್ಯ ಜೋರಾಗಿತ್ತು. ಸರ್ದಾರ್ ಪಟೇಲ್ ದುಡ್ಡುಗಳು ಏನು ತಲೆಕೆಡಿಸಿಕೊಳ್ಳುವುದಿಲ್ಲ ಅಂತ ಒಂದು ಉಪಯೋಗ ನಿಶ್ಚಯ ಮಾಡುವಂತ ಒಂದು ದಿನದ ಮುಂಚೆ ಎಂತ ವಿಚಿತ್ರವಾದ ಘಟನೆ ನೋಡಿ. ಮಹಮ್ಮದ್ ಅಲಿ ಜಿನ್ನಾ ಸಾಕೋದು. ಮಹಮ್ಮದ್ ಅಲಿ ಜಿನ್ನಾ ತೀರ್ಕೊಂಡಾಗ ಸರ್ದಾರ್ ಪಟೇಲ್ರಿಗೆ ಅನೇಕರು ಹೇಳಿದ್ರು, ಮಹಮ್ಮದ್ ಅಲಿ ಜಿನ್ನಾ ತೀರ್ಕೊಂಡು ಬಂದಿದ್ದಾರೆ, ಈಗ ನಾವು ದಾಳಿ ಮಾಡಿದ್ರೆ ತಪ್ಪು ಮೆಸೇಜ್ ಕೊಟ್ಟಂತಾಗುತ್ತೆ. ಸರ್ದಾರ್ ಪಟೇಲ್ ಯಾರು ತೀರ್ಕೊಂಡ್ರು ನನ್ನ ದೇಶದ ವಿಚಾರದ ಪ್ರಶ್ನೆಯಲ್ಲಿ 2 ಮಾತಿಲ್ಲ, ನಿಶ್ಚಯ ಮಾಡಿದ್ದೀವಿ, ದಾಳಿ ಮಾಡೋದು ಅಷ್ಟೇ ಇಲ್ಲ. ಏನ್ ನಡೆಸುತ್ತಾರ ಅಂತ. ಯಾಕೆ ಸರ್ದಾರ್ ಪಟೇಲ್ ಮುಖ್ಯ ಮನುಷ್ಯ ಅಂತ ಕರ್ಕೊಂಡು ಈಗ ಅವನಿಗೆ ಸರ್ದಾರ್ ಪಟೇಲ್ ಜಾಗದಲ್ಲಿ ಬೇರೆ ಯಾರು ಬಿಟ್ಟಿದ್ರು ಅವ್ರೊಂದೇ ನಮಗೆ ಕಣ್ಣೀರು ಸುರಿಸಿ ಒಂದೆರಡು ಮಾತುಗಳನ್ನಾಡಿ ಅದು ಪಾಪ ಹೋದ ಅಟ್ಯಾಕ್ ಮಾಡಿದ್ರೆ ಅದು ಸುಮ್ಮನೆ ಇರುವುದೇನೋ. ಸರ್ದಾರ್ ಪಟೇಲ್ ಹೇಳಿದ್ರು ಯಾರು ಹೋದ್ರು ಅಷ್ಟೇ. ಸರ್ದಾರ್ ಪಟೇಲ್ಗೆ ಮಹಮ್ಮದ್ ಅಲಿ ಜಿನ್ನಾ ಸತ್ತಾಗ ಭಾರತದ ಧ್ವಜವನ್ನ ಅಡ್ಡು ಬೀಳಿಸಬೇಕು ಅನ್ನುವಂತ ಮನಸ್ಸು ಇರಲಿಲ್ಲ. ಕೊನೆಗೆ ಎಲ್ಲರೂ ಸೇರಿಕೊಂಡು ಇಲ್ಲ ಅದ ಪಕ್ಕದ ರಾಷ್ಟ್ರದ ಲೀಡರಾಗಿರೋದ್ರಿಂದ ನಾವು ಇಳಿಸಲೇಬೇಕು ಅನ್ನುವಂತ ಕನ್ವಿನ್ಸ್ ಮಾಡಿ ಸರ್ದಾರ್ ಪಟೇಲ್ ಯಾಕೆ ಇಳಿಸ್ಕೊಳ್ಳಿ. ಆ ತರದ ಕನಸು ಮನುಷ್ಯ ಅವರಿಗೆ ಈ ದೇಶದ ಈ ನೆಲದ ಮೇಲೆ ಅಷ್ಟೊಂದು ಪ್ರೀತಿ ಇತ್ತು. ಸರ್ದಾರ್ ಪಟೇಲ್ ಸೈನ್ಯ ಕೇಳಿದ್ರು, ಸೈನ್ಯ ಸೊಲ್ಲಾಪುರದಿಂದ ಬಂದು ಮೈಸೂರಿನಿಂದ ಒಂದು ತುಕಡಿ ಬಂದು ಆ ಭಾಗಕ್ಕೆ, ಹೈದರಾಬಾದಿನ ಭಾಗಕ್ಕೆ ಒಂದು ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡಿ ಹೋಗ್ಬೇಕು. ಆ ಬ್ರಿಡ್ಜ್ ಅನ್ನ ಕ್ರಾಸ್ ಮಾಡುವ ಜಾಗದಲ್ಲಿ ಭಾರತೀಯ ಸೈನ್ಯವನ್ನ ಮಟ್ಟ ಹಾಕ್ತೀವಿ ಅಂತ ರಜಾಕಾರರು ಹೇಳ್ಕೊಂಡು ಸೊಕ್ಕಿನಿಂದ ತಿರುಗಾಡ್ತಿದ್ರು. ಸರ್ದಾರ್ ಪಟೇಲ್ರು ಸೆಪ್ಟೆಂಬರ್ 13ಕ್ಕೆ ಭಾರತೀಯ ಸೇನೆಯನ್ನ ಅಲ್ಲಿ ನುಗ್ಗಬೇಕು ಅಂತ ಡೈರೆಕ್ಷನ್ ಕೊಟ್ಟರು. ಆ ಬ್ರಿಡ್ಜ್ ಕ್ರಾಸ್ ಮಾಡಿ ಸೆಪ್ಟೆಂಬರ್ 13ಕ್ಕೆ ಆ ಕಡೆ ಭಾರತೀಯ ಸೇನೆ ಕಾಲಿಟ್ಟು. ಮಿತ್ರರೇ, ಸೆಪ್ಟೆಂಬರ್ 16ರ ಸಾಯಂಕಾಲದ ವೇಳೆಗೆ 3 ದಿನದ ಒಳಗೆ ಈ ಎಲ್ಲ ರಜಾಕಾರರು ಹೆಚ್ಚು ಕಡಿಮೆ 2,500 ರಜಾಕಾರರು ಸತ್ತೋಗಿದ್ರು. ಉಳಿದವರೆಲ್ಲ ತಮ್ಮ ಶಸ್ತ್ರಗಳನ್ನು ಕೆಳಗಿಟ್ಟು ಈ ದೇಶದ ಸೈನಿಕರ ಎದುರಿಗೆ ಮಂದಿಯೂರಿ ಕುಳಿತಿದ್ರಲ್ಲ, ಅದು ಸರ್ದಾರ್ ಪಟೇಲ್. ನಮಗೆ ಆ ಮಾತು ಹೇಳಬೇಕಾದ್ರೆ ಎಷ್ಟು ಖುಷಿಯಾಗುತ್ತೆ ಅಂದ್ರೆ, ಯಾವ ರಜಾಕಾರರು ನಾವು ಅದು ಮಾಡ್ಕೊಳ್ತೀವಿ ಇದು ಮಾಡ್ಕೊಳ್ತೀವಿ ಅಂತ ಹೇಳ್ಕೊಂಡು ತಿರುಗಾಡ್ತಿದ್ರು, ಅದೇ ರಜಾಕಾರ ನಾಯಕ ಕಾಸಿಂ ರಜ್ವಿ ಸರ್ದಾರ್ ಪಟೇಲ್ ಎದುರುಗಡೆ ತಲೆ ತಪ್ಪಿಸಿಕೊಂಡು ನಿಂತಿದ್ದ. ಸರ್ದಾರ್ ಪಟೇಲ್ ಮನಸ್ಸು ಮಾಡಿದ್ರೆ ನಿಜಾಮನ್ನ ಪೂರ್ತಿ ಅಧಿಕಾರಕ್ಕಿತ್ತು ಕೆಳಗಿಳಿಸಿ ಹೊಡಿಬೋದಿತ್ತು. ಆದ್ರೆ ಮುನ್ಷಿಯವರು ಹೇಳಿದ್ರು, ನಿಜಾಮನ ಗೌರವವನ್ನು ಕಡಿಮೆ ಮಾಡದಂತೆ ನೋಡ್ಕೊಳ್ಳಿಕ್ಕಾಗಲ್ಲ ಅನ್ನೋ ಹೇಳಿದ್ರು. ಒಂದೇ ಒಂದು ಕಾರಣಕ್ಕೆ ನಿಜಾಮನಿಗೆ ಆ ರಾಜ್ಯದ ಪ್ರಮುಖ ಪತ್ರವನ್ನು ಕೊಟ್ಟು ಹಾಗೆ ಕೂರಿಸ್ತಾ ಇದ್ದು, ಉಳಿದಂತೆ ಅಲ್ಲಿ ಬೇಕಾದ ಕೆಲಸ ಮಾಡಲಿಕ್ಕೆ ಭಾರತ ಸರ್ಕಾರ ತನ್ನ ಪೂರ್ಣ ತೆಗೆಗೆ ಹೈದರಾಬಾದ್ ತೆಗೆದುಕೊಂಡಿದ್ದ ಪರಿಣಾಮವಾಗಿ ಇವತ್ತು ಹೈದರಾಬಾದ್ ಇದೆ. ಸರ್ದಾರ್ ಪಟೇಲ್ ಅನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಬಹುಶಃ ಅದು ಬಹಳ ಅಗತ್ಯವಾದ ಸಂಗತಿ. ನನಗೆ ಸರ್ದಾರ್ ಪಟೇಲ್ ಯಾವಾಗ ತುಂಬಾ ಖುಷಿ ಆಗ್ತಾರೆ ಅಂದ್ರೆ, ಇದ್ರೆ ಸರ್ದಾರ್ ಪಟೇಲ್ ಮೌಂಟ್ ಗಾರ್ಡನ್ ಕೇಳಿದ್ರಲ್ಲ, ನನ್ನ ಫ್ರೂಟ್ ಬಾಸ್ಕೆಟ್ ಅಲ್ಲಿ ಅಷ್ಟೇ ಫ್ರೂಟ್ ಇರಬೇಕು ಅಂತ. ಗಾಂಧೀಜಿ ತೀರ್ಕೊಳ್ಳುವಾಗ ಹೈದರಾಬಾದ್ ಬಂದಿರಲಿಲ್ಲ. ಗಾಂಧೀಜಿ ನೆನಪಿಸ್ಕೋಬೇಕು. ಗಾಂಧೀಜಿ
ನಾಥುರಾಮ್ ಗೋಡ್ಸೆಯ ಗುಂಡಿಗೆ ಎದೆ ಕೊಟ್ಟು ಅವತ್ತು ತೀರ್ಕೊಂಡಾಗ ಅದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಸರ್ದಾರ್ ಪಟೇಲ್ ಒಂದು ಮಾತನಾಡ್ಕೊಂಡು ಹೋಗಿದ್ರು. ಗಾಂಧೀಜಿಗೆ ಒಂದು ವಾರದ ಮುಂಚೆ ಅವ್ರನ್ನ ಕೊಲೆ ಮಾಡಬೇಕು ಅನ್ನೋ ಅಟೆಂಪ್ಟ್ ಆಗಿತ್ತು, ಅದು ಫೇಲ್ ಆಗಿತ್ತು. ಸರ್ದಾರ್ ಪಟೇಲ್ ಅದಕ್ಕೆ ಗಾಂಧೀಜಿ ಜೊತೆಗೆ ಒಂದು ಗಲಾಟೆ ಮಾಡ್ತಾ ನಾನು ಗೃಹಸಚಿವರು ಇದ್ದೀನಿ, ನಿಮ್ಗೆ ಏನಾದ್ರು ಆದ್ರೆ ನಾನು ಮುಖ ತೋರಿಸ್ತೀವಿ ಬಾಪು, ನನ್ನ ತಂದೆ ಇದ್ದಾಗೆ ನಿಮ್ಮನ್ನು ಕಳೆದೋದಕ್ಕೆ ನನಗೆ ಒಂಚೂರು ಇಷ್ಟ ಇಲ್ಲ ಅಂತ ತುಂಬಾ ಗಲಾಟೆ ಮಾಡಿ ನಿಮ್ಗೆ ಸೆಕ್ಯೂರಿಟಿ ಕೊಡಬೇಕು ಅಂತ ಗಾಂಧೀಜಿ ಬೈದು ಕಳಿಸಿದ್ರು. ನನಗೆ ಯಾಕೆ ಸೆಕ್ಯೂರಿಟಿ, ನನ್ನ ಜನ ನನ್ನ ನೋಡ್ಕೊಳ್ತಾರೆ ಅಂತ ಬೈದು ಕಳಿಸಿದ್ರು. ಆ ಅರ್ಧ ಗಂಟೆ ಮನೆಗೆ ಹೋಗಿದ ತಕ್ಷಣ ಬಾಪುಗೆ ಸುದ್ದಿ ಬಂತು, ಬಾಪು ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಸರ್ದಾರ್ ಪಟೇಲ್ ಬಂತು. ನಮ್ಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ನಿಜವಾಗ್ಲೂ ದುಃಖ ಆಗಿರ್ಬೋದು, ಎಷ್ಟು ಜನರಿಗೆ ನೋವು ಆಗಿರ್ಬೋದು. ನನಗೆ ಯಾರೋ ಹೇಳಿದ್ರು, ನೀವು ಈ ಕಾರ್ಯಕ್ರಮದಲ್ಲಿ ಮಹಾತ್ಮ ಗಾಂಧೀಜಿಯವರ ಕುರಿತಂತೆ ಹೇಳೋದಾದ್ರೆ ನಾವು ಪ್ರೋಗ್ರಾಮಿಗೆ ಬರದೇ ಇಲ್ಲ ಅಂತ. ನಾನು ಏನ್ ಮಾಡಿದ್ರು, ಯಾವ ಸರ್ದಾರ್ ಪಟೇಲ್ಗೆ ಮಹಾತ್ಮ ಗಾಂಧೀಜಿಯ ಕುರಿತಂತೆ ಅಷ್ಟು ಗೌರವ ಇತ್ತು, ಸರ್ದಾರ್ ಪಟೇಲ್ಗೆ ಸುಮ್ಮನೆ ಮಹಾತ್ಮ ಗಾಂಧೀಜಿಯವರ ಮೇಲೆ ಗೌರವ ಇರಲಿಲ್ಲ. ಅಪಾರವಾದ ಗೌರವ ಯಾಕೆಂದು ಅಂದ್ರೆ ಆ ಮನುಷ್ಯನ ಡೆಡಿಕೇಶನ್ ಕಾರಣಕ್ಕೋಸ್ಕರ ಅಷ್ಟು ಗೌರವ ಇಟ್ಟುಕೊಂಡಿದ್ದಂತ ಸರ್ದಾರ್ ಪಟೇಲ್ರು ನೇರವಾಗಿ ಮಹಾತ್ಮ ಗಾಂಧೀಜಿಯವರ ಪರದಲ್ಲಿ ಕೂತ್ಕೊಂಡು ಬಿಕ್ಕಳಿಸಿ ಹತ್ತು ಯಾಕೆ ಅಂತಂದ್ರೆ ನನ್ನ ತಲೆ ಮೇಲಿಟ್ಟಿದ ಕೈ ಹೋಗ್ಬಿಡ್ತಲ್ಲ ಅಂತ. ಹೇಗೆ ಅತ್ಯಂತ ಪ್ರೀತಿಸುವ ಗಂಡ ತೀರ್ಕೊಂಡಾಗ ಹೆಂಡತಿ ಬಹಳ ಕಾಲ ಇರಲ್ಲ ಅಂತ ಹೇಳ್ತಾರಲ್ಲ, ಗೊತ್ತಿಲ್ಲ ಆ ಮಾತನ್ನು ನಾನು ಹೇಳ್ಬೋದು ಇಲ್ವೋ. ಆದ್ರೆ ಗಾಂಧೀಜಿ ತೀರ್ಕೊಂಡ ಕೆಲವೇ ತಿಂಗಳೊಳಗೆ ಸರ್ದಾರ್ ಪಟೇಲ್ರ ಪರಿಸ್ಥಿತಿ ಹೇಗಾಗಿತ್ತು ಅಂದ್ರೆ ಆರೋಗ್ಯ ಪೂರ್ತಿ ಹದಗೆಟ್ಟು ಹೆಚ್ಚು ಕಡಿಮೆ ಸರ್ದಾರ್ ಪಟೇಲ್ರು ಸತ್ತೇ ಹೋಗ್ತಾರೆ ಅಂತ ಆಗೋದು. ಸರ್ದಾರ್ ಪಟೇಲ್ರು ಸತ್ತು ಹೋಗ್ತಾರೆ ಅಂತ ಆಗಿದ್ದ ಸರ್ದಾರ್ ಪಟೇಲ್ರಿಗೆ ವೈದ್ಯರಿಂದ ಕರ್ಕೊಂಡ್ರು. ವೈದ್ಯರಲ್ಲಿ ಹವಾ ಹೋಗ್ತಾ ಇದೆ, ಎಲ್ಲರೂ ಬೇರೆ ಕಡೆ ಹೋಗಿ ಅಂದಾಗ ಒಂದು ಹಿಲ್ ಸ್ಟೇಷನ್ ಹೋಗಿ ಸರ್ದಾರ್ ಪಟೇಲ್ರು 3-4 ತಿಂಗಳ ಕಾಲ ಇದ್ದು ಆರೋಗ್ಯವನ್ನ ಸರಿ ಮಾಡ್ಕೊಂಡು ಬಂದ್ರು. ಯಾರೋ ಕೇಳಿದ್ರು, ಸರ್ದಾರ್ ಪಟೇಲ್ರೆ ಆರೋಗ್ಯ ಸರಿಯಾಗಿದೆ ಅಂದ್ರೆ ಏನೋ ಮಹತ್ವದ ಇಚ್ಛೆ ನಿಮ್ಮಲ್ಲಿ ಇರಬೇಕು, ಏನ್ ಇಚ್ಛೆ ಅಂತ ಕರೆದ್ರೆ ಸರ್ದಾರ್ ಪಟೇಲ್ ತಾನು ಕೋಣೆ ಕರ್ಕೊಂಡು ಹೋದಂದ್ರೆ ಅದೊಂದು ಭಾರತದ ಭೂಪಟ ಇತ್ತು. ಆ ಭೂಪಟದಲ್ಲಿ ಹೈದರಾಬಾದ್ ರೌಂಡ್ ಮಾರ್ಕಾಗಿತ್ತು. ಸರ್ದಾರ್ ಪಟೇಲ್ ತೋರಿಸಿದ್ರು, ಇದನ್ನು ಹೊರತವರು ನನ್ನ ಪ್ರಾಣ ಹೋಗಲ್ಲ, ಹೊರತಂದ್ರೆ ಹೋಗಿ ಸರ್ದಾರ್ ಪಟೇಲ್ ಮಾಡಿ ಆ ಮನುಷ್ಯನ ಡಿಟರ್ಮಿನೇಷನ್ ಹೆಂಗಿತ್ತು ಅಂತ. ಆ ಡಿಟರ್ಮಿನೇಷನ್ ಕಾರಣದಿಂದಾಗಿ ಸರ್ದಾರ್ ಪಟೇಲ್ರು ಅದು ದೊಡ್ಡ ಸಾಹಸವನ್ನ ಮಾಡಿ ಹೈದರಾಬಾದ್ ಹಾಕೊಂಡು ತಗೊಂಡ್ರು. ಇವತ್ತು ಕರ್ನಾಟಕದ ಬಗ್ಗೆ ಮಾತಾಡಬೇಕಾದ್ರೆ ಯಾವ ಭಾಗ ಕರ್ನಾಟಕದಿಂದ ಪ್ರತ್ಯೇಕವಾಗಿರ್ಬೇಕಿತ್ತು, ಬೀದರ್, ರಾಯಚೂರು, ಯಾದಗಿರಿ, ಕಲಬುರಗಿ ಇವೆಲ್ಲವೂ ಕೂಡ ಇವತ್ತು ನಮ್ಮೊಂದಿಗೆ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಅವರು ಅದನ್ನ ಮರಿಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ ದುರ್ದೊಡ್ಡಿದ್ದರೆ ಬಹಳ ಜನ ಉತ್ತರ ಕರ್ನಾಟಕದವರು ಇದ್ದೀರಿ. ನನ್ಗೆ ಬಹಳ ನೋವಾಗುತ್ತೆ. ನಾನು ಉತ್ತರ ಕರ್ನಾಟಕಕ್ಕೆ ಹೆಚ್ಚು ಕಡಿಮೆ ತಿಂಗಳಿಗೆ 2 ಸಲ ಹೋಗ್ತೀನಿ. ಅದರಲ್ಲಿ ಕಲಬುರಗಿ ಬೀದರ್ಗೆ ನಾನು ಮೊನ್ನೆ ನಾನು ಬೀದರ್ಗೆ ಕೂಡ ಬಂದಿದ್ದೀನಿ. ಕಲಬುರಗಿ ಬೀದರ್ಗೆ ತಿಂಗಳಿಗೆ 1 ಸಲ ಆದರೂ ಕಲಬುರಗಿ ಬೀದರ್ಗೆ ಹೋಗುವಂತ ಕಾರ್ಯಕ್ರಮ ಇರ್ತಾರೆ. ಪ್ರತಿ ಬಾರಿ ಹೋದಾಗಲೂ ಅವರ ತರುಣ ಜೊತೆ ಮಾತಾಡಬೇಕಾದ್ರೆ ಒಂದೇ ಒಂದು ಅನಿಸೋದು, ಅವರ ಮಾನಸಿಕ ಸ್ಥೈರ್ಯ ಅದು ಕುಸಿದಿದೆ. ಅವರಿಗೆ ಬೆಂಗಳೂರಿಗೆ ನೋಡಿದಾಗ ಒಂದು ಹೆದರಿಕೆ ಬರುತ್ತಿದೆ. ಆದ್ರೆ ವಾಸ್ತವ ಗೊತ್ತಿಲ್ಲ ಬಹಳ ಜನ ಬೆಂಗಳೂರಿಗರಿಗಾಗಲಿ ಮೈಸೂರಿಗರಿಗಾಗಲಿ ಅಥವಾ ದಕ್ಷಿಣ ಕರ್ನಾಟಕದ ವಾಸ್ತವವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಉತ್ತರ ಕರ್ನಾಟಕದಲ್ಲಿರುವ ಶಕ್ತಿ ಬಹುಶಃ ದಕ್ಷಿಣ ಕರ್ನಾಟಕದ ಯಾವ ಆಂಜನೇಯರನ್ನು ದಕ್ಷಿಣ ಕರ್ನಾಟಕವನ್ನು ಕೂಡಿಸ್ತಾರೋ, ಈ ದೇಶ ಕೂಡಿಸುತ್ತೋ, ಈ ಜಗತ್ತು ಕೂಡಿಸುತ್ತೋ, ಆ ಆಂಜನೇಯ ಹುಟ್ಟಿದ್ದೇ ಉತ್ತರ ಕರ್ನಾಟಕದ ಆ ಭಾಗದಲ್ಲಿ ವಿಶೇಷವಾಗಿ ಮಾಡಿ ಅದನ್ನ ತಮಾಷೆ ಮಾಡ್ತಿರ್ತೀನಿ. ಉತ್ತರ ಕರ್ನಾಟಕದವರು, ಹೈದರಾಬಾದ್ ಕರ್ನಾಟಕದವರು ಬೇಡ ಆಂಜನೇಯ ಅಂತಾರ. ಹೆಂಗೆ ಅಂದ್ರೆ ಆಂಜನೇಯವರು ಅಪಾರವಾದ ಸಾಮರ್ಥ್ಯ ಇತ್ತು, ಆದ್ರೆ ಸಾಗರ ಆಜ್ಞೆಯಪ್ಪ ಅಂತ ಕೇಳಿದ್ರೆ ನನ್ನ ಹತ್ರ ಆಗಲ್ಲ ಅಂತ ಹೇಳ್ಕೊಂಡು, ಯಾಕಂದ್ರೆ ಶಾಪ ಉಂಟು. ಯಾರೋ ಒಂದು ನೆನಪಿಸಿಕೊಟ್ರು, ನಿನ್ನ ಹತ್ರ ಆಗದೆ ಇನ್ ಯಾರ ಹತ್ರ ಆಗ್ಬೇಕು, ನೀನ್ ಚಿಕ್ಕನ್ನ ಶಾಪ ಬರ್ಕೊಂಡಿದ್ರಿಂದ ಈಗ ಆಗೋಗಿದ್ಯಾ, ಈ ಶಾಪವನ್ನು ನೆನಪಿಸಿಕೊಳ್ಳೆ ನಿನ್ನ ಅಗಾಧವ ಶಕ್ತಿ ಬರುತ್ತೆ ಅಂತ ನೆನಪಿಸಿಕೊಟ್ಟ ತಕ್ಷಣ ಆಂಜನೇಯ ಅಗಾಧವಾಗಿ ಬೆಳೆದು ನಿಂತಂತೆ. ರಾಮಚಂದ್ರ ಮಾನಸರು ಹೇಳ್ತಾರೆ, ಅಗಾಧವಾಗಿ ಬೆಳೆದಂತ ಆಂಜನೇಯ ಪಕ್ಕದಲ್ಲಿರುವಂತ ಪರ್ವತವನ್ನು ಏರಿಬಿಡುತ್ತೆ, ಲಾಂಚ್ ಪ್ಯಾಡ್ ಮಾಡ್ಕೋಬೇಕು ಅದನ್ನ ಅಂತ ಅವನು ಒಂದು ಸೋತನ ಪರ್ವತದಿಂದ ಪರ್ವತವನ್ನು ತುಳಿದು ಹಾರಬೇಕು ಅಂತ ಹೋದಾಗ ಆ ಪರ್ವತ ಸ್ಕ್ವೀಸ್ ಆಗಿ ಚಿನ್ನ ಮತ್ತು ಬೆಳ್ಳಿಯ ನದಿ ಹರಿತು ಅಂತ ಬರೀತಾರೆ. ಹೇಗಿರ್ಬೋದು ಆಂಜನೇಯ ವೈಭವನ ತಪ್ಪನೆ ಯೋಚನೆ ಮಾಡಿ. ಉತ್ತರ ಕರ್ನಾಟಕ ಅಂತಂತೆ ನಾನು ಉತ್ತರ ಕರ್ನಾಟಕದ ಯಾರಾದರೂ ಇದ್ರೆ ಅವ್ರ ಕಡೆಗಳಿಂದ ಕೇಳ್ಕೊಳ್ತೀನಿ. ಒಂದು, ಉತ್ತರ ಕರ್ನಾಟಕದ ಹೋರಾಟದ ಘಟನೆಗಳು, ಉತ್ತರ ಕರ್ನಾಟಕದ ಶ್ರೀಮಂತಿಗೆ ದಕ್ಷಿಣ ಕರ್ನಾಟಕದ ಜನ ಗೊತ್ತಾಗಬೇಕು. ಮತ್ತು ಎರಡನೇದು, ಯಾವ ಉತ್ತರ ಕರ್ನಾಟಕದಲ್ಲಿದೆಯೋ ಒಂದು ಮನಸ್ಸು ಮಾಡಿ ತಮ್ಮ ಊರಿನ ಜನರನ್ನ ಗಟ್ಟಿಗೊಳಿಸಲಿಕ್ಕೆ ಮೈನ್ ಸ್ಟ್ರೀಮ್ ಅಲ್ಲಿ ಅವರು ಕೂಡ ಧೈರ್ಯವಾಗಿ ನಡೆದಾಡಲಿಕ್ಕೆ ಬೇಕಾಗಿರುವಂತ ಎಲ್ಲ ಸೌಲಭ್ಯವನ್ನು ಒದಗಿಸಿಕೊಳ್ಬೇಕು ಅಂತ ನಾನು ಕಡೆಗಳಿಂದ ಪ್ರಾರ್ಥಿಸಿಕೊಳ್ತೀನಿ. ಇವತ್ತು ಭಾರತ ನಂಗೆ ಗೊತ್ತಿಲ್ಲ, ನೀವು ನನ್ನನ್ನ ಈ ಕಾರಣಕ್ಕೋಸ್ಕರ ಭಕ್ತ ಅಂತ ಹೇಳಿರಿ.
ಈ ಕಾರಣಕ್ಕೋಸ್ಕರ ಈಗ ನರೇಂದ್ರ ಮೋದಿ ಅವರ ಬಗ್ಗೆ ಅವತ್ತು ಪ್ರಚಾರ ಮಾಡ್ತಿದ್ದ, ಇವತ್ತು ಪ್ರಚಾರ ಮಾಡ್ತೀನಿ ಅಂತ ಹೇಳ್ಕೊಳ್ಳಿ. ನಾನಂತೂ ಪೊಲಿಟಿಕ್ಸ್ ನಿಂದ ದೂರ. ನನ್ ಬಂದ ತಕ್ಷಣ ಕೇಳಿದ್ರು ನೀವು ಯಾರು ಪೊಲಿಟಿಕಲ್ ಲೀಡರ್ ಕಾಣ್ತಿದ್ವಲ್ಲ ಅಂತ. ನಾನಿಂದ ನಾವು ಪೊಲಿಟಿಕ್ಸ್ ಇಂದ ಬಹಳ ದೂರ, ಈಕ್ವಿ ಡಿಸ್ಟೆನ್ಸ್. ನಾನು ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡಿದಾಗ ಯಾರಾದ್ರೂ ನೀವು ಬಿಜೆಪಿ ತಗೊಂಡ್ರೆ ತಪ್ಪು ತಿಳ್ಕೊಂತಿದ್ದೀರಿ ಅಂತ. ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತನಾಡಿದಾಗ ನಾನು ಮಾತಾಡ್ತಿರೋದು ಈ ದೇಶದ ಪ್ರಧಾನಮಂತ್ರಿಯ ಬಗ್ಗೆ ಅನ್ನುವಂತ ಹೆಮ್ಮೆ. ಈ ದೇಶದ ಪ್ರಧಾನಮಂತ್ರಿಯ ಬಗ್ಗೆ ಮಾತಾಡುವಾಗ 128 ಕೋಟಿ ಜನರ ಬಗ್ಗೆ ಮಾತನಾಡ್ತೀನಿ ಅಂತ ಆರ್ಡಿನರಿ ಇಲ್ಲ. ಯಾಕೆಂತಂದ್ರೆ ನನಗೆ ನರೇಂದ್ರ ಮೋದಿ ಅವರು ಅಥವಾ ಈ ದೇಶದ ಪ್ರಧಾನಮಂತ್ರಿಯವರು ಅಮೆರಿಕಕ್ಕೆ ಹೋದಾಗ ಅಮೆರಿಕದ ಜನ ರೆಸ್ಪೆಕ್ಟಬಲ್ ಅಲ್ಲ. ಅಮೆರಿಕದ ಸಂಸತ್ನಲ್ಲಿ 2 ಸಂಸತ್ ಸದಸ್ಯರು, ರಾಜ್ಯಸಭಾ ಮತ್ತು ಲೋಕಸಭಾ, ನಾವು ಇಲ್ಲೇ ಕಿತ್ತೋಗಿದ್ದೀವಿ. ಅಲ್ಲಿ ಇಬ್ರು ಎತ್ತಿಕೊಂಡು ನರೇಂದ್ರ ಮೋದಿಗೆ ಚಪ್ಪಾಳೆ ತಟ್ಟಿದ್ರು. ಅವರ ಭಾಷಣದಲ್ಲಿ 9 ಬಾರಿ ಸ್ಟ್ಯಾಂಡಿಂಗ್ ಓವೇಷನ್, 60ಕ್ಕೂ ಹೆಚ್ಚು ಬಾರಿ ಕೂತ್ಕೊಂಡು ಚಪ್ಪಾಳೆ. ನನಗೆ ಆ ಚಪ್ಪಾಳೆ ಹೊಡಿಬೇಕಾದ್ರೆ ಅದು ಒಬ್ಬ ನರೇಂದ್ರ ಮೋದಿ ಅವರು ಹೊಡಿದ್ರು ಅಂತ ಅನಿಸ್ತಿಲ್ಲ. ನನಗೆ ಅನಿಸ್ತಾ ಇತ್ತು ಭಾರತದ 128 ಕೋಟಿ ಜನಕ್ಕೆ ಸಿಕ್ಕಿರುವಂತ ಯಾವುದೋ ರಾಷ್ಟ್ರದ ಅಧ್ಯಕ್ಷರು ಈ ದೇಶದ ಪ್ರಧಾನಿಯನ್ನ ಅವ್ರ ವಿಮಾನದ ಕೆಳಗಿನ ತಕ್ಷಣ ತಾವೇ ಕಾರನ್ನ ಡ್ರೈವ್ ಮಾಡಿಕೊಂಡು ಪ್ಲೀಸ್ ನೀವು ಕೂತ್ಕೊಳ್ಳೋಕಾರಲ್ಲ ಡ್ರೈವ್ ಮಾಡ್ತೀನಿ ಅಂತಂದಾಗ ಅಲ್ವಾ ನರೇಂದ್ರ ಮೋದಿ ಡ್ರೈವ್ ಮಾಡಿದ್ರು ಅಂತ ಅನಿಸ್ತಿಲ್ಲ. 128 ಕೋಟಿ ಜನ ನಮ್ಮನ್ನು ಕೂರಿಸ್ಕೊಂಡು ಡ್ರೈವ್ ಮಾಡಿದ್ರು ಅಂತ ಅನ್ನೋದು ನನಗೆ ಬಹಳ ಹೆಮ್ಮೆ ಇದೆ. ಯಾಕೆ ನೀವು ಹೇಳ್ತಿದ್ದೀನಿ ಅಂತಂದ್ರೆ ಬಹುಶಃ ಸರ್ದಾರ್ ಪಟೇಲರ ನಂತರ ಈ ದೇಶ ತನ್ನ ಮತ್ತೊಬ್ಬ ಸರ್ದಾರ್ ಪಟೇಲ್ ಅಂತ ಏನಾದರೂ ಇದ್ದರೆ ಅದು 56 ಉರಿಯ ಮೇಲೆ ದಾಳಿಯಾದಾಗ ಉರಿಯ ಮೇಲೆ ಯಾವ ಕ್ಯಾಂಪ್ನಲ್ಲಿ ದಾಳಿಯಾಗಿತ್ತು ಅದರ ಹತ್ತಿರದ ಕ್ಯಾಂಪ್ನಲ್ಲಿ ಒಂದು ರಾತ್ರಿ ನಾವೆಲ್ಲ ಇದ್ವಿ. ಅದಕ್ಕೋಸ್ಕರ ನಾನು ತುಂಬಾ ಚೆನ್ನಾಗಿತ್ತು. ಆರ್ಮಿಂಗ್ ಬೇಸ್ ಮೇಲೆ ಇದೆ. ಮದ್ರಾಸ್ ರೆಜಿಮೆಂಟ್ ಅಲ್ಲಿ ಇತ್ತು. ಆಗ ಇದನ್ನು ಮದ್ರಾಸ್ ಇತ್ತು. ನಾನು ಜೊತೆ ಒಂದು ದಿನ ಕಾಲದಲ್ಲಿರುವಂತ ಭಾಗ ಇತ್ತು. ಹೀಗಾಗಿ ನನಗೆ ಆ ಉರಿ ಅಟ್ಯಾಕಿಂಗ್ ಹೋದಾಗೆಲ್ಲ ಬಹಳ ಸಂತ ಅನಿಸುತ್ತೆ. ಮಲ್ಕೊಂಡಿದ್ದ ಸೈನಿಕರನ್ನ ರಾತ್ರಿ ಬಂದು ಹೇಳಿದಂತೆ ಪಾಕಿಸ್ತಾನದ ಪ್ರಚೋದಿತ, ಪಾಕಿಸ್ತಾನದ ಪ್ರೇರಿತ ಉಗ್ರಗಾಮಿಗಳು ಬೆಂಕಿ ಉಗುಳುವಂತ ರೇಖೆಗಳನ್ನ ಹಾಕಿ ಇಡೀ ಬೇರೆ ಸುತ್ತು 18 ಜನ ಪ್ಲಸ್ ಮೊನ್ನೆ ಆಗುತ್ತೆ ಇಟ್ಕೊಂಡ 19 ಜನ ಹೋಗ್ಬಿಟ್ಟು ಇಟ್ಕೊಂಡ್ರು. ಒಟ್ಟು 19 ಜನರನ್ನು ಕೊಂದು ಅವರಿಗೆ ಸಾಧ್ಯ ಮಾಡಿದ್ರೆ ಹೇಳಿದ್ರು. ಹಂಗಾಗಿದ ತಕ್ಷಣ ಈ ದೇಶದಲ್ಲಿ ಅನೇಕರು ಕೇಳಿದ್ರು ಪ್ರಧಾನಮಂತ್ರಿಗಳು 56 ಇಂಚಿನ ಎದೆ 55 ಆಗಿರಬೇಕು, 54 ಆಗಿರ್ಬೇಕು, 52 ಆಗಿರ್ಬೇಕು. ದಿಗ್ವಿಜಯ್ ಸಿಂಗ್ ಒಂದು ಟ್ವೀಟ್ ಮಾಡಿದ್ರು 52, 51 ಆಗಿ 0 ಆಗೋಗ್ಬಿಟ್ಟಿರಬೇಕು, 19 ಜನ ಸತ್ತರಲ್ಲ ಅಂತ. ಏನು ದೊಡ್ಡ ಇಲ್ಲ. ಸೈನಿಕರು ಸತ್ತಾಗ ಪ್ರಧಾನಮಂತ್ರಿಯನ್ನು ಆಡಿಕೊಂಡ್ರು. ಪ್ರಧಾನಮಂತ್ರಿ ಇದಕ್ಕೆ ನೇರ ಹೊಣೆ ಅಂತ ಕರೆದ್ರು. ಈ ದೇಶದ ಪ್ರಧಾನಮಂತ್ರಿ 10 ದಿನಗಳ ಕಾಲ ಅವರು ಮೊದಲನೇ ದಿನವೇ ಒಂದು ಟ್ವೀಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ನೆನಪಿದೆ. ಅವರು ಹೇಳಿದ್ರು ಯಾರು ಈ ಕೆಲಸ ಮಾಡಿದ್ದಾರೋ ಅವರಿಗೆ ಸರಿಯಾದ ಪನಿಷ್ಮೆಂಟ್ ಕೊಟ್ಟೇ ಕೊಡ್ತೀವಿ, ಅದು ಸಿಕ್ಕೇ ಸಿಗುತ್ತೆ ಅವರಿಗೆ ಅಂತ ಒಂದು ಟ್ವೀಟ್ ಮಾಡಿದ್ರು. ನಂಬಲಿಲ್ಲ ನಾನು ಯಾರು. ಅಲ್ಲಿ ದೇಶ ಹೆಂಗ್ ಮಾಡ್ತಿರುತ್ತೆ. ಆ ಮನುಷ್ಯ 56ಕ್ಕೂ ಹೆಚ್ಚು ರಾಷ್ಟ್ರಗಳನ್ನ ತಿರುಗಾಡಿದ ಪರಿಣಾಮ ಹೆಂಗಿತ್ತು ಅಂತಂದ್ರೆ ಪಾಕಿಸ್ತಾನ ಉರಿ ಅಟ್ಯಾಕ್ ಮಾಡಿದ ಮುಂದಿನ 8-10 ದಿನಗಳ ಕಾಲ ಜಗತ್ನಲ್ಲಿ ಒಬ್ಬೊಬ್ಬರೇ ಪಾಕಿಸ್ತಾನ ನಮಗೂ ಪಾಕಿಸ್ತಾನಕ್ಕೂ ಸಂಬಂಧ ಇಲ್ಲ ಅಲ್ಲಿ ಶುರು ಮಾಡಿದ್ರು. ಮೊದಲಿಗೆ ರಷ್ಯಾ ಹೇಳಿದ್ರು ಜಗತ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ 2 ರಾಷ್ಟ್ರಗಳನ್ನಿತ್ತು, ನೀವು ಯಾರು ಆರಿಸ್ಕೊಳ್ತೀರಾ ಅಂತಂದ್ರೆ ನಾವು ಭಾರತವನ್ನು ಆರಿಸ್ಕೊಳ್ತೀವಿ ಹೊರತು ಪಾಕಿಸ್ತಾನ ಅಲ್ಲ ಅಂತ ಹೇಳಿದ್ರು. ಇದ್ರಲ್ಲಿ ಜೊತೆಲಿ ರಷ್ಯಾ ಮಾತ್ರ ಹೇಳಿದ ತಕ್ಷಣ ಜಪಾನ್ ಹೇಳಿತು, ಜರ್ಮನಿ ಹೇಳಿತು, UK ಹೇಳಿತು, ಅಮೆರಿಕ ಅಂತ ಒಂದು ಅರ್ಥ ಮುಂದಕ್ಕೆ ಹೋಗಿ ಪಾಕಿಸ್ತಾನವನ್ನ ಟೆರರಿಸ್ಟ್ ಕಂಟ್ರಿ ಅಂತ ಘೋಷಿಸಬಹುದಾ ಅನ್ನುವಂತ ಡಿಸ್ಕಷನ್ ಸಂಸತ್ನಲ್ಲಿ ಮಾಡ್ತು. ಬಾಂಗ್ಲಾದೇಶ ಹೇಳಿತು, ನೇಪಾಳ ಹೇಳಿತು, ಭೂತಾನ್ ಹೇಳಿತು, ಎಲ್ಲರೂ ಹೇಳೋದು ನೋಡಿ ಪಾಕಿಸ್ತಾನದ ಆಲ್ ವೆದರ್ ಫ್ರೆಂಡ್ ಚೈನಾ ಹೇಳಿತು. ಕಾಶ್ಮೀರ ಇಷ್ಟನಾಗಿಲ್ಲಪ್ಪ. ಕಾಶ್ಮೀರ ಪಾಕಿಸ್ತಾನದ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ಕೊಟ್ಟಿದ್ದಂತ ಚೈನಾಕ್ಕೂ ಈ ಪರಿಯ ಒತ್ತಡ ತರಬಹುದಾಗಿದ್ದಂಥದ್ದು ನರೇಂದ್ರ ಮೋದಿ ಅವರ ವಿಕ್ಟರಿ ಆಗಬೇಕಿತ್ತು. ಅಂಶ ಎಷ್ಟು ಸುಂದರವಾಗಿ ಇದನ್ನು ವ್ಯವಸ್ಥೆಗಳು ತೋರಿಸಿದ್ರು. ಅನ್ನತ ಇಷ್ಟೇ ಮಾಡೋದು ಸುಂದರವಿಲ್ಲ. ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಕ್ವಿಂಟ್ ಅನ್ನೋ ಪತ್ರಿಕೆ ರಿಪೋರ್ಟ್ ಮಾಡುತ್ತೆ ನರೇಂದ್ರ ಮೋದಿ ಅವರಿಗೆ ಈ ದೇಶದ ಸೈನಿಕರು ಹೋಗಿ ಪೂರ್ತಿ ಡೀಟೇಲ್ ಎಕ್ಸ್ಪ್ಲೇನ್ ಮಾಡಿದ್ರು. ಆ ಎಕ್ಸ್ಪ್ಲೇನ್ ಮಾಡಿ ಡೀಟೇಲ್ ಹೇಗಿತ್ತು ಅಂತಂದ್ರೆ ಬಾರ್ಡರ್ ನ ಯಾವ ಭಾಗದಲ್ಲಿ ಎಲ್ಲೆಲ್ಲಿ ಕ್ಯಾಂಪ್ಗಳಿಗೆ ಉಗ್ರರ ಬೇಸ್ ಕ್ಯಾಂಪ್ಗಳಿಗೆ ಅನ್ನೋದನ್ನ ಲಾಂಚ್ ಪ್ಯಾಡ್ ಅನ್ನೋದನ್ನ ಸೂಕ್ತವಾಗಿ ಮಾಡೆಲ್ ಮಾಡಿ ಎಕ್ಸ್ಪ್ಲೇನ್ ಮಾಡಲಾಯಿತು. ಅಟ್ಯಾಕ್ ಮಾಡುವಂತ ಮೆಥಡ್ ಹೆಂಗಿರ್ಬೋದು ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಲಾಯಿತು. ಈ ಎಲ್ಲದರ ಪರಿಣಾಮ ಏನಾಯ್ತು ಅಂತಂದ್ರೆ ಒಂದು ಫೈನ್ ಡೇ ಈ ದೇಶದ ಪ್ರಧಾನಿ ಅಟ್ಯಾಕ್ ಮಾಡ್ತೀನಿ ಅಂತ ಹೇಳೋದು ಏನ್ ಮಾಡಿದ್ರು ಅಂತ, ನಾವು ಅಟ್ಯಾಕ್ ಮಾಡಲ್ಲ, ನಾವೇನಿದ್ರು ರಾಜತಾಂತ್ರಿಕ ಒತ್ತಡ ಹೇಳ್ತೀವಿ ಅಂತ ಹೇಳಿದ್ವಿ. ಮೊದಲನೇ ಒತ್ತಡ ಹೆಂಗೆ ಪಾಕಿಸ್ತಾನಕ್ಕೆ ಹರಿತಾ ಇರುವಂತಹ ಭಾರತದ ನೀರನ್ನ ಇನ್ನೊಂದು ಅಟ್ಲೀಟ್ ನಿಲ್ಲಿಸ್ತೀವಿ, ಆ ನೀರಿನೆಲ್ಲ ಭಾರತದಲ್ಲಿ ಹರಿಸ್ಕೊಡ್ತೀವಿ, ನಿಮ್ಗೆ ನೀರು ಕೊಡಲ್ಲ.
ಈ ದೇಶ ನೀರು ನಿಲ್ಲಿಸಿದ್ರೆ ಪಾಕಿಸ್ತಾನಕ್ಕೆ 80% ನೀರಿನ ಕೊರತೆ ಆಗುತ್ತೆ. 80%. ಕಾಶ್ಮೀರದಲ್ಲಿ ಹುಟ್ಟುವಂತ ಎಲ್ಲ ನದಿಗಳ 20% ನೀರನ್ನು ನಾವು ಬಳಸ್ಕೊಂಡ್ರೆ 80% ನೀರು ಪಾಕಿಸ್ತಾನಕ್ಕೆ ನಾವು ಕೊಟ್ಟಿದ್ದೀವಿ. ಒಪ್ಪಂದವನ್ನು ಮಾಡ್ಕೊಂಡಿದ್ದೀವಿ. ಚೆನ್ನಾಗಿದ್ದೀವಿ ನಮ್ಮ ಜೊತೆ ಒಂದೇ ಒಂದು ಕಾರಣಕ್ಕೋಸ್ಕರ. ಆದ್ರೆ ಆ ಒಪ್ಪಂದವನ್ನು ನಾವು ಪಟಾಕೋಟಿನ ದಾಳಿ ಆದಾಗಲೇ ಮುಗಿದೋಗಿತ್ತು. ಆ ಒಪ್ಪಂದವನ್ನು ಅನೇಕ ಬಾರಿ ಮುಗಿದೋಗಿತ್ತು. ಈ ತಾವು ಕೂಡ ಭಾರತ ನಿಶ್ಚಯ ಮತ್ತು ಆ ಒಪ್ಪಂದವನ್ನು ಮುಗಿಯೋದಿಲ್ಲ ಅಂತಾದ್ರೆ ಈ ಬಾರಿ ಭಾರತ ಹೇಳ್ತು ಆ ಒಪ್ಪಂದವನ್ನು ರೀಕನ್ಸಿಡರ್ ಮಾಡ್ತೀವಿ. ಯಾಕೆಂತಂದ್ರೆ ನೀವು ಎಲ್ಲ ಒಪ್ಪಂದಗಳನ್ನ ಗಾಳಿಗೆ ನೋಡಿ ಮುಗಿದ ದಾಳಿ ಮಾಡಿದ್ದೀರಿ ಅಂತ. ಪಾಕಿಸ್ತಾನ ಕುರಿತು ಜಗತ್ತಿನ ಮಟ್ಟದಲ್ಲಿ ಹೋದ್ರೆ ಇದನ್ನು ಮುಗಿಲಿಕ್ಕೆ ಆಗಲ್ಲ ಅಂತ. ಸಾರ್ಕ್ ಒಪ್ಪಂದ ಆಗಬೇಕಿತ್ತು, ಸಾರ್ಕ್ ಸಭೆ ನಡೀಬೇಕಿತ್ತು. ಈ ದೇಶ ಸುಮ್ಮನೆ ಒಂದು ಮಾತು ಹೇಳ್ತು, ಪಾಕಿಸ್ತಾನದಲ್ಲಿ ನಡೆಯುವಂತಹ ಸಾರ್ಕ್ ಸಭೆಗೆ ನಾವು ಹೋಗಲ್ಲ ಅಂತ ಹೇಳಿದ ತಕ್ಷಣ ನೇಪಾಳ ಹೇಳ್ತು ನಾನು ಹೋಗಲ್ಲ, ಶ್ರೀಲಂಕಾ ಹೇಳ್ತು ನಾನು ಹೋಗಲ್ಲ, ಬಾಂಗ್ಲಾದೇಶ ಹೇಳ್ತು ನಾನು ಹೋಗಲ್ಲ, ಅಫ್ಘಾನಿಸ್ತಾನ ಹೇಳ್ತು ನಾನು ಹೋಗಲ್ಲ. ಯಾವ ಅಫ್ಘಾನಿಸ್ತಾನ ಪಾಕಿಸ್ತಾನದ ಫ್ರೆಂಡ್ ಆಗಿರ್ಬೇಕು ನಾವು ಬಯಸ್ತೀವೋ ಅಫ್ಘಾನಿಸ್ತಾನ ಹೇಳ್ತು ನಾನು ಹೋಗಲ್ಲ. ಪರಿಣಾಮ ಏನಾಯ್ತು? ಸಾರ್ಕ್ ಸಮ್ಮೇಳನ ರದ್ದುಗೊಂಡು ಪಾಕಿಸ್ತಾನದ ಮೂತಿಗಿಟ್ಟು ಪಾಕಿಸ್ತಾನ ಕೊಟ್ಟು ಹೆಚ್ಚಿನ ಭಾರತ ಇಷ್ಟೇ ಮಾಡ್ತಿರುತ್ತೆ ಅಂತ ಪಾಕಿಸ್ತಾನ ಮೈ ಬರ್ತಿರಬೇಕಾದ್ರೆ ಸರಿಯಾಗಿ ಈ ದೇಶದ ಸೈನಿಕರು ಏಕಾಏಕಿ ಪಾಕಿಸ್ತಾನದ ಒಳಗೆ ನುಗ್ಗಿ ಪಾಕಿಸ್ತಾನದ 9 ಠಾಣೆಗಳನ್ನ ಲಾಂಚ್ ಪ್ಯಾಡ್ಗಳನ್ನ 8 ರಿಂದ 9 ಒಂದೊಂದು ಠಾಣೆಗಳಲ್ಲೂ 20 ರಿಂದ 25 ಜನ ಇರ್ತಾರೆ. 20 ಅಂತ ಇಟ್ಕೊಂಡ್ರು 9 ಠಾಣೆ ಅಥವಾ 8 ಇಟ್ಕೊಂಡ್ರು ಹೆಚ್ಚು ಕಡಿಮೆ 150 ಜನ ಇರ್ತಾರೆ. ಮಿತ್ರರೇ, ಲೆಕ್ಕ ತುಂಬಾ ಕ್ಲಿಯರ್ ಆಗಿಲ್ಲ. ಸೈನ್ಯ ಕೂಡ ಇಷ್ಟು ತುರ್ತಾಗಿ ಲೆಕ್ಕ ಕೊಡ್ತಾ ಇಟ್ಟೆ ಇಷ್ಟ. ಯಾಕಂದ್ರೆ ಎಷ್ಟು ಅನಾಹುತ ಆಗಿದೆ ಅಂತ ಲೆಕ್ಕ ಇಟ್ಕೊಳ್ತೀರಿ ಅಂತ ಹೇಳಿಯೇ ಕಳಿಸಲಾಗಿತ್ತು. ಇದಕ್ಕೆ ಸ್ಪೆಷಲ್ ಫೋರ್ಸ್ ನ ಕಮಾಂಡರ್ಗಳು ಒಳಗೆ ನುಗ್ಗಿ ಪಾಕಿಸ್ತಾನದ 8 ರಿಂದ 9 ಲಾಂಚ್ ಪ್ಯಾಡ್ಗಳನ್ನ ಪೂರ್ತಿ ಪ್ರಮಾಣದಲ್ಲಿ ಧ್ವಂಸಗೊಳಿಸಿದ್ರು. ಆ ಪೂರ್ತಿ ಪ್ರಮಾಣದಲ್ಲಿ ಧ್ವಂಸಗೊಳಿಸಿದ್ದು ನಿಜವೇ ಆಗಿದ್ರೆ ಒಂದೊಂದು ಲಾಂಚ್ ಪ್ಯಾಡ್ ಅಲ್ಲಿ 20 ಜನ ಅಂತಾದ್ರೆ ಕನಿಷ್ಠ ಪಕ್ಷ 150 ಜನರ ಮಾರಣ ಹೋಮ ಆಗಿದ್ದು ಅನುಮಾನ ಇಲ್ಲ. ಎಲ್ಲ ಮುಗಿಸಿ ಬಹಳ ಖುಷಿಯಾಗಿದೆ ಅಂತಂದ್ರೆ ಪಾಕಿಸ್ತಾನವನ್ನ ರಾಜತಾಂತ್ರಿಕವಾಗಿ ಎಂಗೇಜ್ ಮಾಡಿ ಈ ದೇಶದ ಸೈನಿಕರು ನಡುರಾತ್ರಿಯಲ್ಲಿ ಪಾಕಿಸ್ತಾನಕ್ಕೆ ನುಗ್ಗಿ ಬೆಳಗ್ಗೆ 4 ವಾಪಸ್ ಬಂದಾಗ ಅವು ಇಷ್ಟವಾಗುವಂತ ತಿಂಡಿ ಬೇರೆಯಲ್ಲಿ ರೆಡಿಯಾಗಿದ್ದು ತಿಂಡಿ ತಿನ್ಕೊಂಡು ಕೂತ್ರು. 4 ಬೇಕಾದ ತಿಂಡಿ ತಿನ್ಕೊಂಡು ಕೂತ್ರು. ಬೆಳಗ್ಗೆ ಜಾವ 9-9 ಈ ದೇಶದ ಸೈನಿಕ ಮುಖ್ಯಾಧಿಕಾರಿ DGM ಪಾಕಿಸ್ತಾನದ DGM ಫೋನ್ ಮಾಡಿ ನಾನು ಈ ಕಾಲ ಹೊರಬಂದಿದ್ವಿ, 100 ಜನ ಮುಗಿಸಿದ್ವಿ, ವಾಪಸ್ ಬಂದಿದ್ವಿ, ಲೆಕ್ಕ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ, ನೀವು ಲೆಕ್ಕ ಮಾಡಿದ್ರೆ ಹೇಳಿ ಅಂತ ಹೇಳ್ತಾರೆ ಅಂದ್ರೆ ಭಾರತೀಯ ಸೈನಿಕರಿಗೂ ಗೊತ್ತಿರಲಿಲ್ಲ. ಅಲ್ಲಿ ಬರೀ ಭಯೋತ್ಪಾದಕರು ಮಾತ್ರ ಕೊಂಡಿದ್ದೀವಿ ಅಂತಂದ್ರೆ ಪಾಕಿಸ್ತಾನ ಹೇಳಿದ್ದು ಸತ್ತವರಲ್ಲಿ ಸೈನಿಕರು ಇದ್ದಾರೆ. ಲಾಂಚ್ ಪ್ಯಾಡ್ ಅಲ್ಲಿ ಸೈನಿಕರು ಏನ್ ಮಾಡ್ತಿದ್ರು ಅಂತ ಜಗತ್ತು ಬೇಡಿದ ಪ್ರಶ್ನೆಗೆ ಪಾಕಿಸ್ತಾನದ ಹತ್ರ ಉತ್ತರ ಇಲ್ಲ. ಆದ್ರೆ ಇವತ್ತು ಭಾರತ ಈ ಕೆಲಸವನ್ನು ಮಾಡಿ ಮುಗಿಸಿ ಬಂದ ಮೇಲೆ ಎಲ್ಲರೂ ಹೇಳ್ತಾರೆ ಕ್ರೆಡಿಟ್ ನ ಸೈನಿಕರಿಗೆ ಕೊಡಬೇಕು, ಪ್ರಧಾನಮಂತ್ರಿ ಅಲ್ಲ. ಪಾಕಿಸ್ತಾನ ಒಳಗೋಗಿ ಉಳಿಯಲ್ಲಿ ಕೊಡುವುದನ್ನ ಪ್ರಧಾನಮಂತ್ರಿ ಜವಾಬ್ದಾರಿ ಕೊಡಬೇಕು. ಕ್ರೆಡಿಟ್ ಕೊಡಲಿ, ಏನ್ ತೊಂದರೆ ಆಗೋದಿದೆ, ಗಂಟೆ ಹೋಗುದಿದೆ. ಸೈನಿಕರು ಬಹಳ ಖುಷಿಯಿಂದ ಹೇಳ್ಕೊಳ್ತಾರೆ. ಸುಂದರವಾದ ಕಾರ್ಟೂನ್ ಬಂದಿದೆ. ಆ ಕಾರ್ಟೂನ್ ಹೆಂಗಿದೆ ಅಂತಂದ್ರೆ ದೊಡ್ಡ ಶೂ ಸೈನಿಕರದ್ದು. ಆ ಶೂ ತಗೊಂಡು ಅಲ್ಲಿ ಹಾಕಿಕೊಂಡಾಗ ಒಂದು ಬೇಡಿ ಅವನೆಲ್ಲ ಹಿಂದೆ ಒಂದು ಬಂಧನ ಹಿಂದೆ ಎಳಕೊಂಡು ಇಟ್ಕೊಂಡಿದೆ. ಮೋದಿ ಬಂದು ಆ ಬಂಧನವನ್ನು ಸುಂದರಿಸಿದ್ದಾರೆ. ಸೈನಿಕ ಹೇಳ್ತಾನೆ, ಥ್ಯಾಂಕ್ಸ್ ಮೋದಿಜಿ, ಇನ್ನು ನಾನು ನೋಡ್ಬೋದು ಉಳಿದಿದ್ದೀನ ಅಂತ. ಅವ್ರಿಗೆ ಬೇಕಾಗಿದ್ದು ಒಂದೇ ಒಂದು. ನಾನು ಇತ್ತೀಚೆಗೆ ಒಬ್ಬ ಕಮಾಂಡರ್ ಜೊತೆ ಮಾತಾಡಬೇಕಾದ್ರೆ ಹೇಳ್ತಿದ್ರು, ಮೊದಲು ಒಂದು ಕಾಲ ಇತ್ತು ಪಾಕಿಸ್ತಾನ ಆ ಕಡೆಯಿಂದ ದಾಳಿ ಮಾಡಿದಾಗ, ಅಪ್ರಯೋಜಿತವಾಗಿ ದಾಳಿ ಮಾಡಿದಾಗ ನಾವು ಪ್ರತಿ ದಾಳಿ ಮಾಡಬೇಕಾದ್ರೆ ಒಂದೇ ಬೆಂಗಳೂರು ಗೆಲ್ಲಬೇಕಿತ್ತು ಅಂತ. ಆದ್ರೆ ಈಗಿನ ಸರ್ಕಾರ, ಈಗಿನ ರಕ್ಷಣಾ ಸಚಿವರು ಹೇಳಿದ್ದಾರೆ, ಪಾಕಿಸ್ತಾನ ಒಂದು ಗುಂಡು ಹಾರಿಸಿದ್ರೆ ನೀವು ಅದಕ್ಕೆ ಸೂಕ್ತವಾದ ಪ್ರತಿಕ್ರಿಯೆ 100 ಗುಂಡು ಹಾರಿಸಿದ್ರು ಪರವಾಗಿಲ್ಲ, ಸೂಕ್ತವಾದ ಪ್ರತಿಕ್ರಿಯೆ ಕೊಡಬೇಕು. ಅದಕ್ಕೆ ನಮ್ಮ ಕೇಳಬೇಕಾದ ಅಗತ್ಯ ಇಲ್ಲ ಅಂತ ಸೈನಿಕರಿಗೆ ಫ್ರೀಡಮ್ ಸಿಕ್ಕಿದೆಯಲ್ಲ, ಈ ಫ್ರೀಡಮ್ ಹಿಂದಿಲ್ಲ. ಯಾಕಂದ್ರೆ ಸ್ವತಃ ಈ ದೇಶದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಹಾಕಿದ್ದಕ್ಕೂ ಕೂಡ ಈ ತರದ ಫ್ರೀಡಮ್ ಬರಲಿಲ್ಲ. ಈ ದೇಶದ ಇವತ್ತಿನ ಸಾಮರ್ಥ್ಯ ಹೆಂಗಿದೆ ಅಂತಂದ್ರೆ ಭಾರತ ಹೇಳುತ್ತೆ ಮೊದಲು ತಲೆದೂಗಿಸಿಕೊಂಡು ಕೇಳಲಿಕ್ಕೆ ಜಗತ್ತಿನ ಅನೇಕ ರಾಷ್ಟ್ರವಾಗಿ ನಿಂತಿವೆ. ಈ ದೇಶದ ಹೇಳಿದ ಮಾತ್ರಕ್ಕೆ ಜೂನ್ 21ಕ್ಕೆ ಸೂರ್ಯನ ಕಡೆ ನೋಡಿಕೊಂಡು ಓಂಕಾರ ಹೇಳ್ತಾ ಜಗತ್ತಿನ 200 ರಾಷ್ಟ್ರಗಳ ಜನ ಯೋಗ ಮಾಡ್ತಾರೆ ಅಂತಂದ್ರೆ ಯೋಚನೆ ಮಾಡಿ ಭಾರತ ಎಷ್ಟು ಅಗಾಧವಾಗಿ ನಿಂತಿರ್ಬೋದು ಅಂತ ನಮ್ಗೆ ಯಾವಾಗಲೂ ಯೋಚನೆ ಮಾಡಬೇಕಾದ್ರೆ ಅನ್ಸುತ್ತೆ. ಜಗತ್ತಿನ ಜನ ಯೋಗ ಮಾಡಬೇಕಾದಾಗ ಅವರು ಪಾಕಿಸ್ತಾನವನ್ನು ನೆನಪಿಸ್ಕೊಳ್ಳಲ್ಲ, ಜರ್ಮನಿ, ಬರ್ಮಾ, ಭೂತಾನ್, ಅಮೆರಿಕ, UK ಯಾವಾಗ ನೆನಪಿಸ್ಕೊಳ್ಳಲ್ಲ. ಜಗತ್ತಿನ ಜನಕ್ಕೆ ನೆನಪಾಗುವುದು ಒಂದೇ ಒಂದು ರಾಷ್ಟ್ರ,
ಎಲ್ಲಕ್ಕಿಂತ ಹೆಚ್ಚಿನ ಖುಷಿ ನನಗೆ ಇರುತ್ತೆ, ಈ ದೇಶದ ಪ್ರಧಾನಿ ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಆಗದೇ ಇರೋ ತರದ ಆಂತರಿಕ ಸಂಘರ್ಷವನ್ನ ಪಾಕಿಸ್ತಾನದಲ್ಲಿ ಹುಟ್ಟು ಹಾಕಿದ್ದಾರಲ್ಲ, ಅದು ಮೆಚ್ಚಿಕೊಳ್ಬೇಕಾಗಿರುವಂತದ್ದು ಅಂತ ಗೊತ್ತೇನು. ಈ ದೇಶದ ಪ್ರಧಾನಿ ಆಗಸ್ಟ್ 15ರ ಭಾಷಣ ಮಾಡುವಾಗ ಹೇಳಿದ್ರು, ಬಲೂಚಿಸ್ತಾನದಲ್ಲಿ ನಡೆಯುವಂತ ಅಟ್ರಾಸಿಟೀಸ್ಗೆ ಪಾಕಿಸ್ತಾನ ಜಗತ್ತಿಗೆ ಉತ್ತರ ಕೊಡಬೇಕು ಅಂತಂದ್ರು. ಬಲೂಚಿಸ್ತಾನದ ಜನತೆಯ ಜೊತೆಗೆ ಭಾರತ ಯಾವಾಗಲೂ ಇದೆ ಅಂತ ಹೇಳಿದ್ರು. ಅದರ ಪರಿಣಾಮ ಏನಾಗಿರುತ್ತೆ? ಬಲೂಚಿಸ್ತಾನದ ಹೋರಾಟಗಾರರು ಈ ದೇಶದ ಪ್ರಧಾನಿಯ ಮತ್ತು ಅವರ ಹೋರಾಟಗಾರರು ಭಾರತದ ಧ್ವಜ ಮತ್ತು ಬಲೂಚಿಸ್ತಾನದ ಧ್ವಜವನ್ನು ಹಿಡಿದುಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದ್ರು. ಭಾರತದ ಪ್ರಧಾನಿ ನಿಂತಿದ್ದಾರೆ ಅಂತ. ನಾವು ಬಲೂಚಿಸ್ತಾನದ ರಿಪಬ್ಲಿಕನ್ ಪಾರ್ಟಿಯ ದೊಡ್ಡ ಮುಕ್ತಿಯ ಜೊತೆಗೆ ಚರ್ಚೆಯಲ್ಲಿದ್ದೀರಿ. ಯಾವಾಗಾದ್ರೂ ಜೊತೆ ಬೇರೆ ಬೇರೆ ರೂಪದಲ್ಲಿ ಮಾತಾಡುವಂತ ಅವಕಾಶ ಸಿಗುತ್ತೆ. ಅವ್ರಿಗೆ ಹೇಳಿದ್ರು, ನೀವು ಯಾಕೆ ಭಾರತಕ್ಕೆ ಬರಬಾರ್ದು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸ ಬಂದಿದೆ, ಭಾರತ ಏನಾದರೂ ಆಶ್ರಯ ಕೊಟ್ಟರೆ ನಾನು ಭಾರತದಲ್ಲಿ ಇದ್ದುಕೊಂಡು ಪಾಕಿಸ್ತಾನದ ಮುಕ್ತಿಗೋಸ್ಕರ ಬಲೂಚಿಸ್ತಾನದ ಮುಕ್ತಿಗೋಸ್ಕರ ಪ್ರಯತ್ನಿಸ್ತೀನಿ ಅಂತ. ಹೇಗೆ ಪಾಕಿಸ್ತಾನ ಭಾರತದ ಬಂದು ಗಿಲಾನಿ ಮತ್ತು ಯಾಸಿನ್ ಮಲಿಕ್ ಮೂಲಕ ನಮ್ಮ ಕಿರಿಕಿರಿ ಮಾಡ್ಲಿಕ್ಕೆ ಪ್ರಯತ್ನ ಪಡುತ್ತೋ, ಇವತ್ತು ಭಾರತ ಬುಟ್ಟಿ ಅಂತ ಬಲೂಚಂತರ ಅನೇಕವರನ್ನ ಭಾರತದಲ್ಲಿ ಇಟ್ಕೊಂಡು ಅವ್ರ ಮೂಲಕ ಪಾಕಿಸ್ತಾನಕ್ಕೆ ಕಿರಿಕಿರಿ ಮಾಡುವಂತ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಕೊಡ್ತಿದೆಯಲ್ಲ, ಆರ್ಡರ್ನಲ್ಲಿ ಮೈಸೆಟ್ ಅಲ್ಲ ಇದು ಅಂತ. ಈ ದೇಶದ ಪ್ರಧಾನಿ ಹೇಳಿದ್ರು, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಪ್ರಧಾನಮಂತ್ರಿ ಕಚೇರಿಯಿಂದ ಈ 69 ವರ್ಷಗಳಲ್ಲಿ ಮೊದಲನೇ ಬಾರಿಗೆ ಬಂದಿರುವಂತಹ ಹೇಳಿಕೆಯನ್ನು ನೆನಪಿಟ್ಕೊಳ್ಳಿ, ಅಂಡರ್ಲೈನ್ ಮಾಡಬೇಕು. ಪ್ರಧಾನಮಂತ್ರಿ ಕಚೇರಿ ಹೇಳಿದ್ದು, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಪಾಕಿಸ್ತಾನದಲ್ಲ, ಇದು ಭಾರತದ ಅವಿಭಾಜ್ಯ ಅಂಗ ಅಂತ ಮೊದಲನೇ ಬಾರಿಗೆ ಹೇಳಿ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರು. ಮುಂದಿನ ಎಲೆಕ್ಷನ್ ನಲ್ಲಿ ಪಿಒಕೆಯಿಂದಲೂ ಒಬ್ಬ ಎಂಪಿ ಈ ದೇಶಕ್ಕೆ ಬರ್ತಾರೆ ಅಂತ ಭಾರತ ಸೇರ್ಕೊಳ್ಳಿಕ್ಕೆ ಸಿದ್ಧವಾಯಿತು. ಗಿರ್ಗಿಟ್ ಪಾಕಿಸ್ತಾನದಿಂದ ಪ್ರತ್ಯೇಕವಾಗಲಿಕ್ಕೆ ಸಿದ್ಧವಾಯಿತು. ಆ ಕಡೆ ಹೋರಾಟ ಮಾಡಲಿಕ್ಕೆ ಬಲೂಚಿಸ್ತಾನದ ಸಿದ್ಧವಾದರೆ ಬಲೂಚಿಸ್ತಾನದ ಪಕ್ಕದಲ್ಲಿದ್ದ ಸಿಂಧ್ ಹೇಳಿದ್ರು, ನಾವೇ ಪ್ರತ್ಯೇಕ ನಾವೇ ಜೊತೆ ಇರಬೇಕು, ನಾವು ಪ್ರತ್ಯೇಕವಾಗಿರ್ತೀವಿ ಅಂತ ಸಿಂಧಿನಲ್ಲೂ ಹೋರಾಟ ಶುರುವಾಗ್ತಿದೆ. ನಂಗೆ ಚೆನ್ನಾಗಿ ನೆನಪಿದೆ, ಅಜಿತ್ ಅವರು ಭಾಷಣದಲ್ಲಿ ಹೇಳ್ತಾ ಭಾಷಣ ಮಾಡ್ತಾ ಹೇಳಿದ್ರು, ಎನದರ್ ಸಿಚುವೇಶನ್ ಲೈಕ್ ಮುಂಬೈ, ಎಲ್ಲ ಜನರು ಕೇಳಬೇಕಾಗಿರುವ ಮಾತು, ಎನದರ್ ಸಿಚುವೇಶನ್ ಲೈಕ್ ಮುಂಬೈ I will cut Pakistan into 4 pieces. ಇನ್ನೊಂದು ಸಿಚುವೇಶನ್ ಭಾರತದಲ್ಲಿ ಪಾಕಿಸ್ತಾನವನ್ನು ನಾವು ಚೂರು ಮಾಡ್ತೀವಿ ಅಂತ ಬಹಳ ದೂರ ಇಲ್ಲ. ಪಾಕಿಸ್ತಾನ ನಾವು ಚೂರು ಹಾಕಿದ್ರೆ ಪಾಕಿಸ್ತಾನ ನಮಗೆ ಕಾಲಾಟ ಮಾಡೋದ್ರಲ್ಲಿ ತಾನು ಬದುಕೋದು ಹೇಗೆ ಅಂತ ಯೋಚನೆ ಮಾಡಬೇಕು. ಯಾಕೆ ಅಂತಂದ್ರೆ ಪಾಕಿಸ್ತಾನಕ್ಕೆ ಹೆಚ್ಚಿನ ಆದಾಯ ಬರ್ತಾ ಇರೋದು ಬಲೂಚಿಸ್ತಾನದ ಭಾಗದಿಂದ. ಅದೇ ಕರೆದು ಬಿಟ್ರೆ ಪಾಕಿಸ್ತಾನ ನಿಸ್ಸತ್ವ ರಾಷ್ಟ್ರ ಆಗ್ಬಿಡುತ್ತೆ. ಈ ಗೊತ್ತಿರೋದ್ರಿಂದ ಜಗತ್ತು ಹೇಳುತ್ತೆ, ವಿ ಸ್ಟ್ಯಾಂಡ್ ವಿತ್ ಇಂಡಿಯಾ ಅಂಡ್ ನಾಟ್ ಪಾಕಿಸ್ತಾನ್ ಅಂತ. ನನಗೆ ಇವತ್ತು ಸರ್ದಾರ್ ಪಟೇಲ್ ದೂರದೃಷ್ಟಿ ನೆನಪಿಸ್ಕೊಳ್ಬೇಕಾದ್ರೆ ಇವತ್ತು ಭಾರತ ಯಾವ ರೀತಿಯ ಆಲೋಚನೆ ಮಾಡ್ತಿದೆ ಅಂತ ಗೊತ್ತಾಗುತ್ತಲ್ಲ, ಅದನ್ನು ಆಲೋಚನೆ ಮಾಡುವಾಗ ಅನಿಸುತ್ತೆ ಇವತ್ತು ನಾವು ಎಂಥ ದೊಡ್ಡ ಮಟ್ಟದಲ್ಲಿ ಎಂಥ ಎತ್ತರಕ್ಕೆ ನಿಂತಿದ್ದೀವಿ ಅಂತಂದ್ರೆ, ಇವತ್ತು ಭಾರತವನ್ನು ನೋಡುವಾಗ ಇಡೀ ಜಗತ್ತು ತಲೆ ಎತ್ತರಿಸಿ ನೋಡುವಂತಹ ಶ್ರೇಷ್ಠ ವಾತಾವರಣ ನಿರ್ಮಾಣ ಆಗಿದೆ. ಮಿತ್ರರೇ, ಯಾವ ಚೈನಾ ಸದಾ ಕಾಲ ಕಿರಿಕಿರಿ ಮಾಡಿ ಪಾಕಿಸ್ತಾನವನ್ನು ಎತ್ತಿಕಟ್ಟಿ ನಾವು ಹೀಗಾಗುವಂತೆ ಮಾಡಿದ್ದೋ, ಇವತ್ತು ಈ ದೇಶ ಹೆಂಗ್ ಮಾಡಿದೆ ಗೊತ್ತಾ? ಚೈನಾ ಪಾಕಿಸ್ತಾನಕ್ಕೆ ಮಿಸೈಲ್ಗಳನ್ನು ಕೊಟ್ಟು ನಮ್ಮ ಮೇಲೆ ಅಟ್ಯಾಕ್ ಮಾಡಿ ಅಂತ ಕೂರಿಸ್ತಿದ್ದು, ಭಾರತ ಚೈನಾದ ಭದ್ರವೈರಿ ವಿಯೆಟ್ನಾಂಗೆ ಬ್ರಹ್ಮೋಸ್ ಮಿಸೈಲ್ಗಳನ್ನು ಕೊಟ್ಟು ಇದನ್ನು ಪಾಕಿಸ್ತಾನದ ತಿಳಿಸಿಡಿ ಅಂತ ಹೇಳುವಂತ ವಾತಾವರಣ ಮಾಡಿರೋದ್ರಿಂದ ಚೈನಾ ನಮ್ಮ ಕಡೆ ಇದ್ದಂತ ಸೈನ್ಯವನ್ನು ತೆಗೆದು ವಿಯೆಟ್ನಾಂನಲ್ಲಿ ಕರ್ಕೊಂಡು ಹೋಗಬೇಕಾದಂತ ಪರಿಸ್ಥಿತಿ ಬಂದೋಗಿದೆ. ಜಪಾನಿನ ಅಧ್ಯಕ್ಷರು, ಜಪಾನಿನ ಪ್ರಧಾನಿ ಇತ್ತೀಚೆಗೆ ತನ್ನ ಬಜೆಟ್ ಅನ್ನ ಜಾಸ್ತಿ ಮಾಡಿದ್ದಾರೆ, ರಕ್ಷಣಾ ಬಜೆಟ್ ಅನ್ನ. ಯಾಕೆ ಅಂತ ಕೇಳಿದ್ರೆ ಚೈನಾದಿಂದ ಥ್ರೆಟ್ ಇದೆ ನಮಗೆ, ಅದನ್ನ ಕೌಂಟರ್ ಅಟ್ಯಾಕ್ ಮಾಡಲಿಕ್ಕೋಸ್ಕರ ಹೊಸ ಹೊಸ ತಂತ್ರಜ್ಞಾನವನ್ನ ಅಳವಡಿಸಿಕೊಳ್ಬೇಕು ಅಂತ ಜಪಾನ್ ತಯಾರಾಗಿದೆ. ಪರಿಣಾಮ ಚೈನಾ ಸುತ್ತುವರಿಯಲ್ಪಟ್ಟಿರೋದ್ರಿಂದ ಭಾರತದ ಮೇಲೆ ಅಟ್ಯಾಕ್ ಮಾಡುವಂತ ಯೋಚನೆಯನ್ನ ಸದ್ಯಕ್ಕಂತೂ ಚೈನಾ ಮಾಡುವುದಿಲ್ಲ. ಈ ಕಡೆ ಪಾಕಿಸ್ತಾನ ಚೈನಾದ ಸಪೋರ್ಟ್ ಇದೆ, ಅಮೆರಿಕಾದ ಸಪೋರ್ಟ್ ಇದೆ, ಎಷ್ಟು ವೀಕ್ ಆಗೋಗಿದೆ ಅಂತಂದ್ರೆ ಅದಕ್ಕೆ ತನ್ನ ಮಾನ ಮರ್ಯಾದೆ ಉಳಿಸಿಕೊಂಡ್ರೆ ಸಾಕು. ನಾನು ಯಾಕೆ ಇಷ್ಟು ಜೊತೆ ಹಂಚ್ಕೊಳ್ತಿದ್ದೀನಿ ಅಂತಂದ್ರೆ, ಇಂಟರ್ನ್ಯಾಷನಲ್ ಅಫೇರ್ಸ್ ಅನ್ನೋದು ಸುಲಭದ ಸಂಗತಿಯಲ್ಲ. ಅದಕ್ಕೊಂದು ದೂರದೃಷ್ಟಿ ಬೇಕು, ಅದಕ್ಕೊಂದು ದೇಶಭಕ್ತಿ ಬೇಕು. ಇದೆಲ್ಲವನ್ನು ತನ್ನ ಎದೆಯೊಳಗೆ ಗಟ್ಟಿಯಾಗಿಟ್ಕೊಂಡಿದ್ದಂತ ಸರ್ದಾರ್ ಪಟೇಲ್ ನಂತರದ ನಾಯಕ ಇವತ್ತು ಈ ದೇಶದ ಪ್ರಧಾನಮಂತ್ರಿಯಾಗಿದ್ದಾರಲ್ಲ, ಅದು ಯೋಚನೆ ಮಾಡುವಾಗ ನನಗೆ ಅನಿಸುತ್ತೆ 56 ಇಂಚಿನ ಎದೆ ಒಬ್ಬರಲ್ಲ ನಮ್ಮಲ್ಲೂ ಆಗಿದೆ. ಇಷ್ಟೆಲ್ಲ ಆಗುವಾಗ ನಮಗೂ ಒಂದು ಜವಾಬ್ದಾರಿ ಇದೆ. ಮಿತ್ರರೇ, ಭಾರತ ಹೊರಗಡೆಯಿಂದ ತುಂಬಾ ಬಲಾತ್ಮಕವಾಗಿ ಗಟ್ಟಿಯಾಗಿ ನಿಂತಿದೆ, ಆದರೆ ಒಳಗೆ ತುಂಬಾ ವೀಕ್ ಆಗಿ ಹೋಗ್ತಿದೆ.
ನಮ್ಮ ತಾಳ್ಮೆ ಎಷ್ಟರ ಮಟ್ಟಿಗೆ ಹಾಳಾಗಿ ಹೋಗ್ತಿದೆ ಅಂತಂದ್ರೆ ನಾವು ಈ ದೇಶವನ್ನ ಕಟ್ಟುವಂತ ಯಾವ ಚಿಂತನೆಯನ್ನು ಸೇರ್ಕೊಳ್ಳಿಕ್ಕಾದ್ರೆ ದೂರ ಉಳಿತಾ ಇದ್ದೀವಿ. ಈ ದೇಶದ ಪ್ರಧಾನಮಂತ್ರಿ ಒಂದು ಕನಸು ಕಾಣ್ತಾರೆ. ಕನಸು ತುಂಬಾ ದೊಡ್ಡದಲ್ಲ, ಭಾರತವನ್ನ ಸುಂದರ ಭಾರತ ಮಾಡಬೇಕು, ಸ್ವಚ್ಛ ಭಾರತ ಮಾಡಬೇಕು ಅಂತ. ಆ ಕನಸನ್ನು ಕಂಡಿದ್ದು ಯಾರಿಗೋಸ್ಕರ ಗೊತ್ತೇನು? ಮಹಾತ್ಮ ಗಾಂಧೀಜಿಯವರ ಜಯಂತಿಯ ದಿನ ಅವರು ಹೇಳ್ತಾರೆ, ಮಹಾತ್ಮ ಗಾಂಧೀಜಿಯ 150ನೇ ಜಯಂತಿಗೆ ನಾವು ಸ್ವಚ್ಛ ಭಾರತವನ್ನು ಅವರಿಗೆ ಸಮರ್ಪಣೆ ಮಾಡಬೇಕು, ನೀವೆಲ್ಲರೂ ಸೇರ್ಕೊಳ್ತಿಲ್ಲ ಜೊತೆಗೆ ಅಂತ ಇಡೀ ದೇಶವನ್ನ ಕೇಳ್ತಾರೆ. ಆದ್ರೆ ಮಾನಸಿಕ ಬದಲಾಗಿ ನಮಗೆ ಸಾಧ್ಯ ಆಗಿದೆಯಾ? ಸ್ವಚ್ಛ ಭಾರತ ಅಂದ್ರೆ ಹೊರಗೆ ಇಟ್ಕೊಂಡು ರಸ್ತೆ ಕ್ಲೀನ್ ಮಾಡೋದು ಬೇಡ, ಆದ್ರೆ ಕೊನೆ ಪಕ್ಷ ರಸ್ತೆಗೆ ನಾವು ಮುಗಿಯೋದಿಲ್ಲ ಅಂತ ಒಂದು ಸಂಕಲ್ಪ ಮಾಡ್ಬೋದು. ದಾರಿ ಬರ್ತಿದೆ, ದಾರಿಯ ನಟ್ಟ ನಡುವೆ ಯಾವುದೋ ಒಂದು ಗಾಡಿಯಿಂದ ಅವ್ರು ತಗೊಂಡೋಗ್ಬೇಕಾಗಿರುವಂತ ಒಂದು ಕೊಳಕಿನ ಚೀಲ ಬಿದ್ದೋಗ್ಬಿಟ್ಟಿದೆ. ಬಹುಶಃ ಮುನ್ಸಿಪಾಲಿಟಿ ತಗೊಂಡೋಗ್ಬೇಕಾಗಿ ಬಿದ್ದೋಗ್ಬಿಟ್ಟಿದೆ. ಅಂಗಡಿಯವರು ನೋಡ್ಕೊಂಡಿದ್ದಾರೆ, ಅದನ್ನೇ ಗಾಡಿಗಳಿಂದಾಗಿ ಚೆಲ್ಲಾಪಿಲ್ಲಿ ಆಗೋಗಿದೆ. ಯಾವುದೋ ಒಂದು ಹಸು ಬಂದು ಅಲ್ಲಿರುವಂತ ಅಕ್ಕಿಯನ್ನ ತಿನ್ಲಿಕ್ಕೆ ಹೋಗಿ ಆ ಕವರ್ ಮೂಲಕ ತಾನು ತಿಂತಾ ಇದೆ. ನಾವು ಕೇಳಿದ್ರೆ ನೀವು ನೋಡ್ಕೊಂಡು ಸುಮ್ಮನೆ ಹೋಗ್ಬೇಕು ಅನ್ಸುತ್ತಾ? ಅವರಿಗೆ ನಾನೇ ಸರಿ ಮಾಡಬೇಕು, ನಾನೇ ಇದನ್ನು ಕ್ಲೀನ್ ಮಾಡಬೇಕು, ರಸ್ತೆ ನಮ್ಮದಲ್ಲ, ರಸ್ತೆ ಯಾರಿಗೋ ಸೇರಿದ್ದು ಅನ್ನುವಂತ ಈ ಭಾವನೆಗೆ ನಮ್ಮ ಗುಲಾಮಿ ಮಾನಸಿಕತೆಯ ಸಂಕೇತ ಅಂತ ನೆನ್ಪಿಟ್ಕೊಂಡು ಬಿಟ್ಟರೆ ಈ ರಾಜಾಜಿನಗರದ ರಸ್ತೆಗಳನ್ನ ನಿರ್ಮಾಣ ಮಾಡಿದ್ದು ರಾಜಾಜಿನಗರದ MP ಪಾಕೆಟ್ ಮನಿಯಿಂದ ಅಲ್ಲ. ರಾಜಾಜಿನಗರದ ರಸ್ತೆಗಳು ನಿರ್ಮಾಣ ಆಗಿದ್ದು ಇಲ್ಲಿನ MLA ಇಲ್ಲಿನ ಕಾರ್ಪೊರೇಟ್ ಪಾಕೆಟ್ ಮನಿಯಿಂದ ಅಲ್ಲ. ರಾಜಾಜಿನಗರದ ರಸ್ತೆ ನಿರ್ಮಾಣ ಆಗಲಿಕ್ಕೆ, ಉತ್ತರ ಕರ್ನಾಟಕದ 1 ಇಂಚು ರಸ್ತೆ ನಿರ್ಮಾಣ ಆಗಲಿಕ್ಕೆ ನೀವು ರೋಡ್ ಟ್ಯಾಕ್ಸ್ ಕಟ್ಟಿದ್ದೀರಿ, ನಾನು ರೋಡ್ ಟ್ಯಾಕ್ಸ್ ಕಟ್ಟಿದ್ದೀನಿ. ಈ ಎಲ್ಲ ರಸ್ತೆಗಳ ಮೇಲೆ ನಮ್ಮ ಅಧಿಕಾರ ಇದ್ದೇ ಇದೆ ಅಂತ ಏನ್ ಸುಂದರವಾಗಿರುವಂತ ಮಾತು ಆಲೋಚನೆಯಾಗಿದ್ದಾರೆ. ನಾವು 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 ಸರ್ಕಾರಕ್ಕೆ ಸೇರಿದ ಆಸ್ತಿ ಅನ್ನೋದಕ್ಕೋಸ್ಕರ ಧ್ವಂಸ ಮಾಡ್ಲಿಕ್ಕೆ ಸಿದ್ಧ. ನಾವು ನೀರಿಗಾಗಿ ಹೋರಾಟ ಮಾಡುವಾಗ ಬೆಂಕಿ ಹಚ್ಚಿ ರಸ್ತೆಯನ್ನು ಹಾಳು ಮಾಡ್ಲಿಕ್ಕೆ ಸಿದ್ಧ. ಆದ್ರೆ ಆ ರಸ್ತೆ ಮುಂದೆ ಸರಿಯಾಗಬೇಕು ಅಂದ್ರೆ ನನ್ನೇ ಟ್ಯಾಕ್ಸ್ ಮಾಡೋ ಬಳಕೆ ಆಗುತ್ತೆ ಅನ್ನೋದನ್ನ ಮರೆತು ಹೋಗುತ್ತಲ್ಲ. ನಾನು ಇತ್ತೀಚೆಗೆ ಒಂದು ಸುಂದರವಾದ ಘಟನೆ ಓದಿದ್ಮೇಲೆ ನನ್ನನ್ನು ಕೂಡ ಅನೇಕ ಪರಿವರ್ತನೆ ಬಂತು. ಜಪಾನಿಗೆ ಈ ನಾಡಿನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಹೋಗಿದ್ದಂತೆ. ಟ್ರೈನಲ್ಲಿ ಕೂಡ ಅವ್ರ ಕೂತ ಮೇಲೆ ಎದುರಿಗಿನ ಚೇರ್ ಖಾಲಿ ಇತ್ತು, ಆ ಖಾಲಿ ಇದ್ದ ಚೇರ್ ಮೇಲೆ ಕಾರ್ಯಕ್ರಮ ಕೂತಂತೆ. ನಾವು ಮಾಡ್ತೀವಿ, ನನಗೆ ಎದುರುಗಡೆ ಖಾಲಿ ಚೇರ್ ಕಂಡ್ರೆ ಖಾಲಿ ಇರಬೇಕು ಅಂತ ಒಂದು ಅನಿಸ್ತಿರುತ್ತೆ. ನಾನು ಮಾಡ್ತೀನಿ, ನಾನು ಇದನ್ನ ಏನು ನಂದೇ ತಪ್ಪು ಕಾರಣಕ್ಕೋಸ್ಕರ ಹೇಳ್ತೀನಿ. ಚೇರ್ ಕೂತ ಪಕ್ಕದಲ್ಲಿದ್ದ ಜಪಾನಿನ ವಯಸ್ಸಾದ ವ್ಯಕ್ತಿಗೆ ಅನ್ನಿಸ್ತಂತೆ, ಅಯ್ಯೋ ನನ್ನ ದೇಶದ ಚೇರ್ ಕಾರ್ಯಕ್ರಮ ಕೂತ್ಬಿಟ್ಟಿದ್ದಾನಲ್ಲ, ಇದು ಸರ್ಕಾರದಲ್ಲ, ನನ್ನ ಟ್ಯಾಕ್ಸ್ ಅನ್ನು ತಗೊಂಡಿರುವಂತ ಚೇರು, ಅವನಿಗೆ ಕಾರ್ಯಕ್ರಮ ಬೈಬೇಕು ಅಂತ ಅನಿಸ್ತಿದೆ. ಆದ್ರೆ ಯಾವುದೋ ಬೇರೆ ದೇಶದಿಂದ ಬಂದಿದ್ದಾನೆ, ಬೈದ್ರೆ ತಪ್ಪಾಗುತ್ತೆ ಅಂತ ಪಕ್ಕದಲ್ಲಿ ಕೂತಿದ್ದ ವಯಸ್ಸಾದ ವ್ಯಕ್ತಿ ಏನ್ ಮಾಡಿದಂತೆ ಗೊತ್ತಾ? ಇವನ್ ಕಾಲನ್ನು ಹಂಗೆ ತಗೊಂಡು ತಮ್ಮ ಕಾಲ ಮೇಲೆ ಇಟ್ಕೊಂಡು ತಮ್ಮ ಖರ್ಚು ತಗೊಂಡು ವರ್ಷಕ್ಕೆ ಶುರು ಮಾಡಿರ್ತಾರೆ. ಎದುರಿಗಿದ್ದ ಇಂಡಿಯನ್ ಸಾಫ್ಟ್ವೇರ್ ಇಂಜಿನಿಯರ್ ಸರ್ಕಾರ ಕಾಲದ ಹೇಳಿ ಕರೆಯ ಕೆಟ್ಟಿದೆ, ಏನ್ ಮಾಡ್ತಿದ್ದೀವಿ ಅಂತ ಬರೆಯೋದು. ಇಲ್ಲಪ್ಪ, ಇದು ಸರ್ಕಾರದ ಕುರ್ಚಿ ಅಲ್ಲ, ಈ ಕುರ್ಚಿಗೆ ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ, ನಂದು ಕುರ್ಚಿ ಅಂತ ಅನ್ಸುತ್ತೆ. ನನ್ನ ಕುರ್ಚಿ ಮೇಲೆ ಕಾಲಿಟ್ಟು ಹಾಳು ಮಾಡ್ಬಿಟ್ರೆ ಹೆಂಗೆ? ನನಗೆ ಸಹಿಸ್ಕೊಳ್ಳೋಕೆ ಆಗಿಲ್ಲ. ಆದ್ರೆ ನೀನ್ ಬೇರೆ ದೇಶದಿಂದ ಬಂದವರು ನಿನ್ನ ನಾನು ಹಿಂಗೆ ಹೇಳಿದ್ರೆ ನೀನ್ ನಿನ್ ದೇಶಕ್ಕೆ ಹೋಗ್ತಾ ಜಪಾನ್ ಜನ ಸರಿ ಇಲ್ಲಪ್ಪ ಬೈಕೊಳ್ತಾರೆ ಅಂತ ಹೇಳ್ಬಿಡ್ತೀಯ. ನನ್ನ ದೇಶಕ್ಕೆ ಹಂಗೆ ಹೋಗೋಣ ಹಿಂಗೆ ಹೋಗೋಣ. ಅದಕ್ಕೆ ನಿನಗೆ ಗೌರವ ಇರಲಿ ಅನ್ನೋ ಕಾರಣಕ್ಕೆ ನಿನ್ ಕಾಲ ನಡೆಸ್ತಾ ಇದ್ದೀನಿ. ಬಹುಶಃ ತುಂಬಾ ನೋಡಿರ್ಬೇಕು ನಿನ್ ಕಾಲು, ಅದಕ್ಕೆ ಕಾಲು ಹೊತ್ತು ತೆಗೆದುಕೊಳ್ಳು ಅಂತ ಹೇಳಿದ್ರು. ನಮ್ಗೆ ಎಷ್ಟು ನಾಚಿಕೆಯಾಗಿ ಬರ್ಕೊಂಡಿದ್ದಾನೆ ಈ ಸ್ಟೋರಿ ಅಂತಂದ್ರೆ, ಅದಾದ್ಮೇಲೆ ಎಲ್ಲಿ ನೋಡಿದ್ರು ಖಾಲಿ ಕುರ್ಚಿ ಇದ್ರು, ಕಾಲು ಬೇಕು ಅಂತ ದೇವರಾಗಲು ನನ್ಗಂತೂ ಅನಿಸ್ತಿಲ್ಲ. ಆ ಖಾಲಿ ಕುರ್ಚಿ ಪ್ರಾಮಾಣಿಕತೆ ಮಾಡ್ತಿದ್ರು. ಎಲ್ಲಾದ್ರೂ ಕೈನ ಖಾಲಿ ಕುರ್ಚಿ ಬಂದ್ರೆ ಇಟ್ಕೊಳ್ಬೇಕು, ಎಲ್ಲಾದ್ರೂ ಬಸ್ನಲ್ಲಿ ಖಾಲಿ ಸೀಟ್ಗಳನ್ನ ಕಾಲು ಚಾಚ್ಕೊಂಡು ಕೂತ್ಕೊಳ್ಬೇಕು ಅಂತ ಅನಿಸ್ತಿತ್ತು. ಆದ್ರೆ ಈಗ ಅನ್ಸುತ್ತೆ ಜಪಾನಿನ 7ರಿಂದ ನೆನಪಾದಾಗ ಅವರಿಗಿರೋ ಪ್ರಜ್ಞೆ 1% ನಮ್ಗೆ ಇಲ್ವಲ್ಲ ಅಂತ ಎಷ್ಟು ಪ್ರಜ್ಞಾಶೂನ್ಯರಾಗಿದ್ದೀವಲ್ಲ. ಮಿತ್ರರೇ, ನಾವೇನಾದ್ರೂ ಈ ಪ್ರಜ್ಞೆಯನ್ನ ವಾಪಸ್ ಗಳಿಸ್ಕೊಳ್ಳಿಲ್ಲ ಅಂತಂದ್ರೆ ಭಾರತ ಜಗತ್ತಿನ ಎದುರಿಗೆ ಗೌರವಿಸಲ್ಪಡುತ್ತೆ. ಯಾವಾಗ ಅಂದ್ರೆ ಹೊರಗಿದ್ದಾರೆ ಮಾತ್ರ. ಯಾರು ಹೊರಗಿನವರು ಭಾರತದೊಳಗೆ ಬಂದ್ರೆ ಈ ಭಾರತ ನಮ್ಮ ಬೇಡಪ್ಪ ಅಂತ ಹೇಳುವಂತ ಮಟ್ಟಕ್ಕೆ ಇರುತ್ತೆ ಅಂತ ನನಗೆ ಅದಕ್ಕೋಸ್ಕರ ತುಂಬಾ ಕಳಕಳಿಯಿಂದ ಕೇಳ್ಕೊಳ್ಬೇಕು ಅನಿಸುತ್ತೆ. ಈ ಎಲ್ಲ ಮಹಾಪುರುಷರ ಬಗ್ಗೆ ಯೋಚನೆ ಮಾಡುವಾಗ, ಈ ಎಲ್ಲ ಮಹಾಪುರುಷರ ಬಗ್ಗೆ ಮಾತನಾಡಬೇಕಾದಾಗ ಒಂದು ಸಂಕಲ್ಪ ನಾವು ಮಾಡಬೇಕು. ನಮ್ಮ ಭಾರತವನ್ನ ಹೊರಗಿನದಷ್ಟೇ ಅಲ್ಲ, ಒಳಗಿನಿಂದಲೂ ಅತ್ಯಂತ ಸದೃಢ ಮತ್ತು ಸುಂದರಗೊಳಿಸುವಂತ ಒಂದು ಪ್ರಯತ್ನಕ್ಕೆ ನಾವೆಲ್ಲರೂ ಮುಂದಾಗಬೇಕು ಅಂತ ನನಗೆ ಬಹಳ ಹೆಮ್ಮೆ ಇರುವಂತ ಸಂಗತಿ ಏನಂತಂದ್ರೆ, ಇವತ್ತಿನ ತರುಣರು ಈ ದಿಕ್ಕಲ್ಲಿ ಮುಂದೆ ಬರ್ತಿದ್ದಾರೆ. ಅನೇಕ ಹಿರಿಯರು ತರುಣರು ಬೇಕಿರ್ತಾರೆ, ತರುಣರೆಲ್ಲ ಹಾಳಾಗೋಗಿದ್ದಾರೆ ಅಂತ. ಆದ್ರೆ ಯಾವಾಗಲೂ ನನ್ನ ಜೊತೆ ತಿರುಗಾಡುವಂತ ಒಂದಷ್ಟು ತರುಣರನ್ನು ನೋಡಿ, ಅವರನ್ನು ನೋಡಿ ಅನೇಕವಾಗಿ ನಾನು ಪ್ರೇರಣೆ ಪಡ್ಕೊಳ್ತೀನಿ. ಎಷ್ಟು ಕೆಲಸ ಮಾಡ್ತಾರೆ ಅಂದ್ರೆ, ವಾರದಲ್ಲಿ 5 ದಿನ ಕೆಲಸ ಮುಗಿಸಿ ಬರ್ತಾರೆ, ಕೊನೆ 2 ದಿನಗಳ ಕಾಲ ಕಲ್ಯಾಣಿ ಕ್ಲೀನಿಂಗ್ ಮಾಡ್ಲಿಕ್ಕೆ ಬನ್ನಿ ಹೋಗೋಣ ಅಂತಂದ್ರೆ ಭಾಳ ಇಸ್ಕೊಂಡು ಕಲ್ಯಾಣಿ ಕ್ಲೀನಿಂಗ್ ಬರ್ತಾರೆ.
ಎದೆಯವರೆಗೂ ಕೊಳಕಿನಲ್ಲಿ ಕೆಸರಿನಲ್ಲಿ ಹಿಡಿದು ಆ ಕಲ್ಯಾಣ ಕ್ಲೀನ್ ಮಾಡಿ ನಾವು ಊಟ ತಿಂಡಿಯೂ ಕೊಡಲ್ಲ. ಯಾವ ನಾಯಿಗೆ ಊಟ ತಂದ್ಕೊಟ್ರೆ ಪುಣ್ಯ, ಇಲ್ಲಾಂದ್ರೆ ಅದು ಇಲ್ಲ. ನಮ್ಮ ಬಾರಿ ನಾವು ಎಲ್ಲೋ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗ್ತೀವಿ. ಅಷ್ಟು ಮಾಡಿ ನಿಮ್ಗೆ ಏನ್ ಸಿಗುತ್ತಪ್ಪ ಅಂತಂದ್ರೆ, ನಾವು ದೇಶಭಕ್ತಿ ಹೇಗೆ ಪ್ರಕಟ ಮಾಡೋದು ಅಂತ ಗೊತ್ತಿರಲಿಲ್ಲ. ಒಂದು ಅವಕಾಶ ಸಿಕ್ಕಿದೆ, ಇಷ್ಟು ಮಾಡ್ಲಿಕ್ಕೆ ಅವಕಾಶ ಇದೆಯಲ್ಲ ಸಾಕು ಅಂತ ಹೇಳುವಂತ ಕಲ್ಪನೆ ಇದರಲ್ಲೇ ಹೊಸ ಗಾಡಿ ಬೀಸ್ತಾ ಇದೆ. ಈ ಹೊಸ ಗಾಡಿ ಹೇಗೆ ಬೀಸಬೇಕು ಅಂತಂದ್ರೆ, ಈ ಗಾಡಿಯ ಕಾರಣದಿಂದಾಗಿ ಇಡೀ ಭಾರತವನ್ನ ಏಕವಾಗಿಟ್ಟುಕೊಳ್ಳುವಂತ ಪ್ರಯತ್ನ ಆಗಬೇಕು ಅಂತ. ಇವತ್ತು ವಿಚಿತ್ರವಾದಂತಹ ದಿನಗಳು. ಕರ್ನಾಟಕವೇ ಪ್ರತ್ಯೇಕ ರಾಷ್ಟ್ರವಾಗಬೇಕು ಅಂತ ಕೇಳುವಂತ ಜನರ ನಡುವೆ ಉತ್ತರ ಕರ್ನಾಟಕದ ಕನ್ನಡವನ್ನ ದಕ್ಷಿಣ ಕರ್ನಾಟಕದವರು ಕೇಳಿಕೊಂಡು ಹೃದಯಗಳು ಬೆಸೆದುಕೊಳ್ಬೇಕು ಅನ್ನುವಂತ ವಾತಾವರಣ ಆಗ್ಬೇಕಲ್ಲ, ಅದು ನಿರ್ಮಾಣ ಆಗಬೇಕು ಅಂತ. ಮಂಗಳೂರಲ್ಲಿ ಕಾರ್ಯಕ್ರಮ ಮುಗಿದಾಗ, ಹೈದರಾಬಾದ್ ಕರ್ನಾಟಕದ ಕಾರ್ಯಕ್ರಮ ಮುಗಿದಾಗ ಪ್ರಾಮಾಣಿಕವಾಗಿ ಹೇಳ್ತೀನಿ ನಾನು, ಕೃಷ್ಣ ಅಂತ ಹುಡುಗ ಅವನು ಮಂಗಳೂರಿನ ಬಸ್ ಸ್ಟ್ಯಾಂಡ್ ನಲ್ಲಿ ನಂಗೆ ಸಿಕ್ಬಿಟ್ಟು ನನ್ನ ಹತ್ತೈದು ಗಂಟೆ ಬಿಟ್ಕೊಂಡ. ಯಾವಪ್ಪ ಅಂತ ಕೇಳಿದೆ. ಸರ್ ಮಂಗಳೂರಿನಲ್ಲ ಎಲ್ಲ ಕಡೆ ಇದೆ, ನಮ್ಮನ್ನೆಲ್ಲ ಬಯಲುಸೀಮೆಯವರು ಘಟ್ಟಗಳು ಅಂತ ಕರೆದು ಹಾಡ್ಕೊಳ್ತಾ ಇರ್ತಾರೆ ಸರ್. ಇದು ಬಹಳ ಖುಷಿ ಆಯ್ತು ನಮ್ಗೆ. ನಮ್ಮೂರಿನ ಕಥೆ ಕೇಳಲಿಕ್ಕೆ ಆ ಹಾಡ್ನಲ್ಲಿ 50% ಮಂಗಳೂರಿನ ಜನ ಇದೆಯಲ್ಲ, ನಮ್ಗೆ ಎಷ್ಟು ಹೆಮ್ಮೆ ಆಗ್ತಿತ್ತು ಅಂದ್ರೆ, ಪ್ರತಿ ವರ್ಷ ಈ ಪ್ರೋಗ್ರಾಮ್ ಮಾಡೋಣ ಸರ್ ನಾವಿಲ್ಲಿ ಅಂತ ಕೇಳ್ದ. ಅವ್ರಿಗೆ ಎಷ್ಟು ಖುಷಿಯಾಗಿತ್ತು ಅಂತಂದ್ರೆ, ಇವತ್ತು ಆಡಿಕೊಳ್ಳಬೇಕಾದವರಲ್ಲ ನಾವು, ನಮ್ಮನ್ನು ಕೂಡ ಪ್ರೀತಿಸುವಂತ ಜನ ಇದ್ದಾರೆ ಅಂತ ಇಷ್ಟು ಆಗ್ಬೇಕಾದಂತ ಅಗತ್ಯ ಇದೆ. ಯಾವಾಗಿಂದಾಗುತ್ತೋ ಎಲ್ಲ ಒಳಗಿರುವಂತ ಸಮರ್ಥವಾದ ಶಕ್ತಿ ಹೊರಗೆ ಬರುತ್ತಲ್ಲ, ಆಗ ನಿಜವಾದ ಬೆಳವಣಿಗೆ ಆಗುತ್ತೆ. ನಾವೆಲ್ಲರೂ ಇಲ್ಲಿ ಇದ್ದುಕೊಂಡು ಬೆಳವಣಿಗೆಯ ಬಗ್ಗೆ, ಪ್ರಗತಿಯ ಬಗ್ಗೆ ಮಾತನಾಡ್ತೀವಲ್ಲ, ಅವಕಾಶ ಸಿಕ್ಕಾಗ ಯಾವಾಗಲೂ ಒಮ್ಮೆ ಬೀದರ್ನಿಂದ ಭಾಲ್ಕಿಗೆ ಹೋಗ್ಬಂದ್ವಿ. ಅವಕಾಶ ಸಿಕ್ಕಾಗ ಯಾವಾಗಲಾದ್ರೂ ಒಮ್ಮೆ ಸೇಲಂನ ಹಳ್ಳಿಗಳನ್ನ ತಿರುಗಾಡ್ಕೊಂಡು ಬಂದ್ವಿ. ರಸ್ತೆಗಳನ್ನು ನೋಡಿದ್ರೆ ನೀವು ಗಾಬರಿಯಾಗಿ ಕೊಡ್ತೀರಿ. ಇದು ಯಾಕೆ ಪರಿಸ್ಥಿತಿ ಹೀಗೆ ಇದೆ ಅಂತ ನಿಮ್ಗೆ ಈಗಲೂ ಅನಿಸ್ಲಿಕ್ಕೆ ಶುರುವಾಗುತ್ತೆ. ಸರ್ಕಾರಿ ಗೌರ್ಮೆಂಟ್ಗಳು ಸುಮ್ಮನೆ ಅಲ್ಲ, ಅವರು ತುಂಬಾ ಒಳ್ಳೆ ಟ್ರೈನರ್, ಅವರು ಅದ್ಭುತವಾದ ಟೀಚರ್. ಅವರು ಗಾಡಿ ಹೋಗ್ತಿದ್ರು. ಒಂದು 7 ದಿನಗಳ ಕಾಲ ಪ್ರವಾಸ ಇದ್ದವರು ಕಲಬುರಗಿ, ಬೀದರು ಆ ಭಾಗದಲ್ಲಿ. ಅವ್ರ ಹೆಂಡತಿ ಫೋನ್ ಮಾಡಿದ್ರು, ಹೇಗಿದ್ದೀರಾ ನೀವು, ಚೆನ್ನಾಗಿದ್ದೀರಾ ಅಂತ. ಅವ್ರು ಹೇಳಿದ್ರು, ಏನೋ ವಾಯ್ಸ್ ಮಾತ್ರ ಬರ್ತಿದೆ, ದೇಹ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ ಅಂತ. ನನಗೆಲ್ಲ ಯಾಕೆ ಸರ್ ಹಿಂಗಂದ್ರೆ ಇಂತ ಅವ್ರದ್ದು ಪ್ರವಾಹ ಬಂದು ಇಲ್ಲಿನ ರಸ್ತೆಗಳು ಹೆಂಗಾಗಿದೆ ಅಂತಂದ್ರೆ ನಾನು ಹೆಂಗ್ ಓಡಾಡ್ತಿದ್ದೀನೋ ಗೊತ್ತಿಲ್ಲ ಅಂತ. ಬೆಳವಣಿಗೆಯ ದೃಷ್ಟಿಯಿಂದ, ಅಭಿವೃದ್ಧಿಯ ದೃಷ್ಟಿಯಿಂದ ಎಷ್ಟು ಕಡಿಮೆ ಗಮನ ಆದರೆ ಕೊಂಡಾಗಿದೆ ಅಂತ ಯೋಚನೆ ಮಾಡಿದಾಗ ಬಹಳ ಸಂಸಾರತ್ತೆ. ಮಿತ್ರರೇ, ಇವತ್ತು ಬೆಸಿಬೇಕಾದಂತ ಅಗತ್ಯ ಇದೆ. ನಾವೆಲ್ಲರೂ ಸೇರ್ಕೊಳ್ಬೇಕು. ಕರ್ನಾಟಕವನ್ನ ಈ ದೇಶದ ಶ್ರೇಷ್ಠ ರಾಜ್ಯವನ್ನ ಮಾಡಬೇಕು, ಭಾರತವನ್ನ ಜಗತ್ತಿನ ಶ್ರೇಷ್ಠ ರಾಷ್ಟ್ರವನ್ನಾಗಿ ಮಾಡಬೇಕು. ಈ 2 ಕನಸುಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡು ಅದ್ರ ತಕ್ಕಂತೆ ನಾವು ಕೆಲಸ ಮಾಡಿದ್ವಿ ಅಂತಂದ್ರೆ ನನ್ನ ಭಾರತ ಮತ್ತೆ ವಿಶ್ವಗುರು ಆಗ್ಬಿಡುತ್ತೆ. ನನ್ನ ಭಾರತ ಜಗತ್ತನ್ನ ಆಳುವಂತ ರಾಷ್ಟ್ರವಾಗುತ್ತೆ. ಅಂತ ರಾಷ್ಟ್ರವಾಗುವಂತ ಹೊತ್ತು ತುಂಬಾ ಹತ್ತಿರ ಬಂದಿದೆ. ಬಹಳ ದೂರ ಏನೂ ಇಲ್ಲ. ಇವತ್ತಿನ ಭಾರತದ ಓಟವನ್ನ, ವೇಗವನ್ನ ನೋಡಿದ್ರೆ ನನ್ನ ಭಾರತ ಬಹುಬೇಗ ಆ ಸಿಂಹಾಸನವನ್ನು ಏರಿ ಕೂತ್ಕೊಳ್ಳುತ್ತೆ ಅನ್ನುವಂತ ಅಪಾರವಾದ ವಿಶ್ವಾಸದೊಂದಿಗೆ, ಅಸೀಮವಾದ ಭರವಸೆಯೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ಹಾಕ್ತಾ ಇವತ್ತಿನ 3 ಮಹಾತ್ಮರಿಗೆ, ಸರ್ದಾರ್ ಪಟೇಲರು, ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಹಾಗೂ ಆಳ್ತಾ ಇರುವಂತಹ ಪ್ರಧಾನಿಗೂ ಕೂಡ ಪ್ರೀತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಒಮ್ಮೆ ಭಾರತ ಮಾತೆಗೆ ಜೈಕಾರ ಹಾಕೋಣ. ಉಚ್ಚಕಂಠದ ಜೈಕಾರ. ಈ ಜೈಕಾರ ಹೇಗಿರಬೇಕು ಅಂದ್ರೆ ನಾನು ಕಡೆ ಹೇಳ್ತಿರ್ತೀನಿ, ಮ್ಯಾಗಿ ತಿನ್ನೋ ಸಿಟಿ ಜನರದೆಲ್ಲ, ರೊಟ್ಟಿ ತಿನ್ನೋ, ಮುದ್ದೆ ತಿನ್ನೋ ಹಳ್ಳಿ ಜನರ ಜೈಕಾರ ಅಂತ. ಇವತ್ತು ರೊಟ್ಟಿ ತಿಂತೀವಿ, ಮುದ್ದೆ ಉಳಿತೀವಿ. ಅದಕ್ಕೋಸ್ಕರ ಹೇಳ್ತೀವಿ, ಎಲ್ಲರೂ ಆ ಶಕ್ತಿಯನ್ನು ತುಂಬುವಂತ ಜೈಕಾರ ಭಾರತ ಮಾತೆಗೋಸ್ಕರ ಉಚ್ಚಕಂಠದಲ್ಲಿ